ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಇಂದಿರಾನಗರಲ್ಲಿ ದೊಡ್ಡ ದೊಡ್ಡ ಸ್ಟೇಡಿಯಂ ತುಂಬಾ ಕ್ಲಾಸಸ್ ಮಾಡೋರು. ಕಾನ್ಸೆಪ್ಟ್ ನ ಸಿಂಪಲ್ ಮಾಡೋದಕ್ಕೋಸ್ಕರ ಅವ್ರು ಏನ್ ಮಾಡೋದು, ಫಸ್ಟ್ ಆಪ್ ಮಾಡ್ಕೊಂಡ್ರು. ಇನ್ವೆಸ್ಟರ್ಸ್ ಬರಕ್ ಶುರುವಾದ್ರು. ಮಾರ್ಕ್ ಜಕರ್ಬರ್ಗ್ ಅವ್ರ ಕಡೆಯಿಂದ ಕೂಡ ದುಡ್ಡು ಬಂತು. ಇನ್ ಯಾರ ಹತ್ರನೂ ದುಡ್ಡು ತಗೊಳ್ಳೋ ಅಂತ ಆಪ್ಷನ್ ಇಲ್ಲ ಇವರಿಗೆ. IPO ಹೋಗ್ಬೇಕು, ಡ್ಯೂ ಡೆಲಿಜೆನ್ಸ್ ಮಾಡಕ್ ಶುರು ಮಾಡಿದ್ರು. ನೋಡಿದ್ರು ಪ್ರಾಫಿಟ್ ಇಲ್ಲ, ಬರೀ ನಷ್ಟ. ಪ್ರಿಡೇಟರಿ ಪ್ರಾಕ್ಟೀಸಸ್ ಗಳು ಶುರು ಮಾಡಿದ್ರು. ಪೇರೆಂಟ್ಸ್ ಮುಂದೆ ಹೋಗಿ ಆ ಸ್ಟೂಡೆಂಟ್ ಆನ್ಸರ್ ಮಾಡಕ್ ಆಗ್ದಿರೋಂತ ಕ್ವೆಶನ್ ಕೇಳೋದು. ಅಂತ ಕ್ವೆಶನ್ ಕೇಳ್ಬಿಟ್ಟು, ನೋಡಿ ನಿಮ್ಮ ಮಗ ಹಿಂಗಿದಾನ ಇವತ್ತು ಇವಳು ಹಿಂಗಿದ್ರೆ ನಾಳೆ ಎಲ್ಲಿ ಕೆಲಸ ಸಿಗುತ್ತೆ. ಕಡು ಬಡತನ ಇರುವಂತ ಕುಟುಂಬದ್ದು ಬಿಡದಿರ ಅದನ್ನ, ಆ ಫಿಯರ್ ನ ಎಷ್ಟು ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಂಡ್ರು ಅಂತಂದ್ರೆ, ಹೆಸರಿಗೆ 30 ದಿವಸ ಫ್ರೀ ಕೊಡ್ತೀವಿ ಅಂತ ಹೇಳುದು. ನೋಡಿದ್ರೆ ಮೊದಲನೇ ತಿಂಗಳು ಕರೆಕ್ಟ್ ಆಗಿ EMI ಕಟ್ ಆಗಕ್ ಶುರು ಆಗುತ್ತೆ. ಕಂಪನಿ ಕ್ಲೋಸ್ ಆಗೋಗಿದೆ. ಇವತ್ತಿಗೂ ಸಹ ಎಷ್ಟೋ ಕುಟುಂಬ EMI ಪೇ ಮಾಡ್ತಾ ಇದೆ. ಅದು ಹೆಂಗದು? ಯಾಕೆ ಅಂದ್ರೆ, ಇವಾಗ ಒಂದು ಸ್ಟಾರ್ಟ್ಅಪ್ ಶುರು ಮಾಡ್ತೀನಿ. ನಾನು ಹೇಳ್ತೀನಿ ನನ್ನ ಕಂಪನಿ 25 ಕೋಟಿ ವರ್ತ್ ಅಂತ ಹೇಳ್ತೀನಿ. ತಲೆ ಇಲ್ಲ ಬುಡ ಇಲ್ಲ ಅದಕ್ಕೆ. ವ್ಯಾಲ್ಯೂಯೇಷನ್ ಗೇಮ್ ಅಂತ. ನಾನು ಇವತ್ತು ನನ್ನ ಹತ್ರ 20 ಜನ ಯೂಸರ್ಸ್ ಇದಾರೆ. ನಾನು ಒಬ್ಬೊಬ್ಬರ ಹತ್ರ 2,2 ಸಾವಿರ ರೂಪಾಯಿ ನನಗೆ ತಿಂಗಳಿಗೆ ಬರ್ತಾ ಇದೆ. ನಾಳೆ ಇಂಡಿಯಾದಲ್ಲಿ ಎಷ್ಟು ಜನ ಇಂಟರ್ನೆಟ್ ಯೂಸರ್ಸ್ ಇದ್ದಾರೆ? 20 ಕೋಟಿ ಜನ ಇದ್ದಾರೆ. ಅಂದ್ರೆ ಇವ್ರು ಇಷ್ಟು ಜನ ನಮ್ಮನ್ನ ನಂಬಿದ್ದಾರೆ, ನಂಬಬಹುದು ಅಂತ ಕೊಡ್ತೀನಿ ನಾನು. ನಂಬಿದ್ದಾರೆ ಅಲ್ಲ, ಇಲ್ಲಿ ಗೇಮ್ ಶುರು ಆಗಿದೆ. ಅಗ್ರೆಸಿವ್ ಆಗಿ ನೀವು ಡಿಸ್ಕೌಂಟ್ಸ್ ಕೊಡಿ, ಅಗ್ರೆಸಿವ್ ಆಗಿ ಮಾರ್ಕೆಟ್ ಮಾಡಿ ಅಂತ ಹೇಳ್ಬಿಟ್ಟು, ಇಲ್ಲಿ 100 ಜನ ಇದ್ದಿದ್ದು ಯೂಸರ್ಸ್ 1000 ಯೂಸರ್ಸ್ ವರ್ಗು ತಗೊಂಡೋಗ್ಬಿಟ್ಟು ಜೀಶಾಂಕ್ ನೆಕ್ಸ್ಟ್ ಕಾವ್ಯ ಹತ್ರ ನಾನು ಈ ತರ ಒಂದು 50 crore ಇನ್ವೆಸ್ಟ್ ಮಾಡಿದ್ದೀನಿ, 1000 ಜನ ಯೂಸರ್ಸ್ ಇದ್ದಾರೆ, ಇವನು 100 ಕೋಟಿ ಹಾಕುವ. ಕಾವ್ಯ 100 ಕೋಟಿ ಹಾಕ್ತಾಳೆ, ಇವನು 100 ಕೋಟಿ ತಗೊಂಡು ಇವನ್ ಮನೆಗೆ ಹೋಗ್ತಾನೆ. ಕಾವ್ಯ ಇನ್ನೊಬ್ಬ ಗೊತ್ತಾನೆ. ಇದು ಲೆಕ್ಕಾಚಾರ. ಇದು ಹೇಗೆ ಒಂದು ಬ್ರಹ್ಮ ರಾಕ್ಷಸ ಇದ್ದಂಗೆ. ನೀವು ಕೇಳಿದ್ದೆಲ್ಲಾನು ನಿಮಗೆ ಸಿಗುತ್ತೆ. ಬ್ರಹ್ಮ ರಾಕ್ಷಸ ನಿಮ್ಮನ್ನೇ ತಿಂದು ಬಿಡುತ್ತೆ ಅಂತ. 20 ಜನ ಮಾಡೋ ಕೆಲಸನ ಒಂದು AI ಮಾಡ್ತಾ ಇದೆ. ನಿಮ್ಮ ಜೀವನದಲ್ಲಿ ಬೇಕಾಗುವಂತ ಪ್ರತಿಯೊಂದು ವಸ್ತುನು AI ಮುಖಾಂತರನೇ ಬರುವಂತ ಒಂದು ಕಾಲಘಟ್ಟ ಬರುತ್ತೆ. ಈಗ AI ಮುಂದಿನ ಫ್ಯೂಚರ್. ನಿಮ್ಮ ವರ್ಚುವಲ್ ಅಸಿಸ್ಟೆಂಟ್ ಏನ್ ಮಾಡುತ್ತೆ ಅಂದ್ರೆ, ಇಂಟರ್ನೆಟ್ಗೆ ಹೋಗ್ಬಿಟ್ಟು ಹುಡ್ಕೊಂಡು ಬಂದು ನಿಮ್ಗೆ ಆನ್ಸರ್ ಹೇಳುತ್ತೆ. ಬಟ್ ಓಪನ್ AI ಅದಕ್ಕೆ ನ್ಯಾಚುರಲ್ ಆಗಿ ಒಂದು ಅರ್ಥ ಮಾಡ್ಕೊಳ್ಳುವಂತ ಒಂದು ಎಬಿಲಿಟಿ. ನೀವೇನ್ ಕೇಳ್ತೀರಾ, ಅದು ಏನ್ ಕಾಂಟೆಕ್ಸ್ಟ್, ಆ ಕಾಂಟೆಕ್ಸ್ಟ್ ಏನ್ ಕರೆಕ್ಟ್ ಆಗಿ ಅದು ರಿಪ್ಲೈ ಮಾಡಬೇಕು. ಎಲ್ಲಾರ್ಗೂ ಇವಾಗ ಆಕ್ಸೆಸ್ ಇದೆ. ಎಲ್ಲರಿಗೂ ಇದೆ, ದುಷ್ಟರಿಗೂ ಇದೆ. ಈ AI ಏನಿದೆ, ಇದು ಇನ್ನೊಂದು 5 ವರ್ಷದಲ್ಲಿ ನಮ್ಮ ಇಂಡಿಯನ್ ಟೆಕ್ನಾಲಜಿ ಲ್ಯಾಂಡ್ಸ್ಕೇಪ್ ತುಂಬಾ ಚೇಂಜ್ ಮಾಡುತ್ತೆ. ಕೋಡೆಕ್ಸ್ ಅಂತ ಒಂದು ಓಪನ್ AI ಅವರು ಒಂದು ಟೂಲ್ ಬಿಟ್ಟಿದ್ದಾರೆ. ಕೆಲಸ ಕಾರ್ಯಗಳದೆಲ್ಲ ಟಿಕೆಟ್ಸ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಟಿಕೆಟ್ ಅಸೈನ್ ಆಗುತ್ತೆ. ಆ ಕೋಡೆಕ್ಸ್ ಅನ್ನೋದು ನಿಮ್ಮ ಟಿಕೆಟ್ ಏನು ಅಸೈನ್ ಆಗಿದೆ ಅದನ್ನ ತಗೊಂಡು ಕೆಲಸ ಮಾಡಿ, ನಿಮ್ಮ ಕೋಡ್ ನಿಮ್ಮ ಪರವಾಗಿ ರೆಪೋಸಿಟರಿಗೆ ಕಮಿಟ್ ಮಾಡುವಷ್ಟು ಚಾಣಾಕ್ಷತನ ಅದಕ್ಕೆ. AI ವಿರುದ್ಧ ನೀವು ಸ್ವಿಮ್ ಮಾಡಕ್ಕಾಗಲ್ಲ. AI ಜೊತೆಗೆ ನೀವು ಹೋಗ್ಬೇಕಾಗುತ್ತೆ. ಫಸ್ಟ್ AI ನ ಅರ್ಥ ಮಾಡ್ಕೋಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಾನು ನನ್ನ ಜೀವನದಲ್ಲಿ ಹೆಂಗ್ ಅಡಾಪ್ಟ್ ಮಾಡ್ಕೋಬಹುದು, ಇದು ಯಾವಾಗ ನೀವು ಯೋಚನೆ ಮಾಡಕ್ ಶುರು ಮಾಡ್ತೀರಾ, ಅದ್ರ ಪ್ರಕಾರ ನೀವು ಹುಡುಕೊಂಡು ಹೋಗ್ತೀರಾ. ತಮಾಷೆ ಏನು ಅಂತಂದ್ರೆ, ತುಂಬಾ ಜನದ ಪ್ರಕಾರ AI ಅನ್ನೋ ಎಂಟಿಟಿ ಏನಿದೆ ಅದಿನ್ನು LKG ಇದೆ. ಯಾವತ್ತೋ ಒಂದ್ ದಿವಸ ಗ್ರಾಜುಯೇಟ್ ಆಗುತ್ತೆ. ಗ್ರಾಜುಯೇಟ್ ಆದಾಗ ಮಾಡುವಂತ ಮೊದಲನೇ ಕೆಲಸ ಏನು ಅಂತಂದ್ರೆ, ರಾಜೇಶ್ ಸಿವಿಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ನೀವು ನೋಡ್ಬೇಕಾದ್ರೆ ಸಾಧ್ಯವಾದ್ರೆ ಒಂದು ಪೆನ್ನು ಪೇಪರ್ ತಗೊಂಡು ದಯವಿಟ್ಟು ಬರೆದಿಟ್ಕೊಳ್ಳಿ. ನಿಮಗೆ ತುಂಬಾ 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 ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಯಾರಾದ್ರೂ ಹೊಸ ಸ್ಟಾರ್ಟ್ಅಪ್ಸ್ ಜೀವನದಲ್ಲಿ ಏನಾದ್ರು ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಡೆಫಿನೆಟ್ಲಿ ಈ ಪಾಡ್ಕಾಸ್ಟ್ ನಿಮಗೋಸ್ಕರನೇ. ಇವತ್ತು ಬಿಸ್ನೆಸ್ಸು ಮಾತಾಡ್ತೀವಿ, ಗಿಸ್ನೆಸ್ಸು ಮಾತಾಡ್ತೀವಿ. ಯಾಕೆ ಏನು ಅಂತ ಬನ್ನಿ ಮಾತುಕತೆ ಮುಂದುವರಿಸೋಣ. ಇವತ್ತು ನಮ್ಮ ಒಟ್ಟಿಗೆ ಇರ್ತಕ್ಕಂಥವ್ರು, ನಾನು ಅವ್ರ ಬಗ್ಗೆ ಇಷ್ಟುದ್ದ ಹೇಳಕ್ಕಿಂತ ಮುಂಚೆ ನಿಮ್ಮ ಸ್ಟುಡಿಯೋಗೆ ನಿಮಗೆ ಸ್ವಾಗತ. ಈಗ ನನ್ನೊಟ್ಟಿಗಿದ್ದಾರೆ OB ಕ್ರಿಯೇಷನ್ ಸಂಸ್ಥಾಪಕರಾದಂತ ಅವಿರಾಮ್ ಚಂದ್ರಮೋಹನ್ ಅವರು. ನಮಸ್ತೆ ಸರ್. ನಮಸ್ಕಾರ. ಹೆಂಗಿದ್ರಾ? ಆ ಕಡೆಯಿಂದ ಈ ಕಡೆ ತಗೊಳ್ಳೋದಕ್ಕೆ 1 ವರ್ಷ ಆಯ್ತು ನೋಡಿ, ಅಲ್ಲ? ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅದ್ಭುತವಾದಂತ ಪಾಡ್ಕಾಸ್ಟ್ ಸ್ಟುಡಿಯೋನ ಕ್ರಿಯೇಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ನಿಮ್ಮಂಥವ್ರು ಬಂದು ಇದನ್ನ ಎನ್ರಿಚ್ ಮಾಡಿದ್ದೀರಾ. ಜಾಗ ಅಷ್ಟೇ, ಇದರಲ್ಲಿ ಕಲೆ ಆದಾಗ ಆ ಜಾಗಕ್ಕೆ ಮಹತ್ವ. ಸೊ ಕಲೆ, ನಿಮ್ಮಂಥವ್ರು ಕಲೆಗಾರರು, ಆರ್ಟಿಸ್ಟ್ಗಳು ಬಂದು ಮಾಡಿರೋವಂಥದ್ದು. ಸೊ ಅದೇನೋ ಅಂತಾರಲ್ಲ, ಮನೆಗೆ ಮನಸ್ಸು ಚೆನ್ನಾಗಿರ್ಬೇಕು. ಖಂಡಿತವಾಗಿಯೂ. ಸೊ ಈ ಪಾಡ್ಕಾಸ್ಟ್ ನ ಈ ಸ್ಟುಡಿಯೋಲಿ ಪ್ರತಿಯೊಂದೊಂದು ಮೂಲೆಯಲ್ಲೂ ಎಂತ ಅದ್ಭುತವಾದಂತ ನೆನಪುಗಳಿದೆ. ವಂಡರ್ಫುಲ್ ಥಿಂಗ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೆ ಪ್ಲೇಸ್ ನ ನೀವು ಕ್ರಿಯೇಟ್ ಮಾಡಿದ್ದಕ್ಕೆ. ಪ್ಲೆಜರ್ ಇಸ್ ಆಲ್ ಮೈನ್ ಸರ್. ಅಗೇನ್ ಆಸ್ ಐ ಸೆಡ್, ಜಾಗ ಅಷ್ಟೇ ಇದು. ನೀವು ಬಂದು, ಇನ್ಫ್ಲೂಯೆನ್ಸರ್ ಸಾಕಷ್ಟು ಜನ ಬಂದು ಇದನ್ನು ಯೂಸ್ ಮಾಡಿ, ಕಂಟೆಂಟ್ ಅನ್ನೋದು ನನ್ನ ಪ್ರಕಾರ ಒಂದು ಛಾಪು ಮೂಡಿಸುವಂಥ ಒಂದು
ಪ್ರಾಸೆಸ್. ಅಂದರೆ ನಾವು ಹೊಟ್ಟೋಗ್ಬಿಡ್ಬೋದು, ನಮ್ಮ ಕಂಟೆಂಟ್ ಉಳ್ಕೊಳುತ್ತೆ. ಕಂಟೆಂಟ್ ಮುಖಾಂತರ ನಾವೇನು ಮಾರ್ಗದರ್ಶನಗಳು ಮಾಡ್ತೀವಿ ಅದು ಉಳ್ಕೊಳುತ್ತೆ. ಅದೊಂಥರ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಸೊ ಅದನ್ನು ನೀವು ಮಾಡ್ತಾ ಇದ್ದೀರಾ. ಸೊ ಹೆಗ್ಗಳಿಕೆ ನಿಮ್ಮದು. ಈಗ ನಿಮಗೆ ಗೊತ್ತಿರಬೇಕು, ಸಾಕಷ್ಟು ವರ್ಷಗಳ ಮುಂಚೆ ಹೀರೋಯಿನ್ ರಶ್ಮಿಕಾ ಮಂದನ್ ಅವ್ರದ್ದು ಒಂದು ಡೀಪ್ ಫೇಕ್ ವಿಡಿಯೋ ಒಂದು ರಿಲೀಸ್ ಆಗಿತ್ತು. ಎಂಟೈರ್ ನೇಷನ್ನೇ ಮಾತಾಡ್ತು ಅದ್ರ ಬಗ್ಗೆ. ಅಮಿತಾಬ್ ಬಚ್ಚನ್ ಅವ್ರಿಂದ ಹಿಡಿದು ತುಂಬಾ ಜನ ಎಲ್ಲ ಮಾತಾಡಿದ್ರು. ಅಂದ್ರೆ ಒಂದು ಹೆಣ್ಮಗಳ ಒಂದು ಬೇರೆ ತರದ ವಿಡಿಯೋ ಹಾಕಿ ಲಿಫ್ಟಲ್ಲಿ ಯಾರೋ ಬೇರೆಯವ್ರ ಮುಖಕ್ಕೆ ಇವ್ರ ಬಾಡಿನ ಅನ್ಸಿದ್ರು. ಈಗ ಎಷ್ಟೊಂದ್ಸರಿ ನಾನು ನೀವು ಮಾತಾಡ್ತಿರ್ತೀವಲ್ಲ, ಈಗ ಬೇಕಂದ್ರೆ ನಾನು ಶಾರುಖ್ ಖಾನ್ ಜೊತೆ ಇಂಟರ್ವ್ಯೂ ಮಾಡೋ ಬೇಕಾದ್ರೆ ಮಾಡ್ಬೋದು. ನಾನು ಸ್ವರ್ಗಕ್ಕೆ ಹೋಗಿ ಈಗ ರಂಬೆ ಮೇನಕೇರ್ ಜೊತೆ ಒಂದು ಡಾನ್ಸ್ ಮಾಡ್ಕೊಂಡು ಕೂಡ ಬಂದಂಗೆ ಮಾಡ್ಬೋದು. ಎಷ್ಟು ನ್ಯಾಚುರಲ್ ಆಗಿ AI ಕ್ರಿಯೇಟ್ ಮಾಡ್ತಿದೆ ಇವತ್ತಿನ ದಿನ. AI ಹೇಗಿದೆ ಅಂದ್ರೆ, ರೀಸೆಂಟ್ ಆಗಿ ಒಪ್ಪಿಸರ್ ಒಂದು ಮಾತು ಹೇಳ್ತಿದ್ರು, AI ಏನಿದೆ ಅಲ್ಲ ಇದು ಹೇಗೆ ಅಂದ್ರೆ ಒಂದು ಬ್ರಹ್ಮ ರಾಕ್ಷಸ ಇದ್ದಂಗೆ. ರೈಟ್, ನೀವು ಕೇಳಿದೆಲ್ಲಾನು ನಿಮಗೆ ಸಿಗತ್ತೆ. ಬ್ರಹ್ಮ ರಾಕ್ಷಸನ್ ತರ ನಿಮ್ಮನ್ನೇ ತಿಂದು ಬಿಡತ್ತೆ ಅಂತ. ಈಗ AI ಮುಂದಿನ ಫ್ಯೂಚರ್ ಏನು? ನೀವು ಹೇಳ್ತಿರೋಂಥ ಇನ್ಸಿಡೆನ್ಸ್ ಯಾವುದೋ ಪರ್ಟಿಕ್ಯುಲರ್ ಎಕ್ಸಾಂಪಲ್ ನೀವು ಹೇಳಿದ್ರಿ, ಅದು ಡೀಪ್ ಫೇಕು ಆಲ್ಮೋಸ್ಟ್ AI ವೇವ್ ಇವಾಗ ಏನು ಬಂದಿದೆ ಅದಕ್ಕಿಂತ ಒಂದು ಸ್ವಲ್ಪ ಹಿಂದಿಂದು ಮಾರ್ಫಿಂಗ್ ಟೆಕ್ನಾಲಜಿ ಅಂತ ಕರೀತಾರೆ. ಮಾರ್ಫಿಂಗ್ ಟೆಕ್ನಾಲಜಿ AI ಬಂದಾದ್ಮೇಲೆ ಇನ್ನೂ ಪ್ರಬಲವಾಗಿ ದೊಡ್ಡದಾಗಿದೆ. ಮಾರ್ಫಿಂಗ್ ಟೆಕ್ನಾಲಜಿ ಅಂತ ಫೋಟೋ ಬ್ಲರ್ ಮಾಡುವಂಥದ್ದು, ಅಥವಾ ಇನ್ನೊಬ್ಬರ ಮುಖದ ಮೇಲೆ ಇನ್ನೊಬ್ಬರ ಮುಖ ಹಾಕುವಂಥದ್ದು. ಈ ಥರದ್ದೆಲ್ಲ ಸಾಕಷ್ಟು ವರ್ಷದಿಂದ ಬೇರೆ ಬೇರೆ ಥರ ಸಾಫ್ಟ್ವೇರ್ಗಳು ಇದ್ವು ಅದಕ್ಕೆ. ಬಟ್ AI ಬಂದಾದ್ಮೇಲೆ ಅದು ಎಲ್ಲರಿಗೂ ಎಟ್ಕೋ ಅಂತ ಒಂದು ವಸ್ತು ಆಗ್ಬಿಟ್ಟಿದೆ. ಅಂದರೆ ಈಗ ನಾನು ನೀವು ಕೂತ್ಕೊಂಡಿದ್ದೀವಿ, ಈಗ ನೀವು ಕೂತಿರೋಂಥ ಒಂದು ನಾನು ಪಿಕ್ಚರ್ ತಗೋತೀನಿ. ಈಗ ನಿಮ್ಮ ಮುಖದ ಬದಲು ನನ್ನ ಮುಖ ಹಾಕೋಬೇಕು ಅಂತಂದರೆ ಸಾಕಷ್ಟು AI ಟೂಲ್ಸ್ ಬಂದ್ಬಿಟ್ಟಿದೆ ಮಾರ್ಕೆಟಲ್ಲಿ, ಸಾಕಷ್ಟು ಫ್ರೀಯಾಗಿ ಅವೈಲೇಬಲ್ ಆಗಿರುವಂಥದ್ದು. ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತಂದರೆ, ಹಿಂದೆನೋ ಟೆಕ್ನಾಲಜಿ ಬಗ್ಗೆನೂ ನಾವು ಇದು ಮಾತಾಡ್ತಿದ್ವಿ. ಟೆಕ್ನಾಲಜಿ ಒಂದು ಚಾಕು ಇದ್ದಂಗೆ. ನೀವು ಆ ಚಾಕುನ ತರಕಾರಿ ಹೆಚ್ಚಕ್ಕೂ ಯೂಸ್ ಮಾಡ್ಬೋದು, ಇನ್ನೊಬ್ಬರನ್ನ ಕೊಲ್ಲೋದಕ್ಕೂ ಯೂಸ್ ಮಾಡ್ಬೋದು. ಇದು ತಾತರಾಯನ ಕಾಲದಿಂದ ಅಂತ ಪ್ರತಿಯೊಬ್ಬರು ಮಾತಾಡುವಂಥ ಒಂದು ವಿಚಾರ. AI ಕೂಡ ಹಂಗಿಲ್ಲ. AI ಸಾಕಷ್ಟು ಕೆಲಸಗಳನ್ನ ನಮಗೆ ಈಸಿ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಬಂದಂಥ ಒಂದು ಟೂಲ್, ಇನ್ಫಾರ್ಮೇಷನ್ ಸಿಗುವಂಥ ಒಂದು ಟೂಲ್, ಒಂದು ಸಾಧನ. ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳೋ ಅಂಥ ಪ್ರಮೇಯನೂ ಇದೆ. ಟು ದಟ್ ಎಕ್ಸ್ಟೆಂಟ್ ವೇರ್ ಟರ್ಮಿನೇಟರ್ ಮೂವಿ ಎಲ್ಲ ನೋಡಿರ್ತೀವಿ ನಾವು. ಟರ್ಮಿನೇಟ್ರು ಎಂಟೈರ್ ಮೂವಿ ಸೆಟಪ್ ಆಗಿರೋದೇ ಈ ಥರ ಒಂದು ರೋಬೋಟ್ಗಳ ಆರ್ಮಿ ಬರುತ್ತೆ, ಹ್ಯೂಮನ್ ರೇಸ್ನ ಅನ್ಹಿಲೇಟ್, ಅಂದರೆ ಹ್ಯೂಮನ್ ರೇಸ್ನ ಎಂಟೈರ್ ಇದನ್ನು ತೆಗೆಯುವಂಥ ಒಂದು ಪ್ರಕ್ರಿಯೆ, ವ್ಯಾನಿಷ್ ಮಾಡುವಂಥ ಒಂದು ಇದನ್ನು ಮಾಡುತ್ತೆ ಅನ್ನೋದು. ಆ ಲೆವೆಲ್ವರೆಗೂ ನೀವು ಇದು ಅಂದರೆ ಒಂದು ಚಿಕ್ಕ ಮಾರ್ಫಿಂಗ್ ಇಶ್ಯೂ ಇಂದ ಹಿಡಿದು ಹ್ಯೂಮನ್ ಸಂತತಿ, ನಮ್ಮ ಸಂತತಿಗಳನ್ನೇ ನಾಶ ಮಾಡುವಂಥದ್ವರೆಗೂ ನೀವು AI ಯೋಚನೆ ಮಾಡುವಂಥ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ಸ್ವಲ್ಪ ಹಿಂದೆ ಹೋಗೋಣ. ಈ AI ಏನು, ಎಲ್ಲಿಂದ ಬಂತು, ಯಾಕೆ ಬಂತು ಅನ್ನೋದು ಒಂದು ಸ್ವಲ್ಪ ಯೋಚನೆ ಮಾಡೋಣ. ಅದಾದಮೇಲೆ ಮಾರ್ಫಿಂಗ್ ಬಗ್ಗೆ, ಅದರ ದುಷ್ಪರಿಣಾಮಗಳ ಬಗ್ಗೆ ಮಾತಾಡೋಣ. ನೋಡಿ, ಏನಾಯಿತು, ಟೆಕ್ನಾಲಜಿಯಲ್ಲಿ ಒಂದು ಸ್ವಲ್ಪ ಅಭಾವಗಳು ಕಾಣಿಸೋಕ್ಕೆ ಶುರುವಾಯಿತು. ಹ್ಯೂಮನ್ ಎರರ್ಸ್ ಅಂತ ಏನು ಹೇಳ್ತೀವಿ ನಾವು, ಅಂದರೆ ಮನುಷ್ಯ ಸಹಜವಾಗಿ ನಾವು ಮಾಡುವಂಥ ತಪ್ಪುಗಳು, ಕೆಲಸದಲ್ಲಿ ಮಾಡುವಂಥ ತಪ್ಪುಗಳು. ಅದನ್ನು ಕೌಂಟರ್ ಮಾಡೋದಕ್ಕೆ ಸಾಕಷ್ಟು ಕಂಪನಿಗಳು ML, ಮಷೀನ್ ಲರ್ನಿಂಗ್ ಮತ್ತು ಡೀಪ್ ಲರ್ನಿಂಗ್ ಅಂತ 2 ಹೊಸ ಬ್ರಾಂಚ್ ಆಫ್ ಕಂಪ್ಯೂಟರ್ ಸೈನ್ಸ್ನ ಅಡಾಪ್ಟ್ ಮಾಡಿಕೊಂಡ್ರು. ಅಂದರೆ ಇತ್ತದು, ಅದನ್ನು ಅಡಾಪ್ಟ್ ಮಾಡಿಕೊಂಡ್ರು. ಅದರಲ್ಲೇ ಇನ್ನೊಂದು ಬಂದಿತ್ತು ಏನು ಅಂತಂದರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್. ನಮಗೆ ಗೊತ್ತಿರೋಂಗೆ ಕಂಪ್ಯೂಟರ್ ಅಥವಾ ಎನಿ ಹಾರ್ಡ್ವೇರ್ ಬರೀ ಬೈನರಿಯಲ್ಲಿ ಮಾತ್ರ ಝೀರೋಸ್ ಆ್ಯಂಡ್ ಒನ್ಸ್. ಸೊ ಒಂದು ಕಂಪೈಲರ್ ಇರುತ್ತೆ, ನಾವು ಹೇಳೋವಂಥದ್ದನ್ನು ಕಂಪೈಲರ್ ಅರ್ಥ ಮಾಡಿಕೊಂಡು ಮೆಷಿನಿಗೆ ಹೇಳುತ್ತೆ, ಮೆಷಿನ್ ಅದನ್ನು ಅರ್ಥ ಮಾಡ್ಕೊಂಡು ನಮಗೇನೋ ಒಂದು ಔಟ್ಪುಟ್ ಕೊಡುತ್ತೆ. ಇದಿತ್ತು. ನಾವು ಯಾವ ಭಾಷೆ ಮಾತಾಡ್ತಾ ಇದ್ದೀವಿ, ಈಗ ನಾವು ಕನ್ನಡದಲ್ಲಿ ಮಾತಾಡ್ತಿದ್ದೀವಿ, ಇನ್ನೊಬ್ರು ಹಿಂದಿಯಲ್ಲಿ ಮಾತಾಡ್ಬೋದು, ತಮಿಳಲ್ಲಿ ಮಾತಾಡ್ಬೋದು. ಈ ಪ್ರಾಸೆಸಿಂಗ್, ಈ ಭಾಷೆ ಪ್ರಾಸೆಸಿಂಗ್ ಏನಿತ್ತು, ಅದು ಮಷೀನಿಗೆ ಎಬಿಲಿಟಿ ಇರಲಿಲ್ಲ. ಅಂದರೆ ಇವಾಗ ಸಿರಿ ಅಂತ ಒಂದು ಇದನ್ನು
ಒಂದು ವಾಯ್ಸ್. ಒಂದು ವಾಯ್ಸ್ ಬೇಸ್ಡ್ ಒಂದು ಅಪ್ಲಿಕೇಶನ್ ಏನಿತ್ತು, ಅದು ನಿಮ್ಗೆಲ್ರಿಗೂ ಗೊತ್ತಿದೆ, ಆಪಲ್ ಯೂಸ್ ಮಾಡ್ತಾರೆ. ಹೇ ಸಿರಿ, ವೇರ್ ಆರ್ ಯು? I'm over here. ಎಕ್ಸಾಕ್ಟ್ಲಿ, ಬಂದು ವಾಯ್ಸ್ ಬೇಸ್ಡ್ ಕಮಾಂಡ್. ಇದನ್ನ ವಾಯ್ಸ್ ಬೇಸ್ಡ್ ಅಸಿಸ್ಟೆಂಟ್ ಅಂತ ಕರೀತಾರೆ. ಈ ವಾಯ್ಸ್ ಬೇಸ್ಡ್ ಅಸಿಸ್ಟೆಂಟ್ ಆಪರೇಟ್ ಆಗದೆ ಈ NLP ಅಂತ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಇದೆಲ್ಲ ಬ್ರಾಂಚಸ್ ಯಾಕೆ ಓಪನ್ ಆಯಿತು ಅಂತಂದ್ರೆ, ಇನ್ನೂ ಸುಲಭ ಮಾಡೋವಂಥದಕ್ಕೆ, ನಮ್ಮ ಕೆಲಸಗಳನ್ನ ಸುಗಮವಾಗಿ ಮಾಡೋದಕ್ಕೆ. ಎರಡನೇದು, ಹ್ಯೂಮನ್ ಎರರ್ಸ್ ಎಲ್ಲೆಲ್ಲ ಆಗ್ಬೋದು ಅಲ್ಲೆಲ್ಲ ಅದನ್ನು ತಡೆಗಟ್ಟೋದಕ್ಕೋಸ್ಕರ ಮಾಡದಂಥ ಒಂದಿದು. ಈಗ ಸ್ಪೇಸ್ ಮಿಷನ್ಸ್ ಆಗಿರ್ಬೋದು, ಅಥವಾ ಈ DNA ಸಿಂಥಸಿಸ್ ಆಗಿರ್ಬೋದು, ಅಂದರೆ ಎಕ್ಸ್ಟ್ರೀಮ್ ಡೀಪ್ ಸೈನ್ಸ್ ಅಲ್ಲಿ ಏನೋ ಅಲ್ಲಿ ML DL ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ಬಂದಂತಹ ಒನ್ ಆಫ್ ದ ಸ್ಟಾರ್ಟ್ಅಪ್ಸ್ ಕಾಲ್ಡ್ ಇಸ್ ಓಪನ್ AI. ಓಪನ್ AI. ಸ್ಯಾಮ್ ಆಲ್ಟ್ಮನ್ ಅಂತ ಈಗ ತುಂಬ ಪ್ರಬಲವಾಗಿ ಹೆಸರು ಮಾಡಿರೋಂಥ ಒಬ್ಬ US ನಾಗರಿಕ. ಅವರು ಏನು ಹೇಳಿದ್ರು, AI ಯಾರಪ್ಪನ ಮನೆ ಸೊತ್ತು ಅಲ್ಲ, ಎಲ್ಲಾರ್ಗೂ ಅವೈಲಬಲ್ ಆಗಿರಬೇಕು ಅಂತ ಹೇಳಿ ಓಪನ್ AI ಅನ್ನೋದು ನಾಟ್ ಫಾರ್ ಪ್ರಾಫಿಟ್, ದುಡ್ಡು ಮಾಡಕ್ ಅಂದ್ರೆ ಅದು ಪ್ರಾಫಿಟ್ಗಲ್ಲ, ಅದು ಎಲ್ಲಾರ್ಗೂ ಅವೈಲಬಲ್ ಆಗಿರಬೇಕು ಅಂತ ಹೇಳಿ, ನಾಟ್ ಫಾರ್ ಪ್ರಾಫಿಟ್, ಅದಕ್ಕೆ ಹೆಸರು ಓಪನ್ AI ಅಂತ ಶುರು ಮಾಡಿದ್ರು. ಶುರು ಮಾಡಿ ಸಾಕಷ್ಟು ವರ್ಷಗಳಾಯಿತು. ಇದರಲ್ಲಿ ಎಲ್ಲರೂ ಇನ್ವೆಸ್ಟ್ ಮಾಡಿದ್ರು. ಅಂದರೆ ಇಲಾನ್ ಮಸ್ಕ್ ಇನ್ವೆಸ್ಟ್ ಮಾಡಿದ್ರು. ಆಮೇಲೆ ನಮ್ಮ ಇನ್ಫೋಸಿಸ್ ಅಲ್ಲಿ ಒಂದು ಇದು ಬಂದಿತ್ತು, ಪ್ರಪೋಸಲ್ ಬಂದಿತ್ತು. ಆ ಥರ ಜಗತ್ತಿನಾದ್ಯಂತ ಬೇರೆ ಬೇರೆ ಕಂಪ್ನಿಗಳೆಲ್ಲರೂ ಆ ಓಪನ್ AI ನಾಟ್ ಫಾರ್ ಪ್ರಾಫಿಟ್. ಇವರು ಏನು ಮಾಡಿದ್ರು, ಒಂದು ವರ್ಷನ್ ಆಫ್ ಒಂದು ಚಾಟ್ ಬಾಟ್, ಅಂದರೆ ನೀವು ಏನು ಕೇಳಿದ್ರು ಅದಕ್ಕೆ ಒಂದು ಉತ್ತರ ಕೊಡುವಂಥ ಒಂದು ಚಾಟ್ ಬಾಟ್ನ ಕೊಟ್ರು. ಏನು ಈ ಚಾಟ್ ಬಾಟ್ಗೂ ನಿಮ್ಮ ವರ್ಚುವಲ್ ಅಸಿಸ್ಟೆಂಟ್ಗೂ ಇರುವಂಥ ಡಿಫ್ರೆನ್ಸ್ ಏನು? ನಿಮ್ಮ ವರ್ಚುವಲ್ ಅಸಿಸ್ಟೆಂಟ್ ಏನು ಮಾಡುತ್ತೆ ಅಂದರೆ, ಇಂಟರ್ನೆಟ್ಗೆ ಹೋಗ್ಬಿಟ್ಟು ಹುಡ್ಕೊಂಡು ಬಂದು ನಿಮ್ಗೆ ಆನ್ಸರ್ ಹೇಳುತ್ತೆ. ಕರೆಕ್ಟ್. ಅದಕ್ಕೆ ಬುದ್ಧಿ ಇಲ್ಲ. ಬಟ್ ಓಪನ್ AI ಮಾಡದಂಥ ಏನು AI ಸ್ಟ್ಯಾಕ್ ಅಂತ ಏನು ಹೇಳಿದ್ರು, ವಿಚ್ ಇಸ್ ಬೇಸ್ಡ್ ಆನ್ ಸಮಥಿಂಗ್ ಕಾಲ್ಡ್ ಇಸ್ ಜನರೇಟಿವ್ AI ಅಂತ ಕರೀತಾರೆ. ಆ ಜನರೇಟಿವ್ AI ಸ್ಟ್ಯಾಕ್ ಮೇಲೆ ಏನು ಇವರು ಆ ಚಾಟ್ ಬಾಟ್ನ ಬಿಲ್ಡ್ ಮಾಡಿದ್ರು, ಅದಕ್ಕೆ ನ್ಯಾಚುರಲ್ ಆಗಿ ಒಂದು ಅರ್ಥ ಮಾಡ್ಕೊಳ್ಳುವಂಥ ಒಂದು ಎಬಿಲಿಟಿ ಇತ್ತು. ನೀವೇನು ಕೇಳ್ತೀರಾ, ಅದು ಏನು ಕಾಂಟೆಕ್ಸ್ಟು, ಆ ಕಾಂಟೆಕ್ಸ್ಟಿಗೆ ಏನು ಕರೆಕ್ಟಾಗಿ ಅದು ರಿಪ್ಲೈ ಮಾಡಬೇಕು, ಅದಕ್ಕೆ ಟ್ರೈನಿಂಗ್ ಮಾಡುವಂಥ ಪ್ರಕ್ರಿಯೆಗಳು ಪ್ರತಿಯೊಂದು ಅವರು ರೆಡಿ ಮಾಡಿಕೊಂಡ್ರು. ಇದು ಸೋ ಫಾರ್ ಸೋ ಗುಡ್. ಇಲ್ಲಿವರೆಗೂ ಈ ಘಟ್ಟದವರೆಗೂ ಗುಡ್. ಇಲ್ಲೇನಾಯಿತು, ಅವರ ಫಸ್ಟ್ ವರ್ಷನ್ ಬಿಟ್ಟರು, ವಿಚ್ ವಾಸ್ ಕಾಲ್ಡ್ ಅಸ್ ಚಾಟ್ GPT. ನಾವೆಲ್ಲರೂ ಕೇಳಿದ್ದೀವಿ, ನಾವೆಲ್ಲ ಯೂಸ್ ಮಾಡ್ತಿದ್ದೀವಿ. ಚಾಟ್ GPT ಅನ್ನೋದು ಫಸ್ಟ್ ವರ್ಷನ್ ಅಂತ ಬಿಟ್ಟು 2020-21 ಕೊರೋನಾ ವರ್ಷ ಮುಗಿತಿದ್ದಂಗೆನೆ ಅವರು ಫಸ್ಟ್ ವರ್ಷನ್ ರಿಲೀಸ್ ಮಾಡಿದ್ರು. ವಿ ವರ್ ಒನ್ ಆಫ್ ದಿ ಅರ್ಲಿಯೆಸ್ಟ್ ಅಡಾಪ್ಟರ್ಸ್ ಆಫ್ ಚಾಟ್ GPT. ಹಂಗೆ ವರ್ಷನ್ಸ್ ಆಫ್ ಚಾಟ್ GPTಗಳು ಬರ್ತಾನೆ ಇದೆ, ನಾವು ಕಲಿತಾನೆ ಇದ್ದೀವಿ, ಹೋಗ್ತಾನೆ ಇದ್ದೀವಿ. ಇಲ್ಲೇನಾಯಿತು, ನಾಟ್ ಫಾರ್ ಪ್ರಾಫಿಟ್ ಅನ್ನುವಂಥ ಮನಸ್ಥಿತಿಲಿದ್ದಂಥ ಸ್ಯಾಮ್ ಆಲ್ಟ್ಮನ್ನು ಇದನ್ನ ಫಾರ್ ಪ್ರಾಫಿಟ್ಗೆ ಚೇಂಜ್ ಮಾಡಿದ್ರು. ಇವತ್ತು ಚಾಟ್ GPT ಇಸ್ ಅ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್. ಅವ್ರದ್ದು ಇಂಟೆನ್ಷನ್ ಇದೆ, ಇವತ್ತು ಪ್ರಾಫಿಟ್ ಅಲ್ಲಿ ಇಲ್ಲ ಅವರು, ಬಟ್ ಆದರೆ ಇಂಟೆನ್ಷನ್ ಇದೆ ಅವರಿಗೆ ಪ್ರಾಫಿಟ್ ಆಗಬೇಕು ಅನ್ನೋದು. ಸೊ ಇವಾಗ ಏನಾಯಿತು, ಇದೇ ಥರನೇ ಆಂಥ್ರೋಪಿಕ್ ಅಂತ ಒಂದು ಕಂಪನಿ ಬಂತು, ಓಪನ್ ಕ್ಲಾ ಅಂತ ಒಂದಿದೆ. ಈ ಥರ ಸಾಕಷ್ಟು ಈ ಥರ GPT ಇಂಜಿನ್ಸ್ ಅದರ ಬೇಸಿಸ್ ಮೇಲೆ ಬಂದಿರೋವಂಥ ಸಾಕಷ್ಟು AI ಪ್ಲಾಟ್ಫಾರ್ಮ್ಗಳು ಬಂದ್ಬಿಟ್ಟಿದೆ. ಬಂದಿರೋದ್ರಿಂದ ಏನಾಗ್ತಾ ಇದೆ, ಎಲ್ಲರಿಗೂ AI ಆಕ್ಸೆಸ್ ಸಿಗ್ತಾ ಇದೆ ಅಟ್ ಅ ಥ್ರೂ ಅವೇ ಪ್ರೈಸ್. ಇವಾಗ ಏನು ಒಂದು $20 ಲೈಸೆನ್ಸ್ ನೀವು ತೊಗೊಂಡ್ರೆ AI ಇಂಜಿನ್ ನಿಮಗೇನು ಬೇಕೋ ಅದೆಲ್ಲ ಕೊಡ್ತಾ ಇದೆ. ಇದೇ ಥರ ಗೂಗಲ್ ಅವ್ರದ್ದು ಜೆಮಿನೈ ಅಂತ ಇದೆ. ಪ್ರತಿಯೊಬ್ಬರು ಅವ್ರದೇ ಆದಂಥ ಎಲ್ಲ ಸಿಗತ್ತೆ. ಇವಾಗ ನಾವು ನಮ್ಮ ಫೋಟೋ ಹಾಕ್ಬಿಟ್ಟು ಎಲ್ಲ ಪ್ಯಾರಿಸ್ ಅಲ್ಲಿ ಇದೀನಿ ಅಂದ್ರೆ ಸಿಗತ್ತೆ. ಐಶ್ವರ್ಯ ಪಕ್ಕ ನಿಂತ್ಕೊಂಡು ನಮಗೂ ಸಿಗತ್ತೆ, ಏನ್ ಬೇಕೋ ಸಿಗತ್ತೆ, ಎಲ್ಲ ಅದೇ ನೀಟ್ ರೆಡಿ ಮಾಡಿ ಕೊಟ್ಕೊಡಕ್ಕೆ. ಖಂಡಿತವಾಗ್ಲು. ಸೊ AI ಸೋ ಫಾರ್ ಸೋ ಗುಡ್. ಹೇಳ್ದಂಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ತೀನಿ. ಜಾಗತಿಕ ಮಟ್ಟದಲ್ಲಿ AI ಅಡಾಪ್ಷನ್ ಇವಾಗ ಲಾಸ್ಟ್ ಮೈಲ್ವರೆಗೂ ಬರ್ತಾ ಇದೆ. ಲಾಸ್ಟ್ ಮೈಲ್ ಅಂದ್ರೆ ಏನು, ಅದೇ ಹೇಳ್ತಾರಲ್ಲ, US ಇಂದ ಇಂಡಿಯಾಗೆ ಬಂತು,
ಇಂಡಿಯಾದಿಂದ ಕರ್ನಾಟಕಕ್ಕೆ ಬಂತು, ಕರ್ನಾಟಕದಿಂದ ಬೆಂಗಳೂರಿಗೆ ಬಂತು, ಬೆಂಗಳೂರಿಂದ ಕಡೆಗೆ ರಘುವನಹಳ್ಳಿ ಮೇನ್ ರೋಡ್ವರೆಗೂ ಬಂದ್ಬಿಡ್ತು. ಇದು ಲಾಸ್ಟ್ ಮೈಲ್ ಡೆಲಿವರಿ ಅಂತ ಅನ್ಕೊಳ್ಳಿ. ಅಂದ್ರೆ ಎಲ್ಲಾರ್ಗೂ ಇವಾಗ ಆಕ್ಸೆಸ್ ಇದೆ, ಹ್ಮ್. ಎಲ್ಲಾರ್ಗೂ ಆಕ್ಸೆಸ್ ಇದೆ. AI ಹ್ಮ್. ಇವ್ರಿಗೆ ಅವ್ರಿಗೆ ಅಂತಿಲ್ಲ. ಅಂದ್ರೆ ಎಲ್ಲರಿಗೂ ಶಿಷ್ಟರಿಗೂ ಇದೆ, ಕರೆಕ್ಟ್. ದುಷ್ಟರಿಗೂ ಇದೆ. ಸೊ ಶಿಷ್ಟರು ಶಿಷ್ಟಾವಂತಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ದುಷ್ಟರು ಅವರ ಕೆಲಸಕ್ಕೋಸ್ಕರ ಇದು ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಇವಾಗ ಗವರ್ನಿಂಗ್ ರೂಲ್ಸ್ ಅಂತ ನಮ್ಮ ಮೋದಿ ಗೌರ್ಮೆಂಟ್ ಅವರು ತಂದಿದ್ದಾರೆ. ಅಂದ್ರೆ AI ಯೂಸೇಜ್ ಅಂದ್ರೆ ಏನು, ಹ್ಮ್. ಆ ಯೂಸೇಜಿಗೆ ಬೇಕಾಗಿರುವಂಥ ಪಾಲಿಸಿಗಳೇನು, ಇದೆಲ್ಲ ತಂದಿದ್ದಾರೆ. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಇದೆ. ಯಾಕೆ ಕಷ್ಟ ಇದೆ? ತುಂಬ ಟೂಲ್ಸ್ ಇದೆ. ಎಷ್ಟು ಟೂಲ್ಸ್ ಅಂತ ನೀವು ಮಾನಿಟರ್ ಮಾಡ್ತೀರಾ? ಸೊ ಈ AI ಏನಿದೆ, ಇದು ಇನ್ನೊಂದು 5 ವರ್ಷದಲ್ಲಿ ನಮ್ಮ ಇಂಡಿಯನ್ ಟೆಕ್ನಾಲಜಿ ಲ್ಯಾಂಡ್ಸ್ಕೇಪ್ನ ತುಂಬಾ ಚೇಂಜ್ ಮಾಡಿಬಿಡುತ್ತೆ. ಲೈಕ್ ಯಾವ ರೀತಿಲಿ? ನಾನು ನಿಮಗೆ ಮೊನ್ನೆ ಒಂದು ಸ್ಯಾಂಪಲ್ ತೋರಿಸ್ತಾ ಇದ್ದೆ. ವಿಂಡ್ ಸರ್ಫ್ ಅಂತ ಇದೆ, ಕರ್ಸರ್ ಅಂತಿದೆ, ಲವಬಲ್ ಅಂತಿದೆ. ಇದೆಲ್ಲ ಏನು ಮಾಡಿದ್ದಾರೆ, AI ಯೂಸ್ ಮಾಡಿಕೊಂಡು ಆ್ಯಪ್ ಡೆವಲಪ್ಮೆಂಟ್ ಹೇಗೆ ಮಾಡೋದು. ಈಗ ಆ್ಯಪ್ ಡೆವಲಪ್ಮೆಂಟ್ ಅಂದರೆ ನಿಮಗೂ ಗೊತ್ತು, ನನಗೂ ಗೊತ್ತು. ಯಾರೋ ಒಬ್ಬ ಟೆಕ್ಕಿ ಬೇಕಾಗ್ತಾನೆ, ಡೆವಲಪರ್ ಬೇಕಾಗ್ತಾನೆ, ಫ್ರಂಟ್ ಎಂಡ್ ಬೇಕಾಗತ್ತೆ, ಬ್ಯಾಕ್ ಎಂಡ್ ಬೇಕಾಗತ್ತೆ, ಒಬ್ಬ ಪ್ರಾಡಕ್ಟ್ ಮ್ಯಾನೇಜರ್ ಬೇಕಾಗ್ತಾನೆ, ಇವರೆಲ್ಲ ಬೇಕಾಗ್ತಾರೆ ನನಗೆ. AI ಏನು ಮಾಡ್ತಾ ಇದೆ, ಇವರೆಲ್ಲರನ್ನೂ ಕಟ್ ಮಾಡಿಬಿಟ್ಟು ನನಗೆ ಪ್ರಾಂಪ್ಟ್ ಕೊಡಿ, ನಾನು ಪ್ರಾಂಪ್ಟ್ ಪ್ರಕಾರ ನಿಮಗೆ ನಾನು ಸಾಫ್ಟ್ವೇರ್ ಜನರೇಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದೆ. ಯಾವ ಲೆವೆಲ್ಗೆ ಅಂದರೆ, ಕೋಡೆಕ್ಸ್ ಅಂತ ಒಂದು ಓಪನ್ AI ಅವರು ಒಂದು ಟೂಲ್ ಬಿಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಟೆಕ್ನಿಕಲ್ ಕೆಲಸ ಮಾಡುವಂಥವ್ರು ರೆಪಾಸಿಟರೀಸ್ ಅಂತ ಯೂಸ್ ಮಾಡ್ತೀವಿ. ಗಿಟ್ ರೆಪಾಸಿಟರೀಸ್ ಅಂತ ಹೇಳ್ತೀವಿ. ಆ ಗಿಟ್ ರೆಪಾಸಿಟರಿಗೆ ನಾವು ಪ್ಲಗ್ ಮಾಡಿಬಿಡ್ಬೋದು. ಅದರಲ್ಲಿ ಕೆಲಸ ಕಾರ್ಯಗಳದೆಲ್ಲ ಟಿಕೆಟ್ಸ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಟಿಕೆಟ್ ಅಸೈನ್ ಆಗುತ್ತೆ. ಆ ಕೋಡೆಕ್ಸ್ ಅನ್ನೋದು ನಿಮ್ಮ ಟಿಕೆಟ್ ಏನು ಅಸೈನ್ ಆಗಿದೆ ಅದನ್ನು ತಗೊಂಡು ಕೆಲಸ ಮಾಡಿ ನಿಮ್ಮ ಕೋಡ್ ನಿಮ್ಮ ಪರವಾಗಿ ರೆಪಾಸಿಟರಿಗೆ ಕಮಿಟ್ ಮಾಡುವಷ್ಟು ಚಾಣಾಕ್ಷತನ ಅದಕ್ಕಿದೆ. ತಮಾಷೆ ಅದಲ್ಲ. ತಮಾಷೆ ಏನು ಅಂತಂದ್ರೆ, ತುಂಬಾ ಜನದ ಪ್ರಕಾರ AI ಅನ್ನೋ ಎಂಟಿಟಿ ಏನಿದೆ ಅದಿನ್ನೂ LKGಲಿದೆ. ನಾಳೆ UKGಗೆ ಹೋಗುತ್ತೆ, ನಾಳೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರುತ್ತೆ, ಯಾವತ್ತೋ ಒಂದು ದಿವಸ ಗ್ರಾಜ್ಯುಯೇಟ್ ಆಗುತ್ತೆ. ಅಲ್ಲ, ನಮಗೆ ಇದೇನೆ ಗ್ರಾಜುಯೇಷನ್ ತರ ಅನ್ನಿಸ್ತಾ ಇದೆ. ನೀವು ನೋಡಿದ್ರೆ ಇನ್ನು ಬೇಸಿಕ್ ಅಂತ ಬೇರೆ ಹೇಳ್ತಿದ್ರ. ಬೇಸಿಕಲ್ಲಿ ಬೇಸಿಕ್ ಅಂತ ಹೇಳ್ತಿರೋದು. ಇದು ನನ್ನ ಮಾತಲ್ಲ. ಜಗತ್ತಿನಾದ್ಯಂತ ಇರುವಂಥ ಎಲ್ಲ ಕಂಪ್ಯೂಟರ್ ಸೈನ್ಸ್ ಇಂಟೆಲೆಕ್ಚುಯಲ್ ಟಾಪ್ ಟೈರ್ ಅಲ್ಲಿರುವಂಥ ಎಲ್ಲ ಪ್ರೊಫೆಷನಲ್ಲು ದೇ ಬಿಲೀವ್ ದಟ್ ಇನ್ನು LKGಲಿದೆ ಇದು. ನಾಳೆ UPGಗೆ ಬರುತ್ತೆ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರುತ್ತೆ, ಯಾವತ್ತೊಂದು ದಿವಸ ಗ್ರಾಜ್ಯುಯೇಟ್ ಆಗುತ್ತೆ. ಗ್ರಾಜ್ಯುಯೇಟ್ ಆದಾಗ ಮಾಡುವಂಥ ಮೊದಲನೇ ಕೆಲಸ ಏನು ಅಂತಂದ್ರೆ, 90% ಆಫ್ ವೈಟ್ ಕಾಲರ್ಡ್ ಜಾಬ್ಸ್ ಯಾವ್ದು, ಅಕೌಂಟಿಂಗ್, ಬ್ಯಾಕ್ ಆಫೀಸ್ ಪ್ರಾಸೆಸಿಂಗ್, ಕಸ್ಟಮರ್ ಸಪೋರ್ಟ್, ಟೆಕ್ ಜಾಬ್ಸ್, ಇದನ್ನೆಲ್ಲದನ್ನು ನುಂಗಿ ನೀರು ಕೊಡ್ಬಿಡ್ತದೆ. ಇವಾಗ ನಾನು ನಿಮ್ಗೆ ಹೇಳ್ತೀನಿ, ಇವಾಗ ನೀವು ನನ್ನ ಹತ್ರ ಒಂದು ವೆಬ್ಸೈಟ್ ಮಾಡಿಸ್ಕೊತಿದ್ದೀರಾ ಅಂತ ಅನ್ಕೊಳ್ಳಿ. ನೀವು ನನ್ನ ಹತ್ರ ಮಾತಾಡಬೇಕು, ನನಗೆ ಹೇಳಬೇಕು, ಈ ತರ ಮಾಡ್ಕೊಡು, ಆ ತರ ಮಾಡ್ಕೊಡ್ಬೇಕು, ನಿಮ್ಮನ್ನ ಫಾಲೋ ಅಪ್ ನಾನು ಮಾಡಬೇಕು, ಫಾಲೋ ನಿಮಗೆ ಡಾಕ್ಯುಮೆಂಟ್ಸ್ ತಂದು ಕೊಡ್ಬೇಕು, ಖಂಡಿತವಾಗ್ಲೂ. ಮತ್ತೆ ಇದಿಷ್ಟೇ ಬೇಕು. ಅದ್ರ ಮಧ್ಯೆ ನೀವು ಹೇಳ್ತೀರಾ ಇದು 1 ಕರೆಕ್ಷನ್ 2 ಕರೆಕ್ಷನ್ ಅಷ್ಟೇ, 3 ಕರ್ನೆ ಮೂರ್ correction ಕೊಡಲ್ಲ, ಕೊಡಲ್ಲ. ಈ ತರದೆಲ್ಲ ನಾನು ಹೇಳ್ತೀನಿ ನಿಮ್ಗೆ. ಇಮ್ಯಾಜಿನ್ ದಿಸ್ ಅಗೇನ್ಸ್ಟ್ ಇನ್ನೊಂದು ಆಪ್ಷನ್. ನೀವೊಂದು ಟೂಲ್ ಮುಂದೆ ಕೂತ್ಕೋತೀರಾ, ನಿಮ್ಮ ರಿಕ್ವೈರ್ಮೆಂಟ್ ಎಲ್ಲ ಅದಕ್ಕೆ ಪ್ರಾಂಪ್ಟ್ ಕೊಡ್ತೀರಾ, ಅದು ನಿಮ್ಗೊಂದು ವರ್ಷನ್ ಆಫ್ ದ ಅಪ್ಲಿಕೇಶನ್ ಅಲ್ಲೇ 5 ನಿಮಿಷದಲ್ಲಿ ನಿಮಗೆ ಕೊಟ್ಟು ಬಿಡುತ್ತೆ. 5 ನಿಮಿಷದಲ್ಲಿ ನಿಮಗೆ ಅದು ಕೊಟ್ಟು ಬಿಡುತ್ತೆ. ನಾವು ಅದನ್ನ ಮಾಡಿದ್ವಿ ಮೊನ್ನೆ. ಒಂದು ಸ್ಟಾಪ್ ಕ್ಲಾಕ್ ಹಾಕಿ ನಿಮಗೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಹೇಗೆ ಅಂತ. 3 ನಿಮಿಷದಲ್ಲಿ ಒಂದು ಕಂಪ್ಲೀಟ್ ವೆಬ್ ಪೇಜ್ ನಿಮಗೆ ಹ್ಯಾಂಡಲ್ ಡೆಲಿವರಿ ಮಾಡಿಬಿಡ್ತು. ಈಗ ಏನು ಬೇಸಿಕ್ ಲೆವೆಲ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಪಾಡ್ಕಾಸ್ಟ್ ನೋಡ್ತಿರೋರ್ಗೆ ಅನಿಸ್ತಿರ್ಬೋದು, ಓ ಇದೆಲ್ಲ ಏನೋ ದೊಡ್ಡವ್ರ ಕೆಲ್ಸಗಳಿಗೆ ಮಾತ್ರ ಅಫೇರ್ ಆಗ್ತಿದೆ ಅಂತ. ಇಲ್ಲ, ಉದಾಹರಣೆಗೆ ಈಗ ಸಿಂಪಲ್ ಒಂದು ವೆಡ್ಡಿಂಗ್ ಶೂಟ್, ಒಂದು ಮದುವೆ ಫಿಕ್ಸ್ ಆಗಿರೋ ಒಂದು ಗಂಡು ಹೆಣ್ಣು ಒಂದು ವೆಡ್ಡಿಂಗ್ ಶೂಟ್ ಅಂತ ಪ್ಲಾನ್ ಮಾಡ್ತಾರೆ. ವೆಡ್ಡಿಂಗ್ ಶೂಟ್ಗೆ ಫೋಟೋಗ್ರಾಫರ್ಗೆ ಒಂದು 30,000 ಒಂದು 50,000 ಮಾತಾಡಿರ್ತಾರೆ, ಫೋಟೋಸ್ ವಿಡಿಯೋಸ್ ಮಾಡಿಕೊಡಿ ಅಂತ. ಇವ್ರ ಬೇಸಿಕ್ ಪ್ರಿಪರೇಷನ್ಸ್ ಏನಿರುತ್ತೆ, ಇವರು ಪಾರ್ಲರ್ಗೆ ಹೋಗೋದು, ಹೇರ್ ಕಟ್ ಹೋಗೋದು, ರೆಡಿ ಆಗೋದು ಫೋಟೋ ಶೂಟ್ಗೆ. ಇವ್ರು ಹಾಕೋ ಬಟ್ಟೆಗಳೆಲ್ಲ ಡಿಸೈನರ್ ಹತ್ರ ಹೋಗಿ ಬೇಕಾದಂಗೆ ಡಿಸೈನರ್ಗೆ ಬಿಸ್ನೆಸ್ ಕೊಟ್ರು ಬಟ್ಟೆಗೆ,
ಪಾರ್ಲರ್ ಸಲೂನ್ ಬಿಸ್ನೆಸ್ ಕೊಟ್ರು, ಮತ್ತೆ ಇಲ್ಲಿ ಶೂಟಿಗೆ ಬಂದ್ರು. ಶೂಟಿಗೆ ಬರ್ಬೇಕಂದ್ರೆ ಕಾರ್ಗೆ ಟ್ರಾವೆಲ್ ಕೂಡ ಬಿಸ್ನೆಸ್ ಕೊಟ್ರು. ಶೂಟಿಂಗ್ ಸೆಟ್ ಅಲ್ಲಿ ಕ್ಯಾಮ್ರಾಮನ್ಗೆ ಎಲ್ಲ ಪೇ ಮಾಡಿತ್ತು, ಎಲ್ಲ ಬಜೆಟ್ ಇಟ್ಟಿಟ್ರು. ಮತ್ತೆ ಒಂದು ವಾರಕ್ಕಾದ್ರೂ ಒಳ್ಳೆ ಫೋಟೋಸ್ ಬಂತು. ಇದು ಮ್ಯಾನ್ಯುಯಲ್ ಪ್ರೋಸೆಸ್ ಇಷ್ಟೇ ನಡೀತಿರೋದು. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹುಡುಗಂದೊಂದು ಫೋಟೋ, ಹುಡುಗಿದೊಂದು ಫೋಟೋ, ಹೇಗೆ ಪ್ರಾಂಪ್ಟ್ ಹಾಕ್ಬಿಟ್ರೆ ನಿಮಗೆ ಎಷ್ಟು ವೇರಿಯೇಷನ್ಸ್ ಬೇಕು. ವಿತ್ ಮೋಷನ್ ಪಿಕ್ಚರ್ ಕೊಡುತ್ತೆ. ಹಾ, ಸೊ ಇಲ್ಲಿ ಇಷ್ಟು ಜನರು ಬಿಸ್ನೆಸ್ ಹೊಡ್ತಾ ತುಂಬಾ ಹೊಡ್ತಾ ಇದೆ. ಅಂದ್ರೆ ಈಗ ನಮ್ಮ ಅಕಾಡೆಮಿಯ, ನಮ್ಮ ಏನು ಇನ್ಸ್ಟಿಟ್ಯೂಷನ್ಸ್ಗಳಿವೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇವೆ, ಇದು ಎದ್ದೇಳಲಿಲ್ಲ, ನಿದ್ದೆಯಿಂದ ಎದ್ದೇಳಲಿಲ್ಲ ಅಂತಂದ್ರೆ ಇನ್ನು ನೆಕ್ಸ್ಟ್ 5 ವರ್ಷ ತುಂಬಾ ಕ್ರಿಟಿಕಲ್ ಆಗಿದೆ. ಇನ್ನು 5 ವರ್ಷದಲ್ಲಿ ನನ್ನ ಅಸೆಸ್ಮೆಂಟ್ ಪ್ರಕಾರ ಪ್ರಾಡಕ್ಟ್ ಮೈಂಡ್ ಸೆಟ್ ಇರುವಂತಹ ಟೆಕ್ಕಿಗಳು ಮಾತ್ರ ಸರ್ವೈವ್ ಆಗ್ತಾರೆ. ಯಾರು ನಾನು ಫ್ರಂಟ್ ಎಂಡ್ ಮಾತ್ರ ಮಾಡ್ತೀನಿ, ಇನ್ನು ಹಳೆ ಸ್ಕೂಲ್, ಓಲ್ಡ್ ಸ್ಕೂಲ್ ಥಾಟ್ಸ್, ನಾನು ಫ್ರಂಟ್ ಎಂಡ್ ಮಾತ್ರ ಮಾಡ್ತೀನಿ, ನನ್ ಬ್ಯಾಕ್ ಎಂಡ್ ಗೊತ್ತಿಲ್ಲ, ನಂಗೆ ಡೇಟಾ ಬೇಸ್ ಗೊತ್ತಿಲ್ಲ, ಗೊತ್ತಿಲ್ಲ, ಇದು ಗೊತ್ತಿಲ್ಲ, ನನಗೆ ಪ್ಯಾಕೇಜ್ ಕೊಡ್ಲಿಲ್ಲ ಅಂದ್ರೆ ಕೆಲಸ ಮಾಡಲ್ಲ, ಅಥವಾ ನಾನು ಇಷ್ಟೇ ಮಾಡೋದು, ಈ ತರ ಮೈಂಡ್ ಸೆಟ್ ಇರೋರಿಗೆಲ್ಲ ಈಗಾಗಲೇ ಸಾಕಷ್ಟು ನೀವು ನೋಡ್ತಿರ್ಬೋದು ಲೇ ಆಫ್ಸ್ಗಳಾಗ್ತಾನೆ ಇದೆ. ಆಕ್ಸೆಂಚರ್ ಅಲ್ಲಾಗಿದೆ, ಮೈಕ್ರೋಸಾಫ್ಟ್ ಅಲ್ಲಾಗಿದೆ, ಇನ್ಫೋಸಿಸ್ ಅಲ್ಲಾಗಿದೆ. ಅಂದ್ರೆ ಇವರೆಲ್ಲರೂ ಒಂಥರ ಇಷ್ಟು ದಿವಸ ಪಬ್ಲಿಕ್ ಸೆಕ್ಟರ್ ತರ ಇದ್ರು ಇವರೆಲ್ಲ. ಅಂದ್ರೆ ಒಂದ್ಸಲಿ ನೀವು ಇನ್ಫೋಸಿಸ್ಗೆ ಹೋಗ್ಬಿಟ್ರೆ 25 ವರ್ಷ ನಿಮ್ಮನ್ನು ಯಾರೋ ಅಲ್ಲಾಡ್ಸೋರಿಲ್ಲ ಅನ್ನೋಂಥ ಮೈಂಡ್ ಸೆಟ್. TCS ಹೋಗ್ಬಿಟ್ರೆ ನಿಮ್ಮೊಂದು 25 ವರ್ಷ ಅಲ್ಲಾಡ್ಸೋರಿಲ್ಲ. ಯಾಕಂದ್ರೆ ಸರ್ವಿಸ್ ಕಂಪನಿಗಳು, ಅಂದ್ರೆ ಸಾಕಷ್ಟು ಸರ್ವಿಸಸ್ ಇತ್ತು. ಇವರೆಲ್ಲರೂ ಇವಾಗ ಟೋನ್ ಡೌನ್ ಮಾಡ್ತಾ ಇದ್ದಾರೆ. ಬಿಕಾಸ್ 20 ಜನ ಮಾಡೋ ಕೆಲಸನ ಒಂದು AI ಮಾಡ್ತಾ ಇದೆ. ಸೊ ಇದು ಏನಾಗುತ್ತೆ ಹೇಳ್ದಂಗೆ, ಯಾವತ್ತೊಂದು ದಿವಸ ಗ್ರಾಜ್ಯುಯೇಟ್ ಆಗುತ್ತೆ. ಗ್ರಾಜ್ಯುಯೇಟ್ ಆದಾಗ ನಿಮಗೆ ನಿಮ್ಮ ಜೀವನದಲ್ಲಿ ಬೇಕಾಗುವಂಥ ಪ್ರತಿಯೊಂದು ವಸ್ತುನು AI ಮುಖಾಂತರನೇ ಬರುವಂಥ ಒಂದು ಕಾಲಘಟ್ಟ ಬರುತ್ತೆ ನಮಗೆ. ಇದನ್ನ ನಾವು ಡಿನಯಲ್ ಅಲ್ಲಿ ಇರೋದಕ್ಕಾಗೋದಿಲ್ಲ. ಹಂಗೆಲ್ಲ ಆಗಲ್ಲ, ಬರಲ್ಲ, ಅದೆಂಗಾಗ್ಬಿಡತ್ತೆ. ನಾವು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಪ್ರಿಪ್ರೇಷನ್ ಮಾಡುವಂಥದಕ್ಕೆ ಪ್ರಾಸೆಸ್ ಇದೆ. ಅಂದ್ರೆ ಇವತ್ತಿಗೂ ಟೆಕ್ಕಲ್ಲಿ ಓಪನಿಂಗ್ಸ್ ಇದೆ, ಇವತ್ತಿಗೂ ಹಳೆಯ ಕಾಲದ ಸಾಫ್ಟ್ವೇರ್ಗಳಿಗೆ ರಿಕ್ವೈರ್ಮೆಂಟ್ಸ್ ಇದೆ, ಲೆಗಸಿ ಸಾಫ್ಟ್ವೇರ್ಸ್ ಅಂತ ಏನು ಕರಿತೀವಿ, ಅದನ್ನ ನಾವು ಬಕಪ್ ಮಾಡ್ಕೋಬೇಕು. ಅಂದ್ರೆ ನಾವು ಇವಾಗ ಎದ್ದೇಳಬೇಕು, ಮಲಗಿರಬಾರದು. ಇವಾಗ ಕಹಳೆ ಊದ್ಬಿಟ್ಟಿದೆ AI, ನಾವು ಎದ್ದೇಳಬೇಕು, ನಾವು ಅದಕ್ಕೆ ಅಡಾಪ್ಟ್ ಆಗಬೇಕು. ಅಡಾಪ್ಟೇಷನ್ ಇಂದ ನಾವು ವಿ ಆರ್ ಸರ್ವೈವರ್ಸ್, ರೈಟ್? ಹ್ಯೂಮನ್ ರೇಸ್ ನಾವು ಇಷ್ಟು ವರ್ಷ ನಾವು ಇದು ಯಾಕಿದೀವಿ ಅಂತಂದ್ರೆ ನಾವು ಸರ್ವೈವ್ ಆಗಿದ್ದೀವಿ. ಪ್ರತಿಯೊಂದು ಇದನ್ನು ಸರ್ವೈವ್ ಆಗಿದ್ದೀವಿ. ಈಗ ನೀವು ಹೇಳ್ದಂಗೆ ನಾನೊಂದು ಬ್ರ್ಯಾಂಡ್ ಹೆಸರು ತಗೊಳ್ಳಲ್ಲ, ಒಂದು ಫೋನ್ ಬ್ರ್ಯಾಂಡು ಒಂದು 10, 15, 20 ವರ್ಷದ ಮುಂಚೆ ಅದು ಒಂದೇ ರೂಲ್ ಮಾಡ್ತಾ ಇದ್ದು ಮಾರ್ಕೆಟ್ ಅಲ್ಲಿ. ತುಂಬಾ ದೊಡ್ಡ ಹೆಸರು. ಸಣ್ಣಾಗಿ 1-2-3 ಬೇರೆ ಕಂಪನೀಸ್ ಫೋನ್ಗಳು ಬಂದ ತಕ್ಷಣ ಇವತ್ತು ಆ ಫೋನ್ ಕಂಪ್ನಿನೇ, ಆ ಬ್ರ್ಯಾಂಡೇ ಇಲ್ಲ ಇವತ್ತು. ಬಿಕಾಸ್ ಇವ್ರು ಬಂದ್ರು ಅಂತ ಅದಕ್ಕೇನು ಎಫೆಕ್ಟ್ ಆಗಲಿಲ್ಲ. ಏನಕ್ಕೆ ಮೇನ್ ಅವ್ರಿಗೆ ಎಫೆಕ್ಟ್ ಆಯ್ತು ಇವತ್ತು ಆ ಕಂಪ್ನಿನೇ ಇಲ್ಲ ಅಂದ್ರೆ ಬಿಕಾಸ್ ಅವರು ಅಪ್ಡೇಟೇ ಆಗಲಿಲ್ಲ. ಇದನ್ನ ನೀವು ಎಲ್ಲ ಫೀಲ್ಡಲ್ಲೂ ನೋಡ್ಬೋದು, ಸಿನಿಮಾ ಫೀಲ್ಡಲ್ಲೂ ನೋಡ್ಬೋದು. ನೀವು ನೋಡಿ, ಎಷ್ಟೋ ಜನ ಹಳೆ ಡೈರೆಕ್ಟರ್ಗಳು ಒಂದು ಕಾಲದಲ್ಲಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಂಥವ್ರು, ದೊಡ್ಡ ಸಿನಿಮಾಗಳು, ಹೈ ಬಜೆಟ್ ಸಿನಿಮಾಗಳು. ಅಂದ್ರೆ ಅವರ ಡೇಟ್ಗೋಸ್ಕರ, ಅಂದ್ರೆ ಡೈರೆಕ್ಟರ್ ನಮ್ಮ ಹತ್ರ ಸಿನಿಮಾ ಮಾಡ್ಲಿ ಅಂತ ಕೇಳ್ಕೊಂಡು ಅವ್ರ ಮನೆ ಮುಂದಂತಹ ಡೈರೆಕ್ಟರ್ಗಳು ಇವಾಗ ಕನ್ಸಿಸ್ಟೆಂಟ್ ಆಗಿ ಫ್ಲಾಪ್ ಮೇಲೆ ಫ್ಲಾಪ್ ಕೊಡ್ತಾ ಇದಾರೆ. ಈಗ ರಾಮ್ ಗೋಪಾಲ್ ವರ್ಮಾ ಎಂತ ಹೆಸರದು ಒಂದು ಕಾಲದಲ್ಲಿ, ಎಂತ ದೊಡ್ಡ ಹೆಸರು. ಶಂಕರ್ ಅವ್ರಿಗೆ ಸಿನಿಮಾ ಮಾಡದೆ ಮರ್ತೋಗ್ಬಿಟ್ಟಿದ್ಯಾ ಅನ್ನೋಷ್ಟು. ಯಾಕೆ? ಅಡಾಪ್ಷನ್, ಅಪ್ಡೇಷನ್ ಎರಡು ತುಂಬಾ ಕ್ರಿಟಿಕಲ್. ಯಾವುದೇ ಫೀಲ್ಡಲ್ಲಾಗಲಿ ನೀವು ಅಡಾಪ್ಟ್ ಆಗ್ತಾ ಇಲ್ಲ, ಹೊಸ ಜನರೇಷನ್ ರಿಕ್ವೈರ್ಮೆಂಟ್ ಏನಿದೆ, ಹೊಸ ಜನರೇಷನ್ ಮೈಂಡ್ ಸೆಟ್ ಏನಿದೆ, ಅದಕ್ಕೆ ನೀವು ಅಡಾಪ್ಟ್ ಆಗ್ತಾ ಇಲ್ಲ, ಅಪ್ಡೇಟ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಕಾಲಘಟ್ಟ ಮುಗೀತು ಅಂತ ಅರ್ಥ. ನೀವು ಹೇಳದಂತ ಬ್ರ್ಯಾಂಡ್, ಅದ್ರ ಬಗ್ಗೆ ಸಿನಿಮಾನೇ ಬಂದ್ಬಿಟ್ಟಿದೆ. ಒಂದು ಹೇಳದಂತ ಬ್ರ್ಯಾಂಡ್ ಅಂದ್ರೆ ಒಂದು ಕಾಲದಲ್ಲಿ ಆ ಬ್ರ್ಯಾಂಡ್ ಏನಿತ್ತು, ಇಡೀ ಜಗತ್ತಲ್ಲಿರುವಂತ IT ಅದೇನ್ ನಡೆಸ್ತಾ ಇತ್ತು. ಯಾಕೆಂದ್ರೆ ಮೇಲ್ ಸಿಗ್ತಾ ಇತ್ತು, ಮೆಸೇಜಿಂಗ್ ಸಿಗ್ತಾ ಇತ್ತು. ಅವರೇ ಫಸ್ಟ್ ಅನ್ಲಾಕ್ ಮಾಡಿತ್ತು. ಅಂದ್ರೆ ಈಗೇನು ನಮ್ಮ ಫೋನ್ ಡೇಟಾ ಇದೆ,
ಅದರ ಮುಖಾಂತರ ಇಮೇಲ್ ಕೂಡ ಕಳಿಸ್ಬೋದು ಅಂತ ಅನ್ಲಾಕ್ ಮಾಡಿದ್ದೆ ಅವರು. ಬಟ್ ಐಫೋನ್ ಬಂತು. ಐಫೋನ್ ಬಂದಾದ್ಮೇಲೆ ಅವ್ರನ್ನ ಯಾರು ಮತ್ತೆ ಕೇಳಲಿಲ್ಲ. ಇವತ್ತು ಆ ಕಂಪನಿನೇ ಇಲ್ಲ. ಸೊ ಅಡಾಪ್ಷನ್ ಇವತ್ತಿಗೂ ಅಷ್ಟೇ. ಇವತ್ತು ನಮಗೆ ಕಾಣಿಸ್ತಿದೆ ಕಹಳೆ ಓದಿದೆ AI ಅಂತ. ನಾವು ಅಡಾಪ್ಟ್ ಆಗ್ಬೇಕು. ಅದಕ್ಕೆ ಅಡಾಪ್ಟ್ ಆಗೋದಕ್ಕೆ ಒಂದು ಪ್ರಾಸೆಸ್ ಇದೆ. ಬಟ್ ಭಯ ಆಗೋದೇನು ಗೊತ್ತಾ ರಾಜೇಶ್? ನಾನು ಮೊನ್ನೆ ಒಂದು ಯೂನಿವರ್ಸಿಟಿಗೆ ಹೋಗಿದ್ದೆ. ಬಹಳ ಹೆಸರಾಂತ ಯೂನಿವರ್ಸಿಟಿ. ಅಂದರೆ ಅಲ್ಲಿ ಮ್ಯಾನೇಜ್ಮೆಂಟ್ ಸೀಟೇ ಒಂದು 10-15 ಲಕ್ಷ ಆಗತ್ತೆ. ಆ ಥರ ಯೂನಿವರ್ಸಿಟಿ. ಅಲ್ಲಿರೋ ಫ್ಯಾಕಲ್ಟಿನ ನಂಗೆ ನೋಡಿದಾಗ ಅವರಿನ್ನೂ ಅದೇ ಮೈಂಡ್ ಸೆಟ್ಟಲ್ಲಿದ್ದಾರೆ. ನೀವು ಇಂಜಿನಿಯರಿಂಗ್ ಓದಿದ್ದೀರಾ, ಲ್ಯಾಬ್ ಔಟ್ಪುಟ್ ಬಂತ, ಲ್ಯಾಬ್ ಎಕ್ಸ್ಪೆರಿಮೆಂಟ್ ಇದು, ಲ್ಯಾಬ್ ಔಟ್ಪುಟ್ ಬಂತ, ಅಟೆಂಡೆನ್ಸ್ ಇದೆಯಾ, ಸೆಮಿನಾರ್ಗಳು, ಅದೇ ಅದು IEEE ಪೇಪರ್, ಅದು ನಿಮ್ಮ ಪ್ರಾಜೆಕ್ಟ್ IEEEಯಲ್ಲಿ ಏನಾದ್ರು ರೆಫರೆನ್ಸ್ ಇದೆಯಾ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ. ಈ ಮೈಂಡ್ ಸೆಟ್ಟಲ್ಲಿದ್ದರೆ, ನಮ್ಮ ಫ್ಯಾಕಲ್ಟಿ ಈ ಮೈಂಡ್ ಸೆಟ್ಟಲ್ಲಿದ್ದರೆ, ಮಕ್ಕಳು ಯಾವ ಮೈಂಡ್ ಸೆಟ್ಟಲ್ಲಿರ್ತಾರೆ? ನಾನು ಹೋಗಿದ್ದು ಹೆಸರಾಂತ ಅಂದರೆ ಟಾಪ್ ಟೈರ್ ಕಾಲೇಜ್. ನಾನು ಹೇಳ್ತಾ ಇರೋದು ಇನ್ನೂ ನಾನು ಟಾಪ್ 3 ಟಾಪ್ 4ಗೆ ಹೋಗ್ತಾನೆ ಇಲ್ಲ. ಅಂದರೆ ಇದಕ್ಕೆ ನಾನು ಟೈರ್ 3 ಟೈರ್ 4 ಕಾಲೇಜಸ್ಸು, ಸಬರ್ಬನ್ ಕಾಲೇಜಸ್ ನಾನು ಹೋಗ್ತಾನೆ. ಟೈರ್ 1 ಕಾಲೇಜಿಗೆ ನಾನು ಹೋಗಿದ್ದಿತ್ತು. ಅಲ್ಲೇ ಇಷ್ಟು ಅಡಾಪ್ಷನ್ ಕಷ್ಟಗಳಿದ್ರೆ, ಇನ್ನು ಮುಂಬರುವಂಥ ಪೀಳಿಗೆಗೆ, ಇಂಜಿನಿಯರ್ಸ್ಗಳಿಗೆ ಯಾವ ಲೆವೆಲ್ ಕಷ್ಟ ಇರ್ಬೋದು. ಬಟ್ ಅಡಾಪ್ಟ್ ಆಗಬೇಕು, ಬೇರೆ ದಾರಿ ಇಲ್ಲ. ವೈಟ್ ಕಾಲರ್ಡ್ ಜಾಬ್ಸ್ ಬೇಕು ಅನ್ನೋದಾದರೆ ಅಡಾಪ್ಟ್ ಆಗಲೇಬೇಕು. 10 ಜನ ಮಾಡೋವಂಥ ಕೆಲಸ ಒಬ್ಬ ಮಾಡ್ತಾನೆ. ಆ ಒಬ್ಬನಿಗೆ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಬರುತ್ತೆ ನೆಕ್ಸ್ಟ್ 5 ವರ್ಷದ. ಇದು ನನ್ನ ಪ್ರಿಡಿಕ್ಷನ್. ಈಗ ಪೋಸ್ಟ್ ಕೋವಿಡ್ ಆದ್ಮೇಲೆ ಸಡನ್ ಆಗಿ ಒಂದು ದೊಡ್ಡ ಆಕ್ಚುಲಿ ಕೋವಿಡ್ ಟೈಮಿಂದನೇ ಶುರು ಆಗಿತ್ತು. ಸ್ಟಾರ್ಟ್ಅಪ್ಸ್ ಎಲ್ಲ ಕಡೆ, ಮನೆಗಳಲ್ಲಿ, ಊರುಗಳಿಗೆಲ್ಲ ಹುಟ್ಟೋದ್ಮೇಲೆ ಕೆಲವರು ಮನೆಯಿಂದಾನೇ ಫುಡ್ನ ಪಾರ್ಸಲ್ ಮಾಡಕ್ಕೆ ಕಳಿಸಿದ್ರು. ಕೆಲವರು ಉಪ್ಪಿನಕಾಯಿ ಸ್ಟಾರ್ಟ್ಅಪ್ಸ್ ಅಂತ ಶುರು ಮಾಡಿದ್ರು. ಕೆಲವರು ಸಣ್ಣ ಸಣ್ಣ IT ಕಂಪ್ನಿಗಳಿಂದೆಲ್ಲ ಶುರು ಮಾಡಿದ್ರು. ಈಗ ಇನ್ಫ್ಯಾಕ್ಟ್ ಈಗ OB ಕ್ರಿಯೇಷನ್ಸ್, ವೆಬ್ LLP ಏನಿದೆ ಅದರ ಸಂಸ್ಥಾಪಕರು ನೀವು. ಆದರೆ ನೀವು ಸ್ಟಾರ್ಟ್ಅಪ್ಸ್ಗೆ ಸಪೋರ್ಟ್ ಮಾಡಿ, ಕನ್ಸಲ್ಟ್ ಮಾಡ್ತೀರಾ ಫ್ರಮ್ ದ ಬೇಸಿಕ್ ಇಂದ. ಕರೆಕ್ಟ್. ಯಾರಾದರೂ ಒಂದು ತಲೆಯಲ್ಲಿ ಹೊಸ ಆಲೋಚನೆ ಇಟ್ಕೊಂಡು ಟೆಕ್ ಸಪೋರ್ಟ್ ಅಂತ ಏನು ಬಂದರೂ ಕೂಡ ನಿಮ್ಮ ಕಡೆ ನೀವು ಅದನ್ನ ಗೈಡ್ ಮಾಡ್ತೀರ. ಈಗ ಕೋವಿಡ್ ಆದ್ಮೇಲೆ ಎಷ್ಟೋ ಸ್ಟಾರ್ಟ್ಅಪ್ಗಳು ಶುರುವಾಯಿತು. 1-2 ನಮಗಂತೂ ರೇಡಿಯೋಲಿ ದಿನಕ್ಕೆ ಎಷ್ಟು ಕಾಲ್ಸ್ ಬರೋದು ಅಂದರೆ ನಾವು ಇದು ಮಾಡಿದ್ದೀವಿ ಅಂತ. ಅಷ್ಟು ಸ್ಟಾರ್ಟ್ಅಪ್ ಶುರುವಾಯಿತು. ಈಗ ಒಂದು 4-5 ವರ್ಷ ಆಯಿತು. ಇವತ್ತು ಉಳ್ಕೊಂಡಿರೋದೇ ಯಾವುದೋ ಕೆಲವು ಮಾಡ್ಯಾರ. ಯಾಕೆ ಸ್ಟಾರ್ಟ್ಅಪ್ ಅಂದಾಗ ಜೋಶಲ್ಲಿ ಶುರು ಮಾಡಿಬಿಡ್ತಾರೆ? ಮತ್ತೇನಾಗತ್ತೆ? ಯಾಕೆ ಅದನ್ನ ಮುಂದುವರಿಸ್ಕೊಂಡು ಹೋಗೋಕ್ಕಾಗಲ್ಲ? ಏನು ಚಾಲೆಂಜಸ್ ಬರುತ್ತೆ? ಇದೊಂಥರ ಯಕ್ಷ ಪ್ರಶ್ನೆ ಅಂತಾರಲ್ಲ, ಆ ಥರ ಪ್ರಶ್ನೆ ಇದು. ನ್ಯಾಸ್ಕಾಮ್ ಅವರು ಮತ್ತು ಮಕಲ್ಸ್ಕಿ ಅವರು ಒಂದು ಸರ್ವೆ ಮಾಡಿದ್ರು. ಅದು ಎಷ್ಟು ಸ್ಟಾರ್ಟಪ್ಸ್ ಹುಟ್ಟುತ್ತವೆ, ಎಷ್ಟು ಸ್ಟಾರ್ಟಪ್ಸ್ ಸತ್ತೋಗ್ತವೆ ಅಂತ. ಅವ್ರ ಪ್ರಕಾರ 93% ಸ್ಟಾರ್ಟಪ್ಗಳು ಫಸ್ಟ್ ಇಯರಲ್ಲಿ ಸತ್ತೋಗ್ತವೆ. 93%, 93%. ಓಕೆ, ಈಗ ಒಂದು 100 ಜನ ಶುರು ಮಾಡಿದ್ರೆ ಫಸ್ಟ್ ಇಯರ್ ಅಲ್ಲಿ 93 ಜನ ಸತ್ತೋಗ್ತಿದ್ದಾರೆ. ಔಟ್. ಎಸ್, ದೇ ಆರ್ ಔಟ್. ಅಂದ್ರೆ ಈ ಡೇಟಾ ಎಲ್ಲ DPIIT ಅಂತ ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಅವರು. ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ ಅಂತ ಒಂದು ಪ್ರೋಗ್ರಾಮ್ ಅಂಡರಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಬೇಟ್ಸ್ ಎಲ್ಲ ಕೊಟ್ಟರು, ಸವಲತ್ತುಗಳು ಮಾಡಿಕೊಟ್ರು ಮೋದಿ ಗೌರ್ಮೆಂಟ್ ಅವರು. ಅಂಡ್ ಬೈ ದ ವೇ ನಾವೆಲ್ಲ ಮಾತಾಡ್ತಿರೋದು ವಿತ್ ನಂಬರ್ಸ್, ವಿತ್ ಅಬ್ಸಲ್ಯೂಟ್ ನಂಬರ್ಸ್. ಸೊ ಅಲ್ಲಿ ರಿಜಿಸ್ಟರ್ ಆಗುವಂಥ ಸ್ಟಾರ್ಟಪ್ ಆ್ಯಂಡ್ ಅವರು ಕ್ಲೋಸ್ ಆಗಿರುವಂಥ ಡೇಟನ್ನ ಅವರು ಒಂದು ಲೆಕ್ಕ ಹಾಕಿ 93% ಸ್ಟಾರ್ಟಪ್ಗಳು ಮೊದಲನೇ ವರ್ಷದಲ್ಲಿ ಸತ್ತೋಗ್ತವೆ ಅಂತ ಅವರು ಒಂದು ಕೇಸ್ ಸ್ಟಡಿ ಮಾಡಿದ್ರು. ಇದಕ್ಕೆ ನನ್ನ ಪ್ರಕಾರ 3 ಕಾರಣಗಳಿವೆ. ಮೊದಲನೇ ಕಾರಣ ಏನು ಅಂತಂದರೆ, ಯಾವ ಸ್ಟಾರ್ಟಪ್ ಅಂದರೆ ಈಗ ಕೋವಿಡ್ ಟೈಮಲ್ಲಿ ಏನಾಯಿತು, ಸಡನ್ಲಿ IT ರಿಕ್ವೈರ್ಮೆಂಟ್ ತುಂಬ ಆಗೋಯ್ತು. ಯಾಕಂದರೆ ಎಲ್ಲರೂ ಮನೇಲಿದ್ರು, ಎಲ್ಲ ಮನೆಗೆ ಬರಬೇಕಾಯ್ತು ಅವ್ರಿಗೆ. ನಾನು ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಸೊ ಡೆಲಿವರಿಗಳು ಜಾಸ್ತಿ ಆಯಿತು, ಡೆಲಿವರಿ ರಿಲೇಟೆಡ್ ಸ್ಟಾರ್ಟಪ್ಗಳು ಜಾಸ್ತಿ ಆಯಿತು. ಅಂದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಎಲ್ಲ ಸವಲತ್ತುಗಳನ್ನು ಟೆಕ್ನಾಲಜಿ ಮುಖಾಂತರ ಒದಗಿಸೋವಂಥ ಎಲ್ಲ ಸ್ಟಾರ್ಟಪ್ಗಳು ಹುಟ್ಕೊಂತು. ಎಲ್ಲ ಥರ ಹೇಳ್ದಂಗೆ ಉಪ್ಪಿನಕಾಯಿ ಸ್ಟಾರ್ಟಪ್ ಹುಟ್ಕೋತು, ಡೋರ್ ಡೆಲಿವರಿ ಸ್ಟಾರ್ಟಪ್ಗಳು ಹುಟ್ಕೋತು, ಡೋರ್ ಟು ಡೋರ್
ಡೆಲಿವರಿ ಮಾಡೋವಂಥವ್ರು ಹುಟ್ಕೊಂಡ್ರು, ಬಿಸ್ನೆಸ್ ಟು ಡೋರ್ ಮಾಡೋವಂಥವ್ರು ಹುಟ್ಕೊಂಡ್ರು, ಎಲ್ಲ ಥರ ಇತ್ತು. ಎಲ್ಲ ಥರ ವೇರಿಯೇಷನ್ ಆಫ್ IT ನಿಮಗೆ ಬಂದು ಅವಾಗ ಬೂಮ್ ಆಯಿತು. ಯಾಕೆ? ಬಿಕಾಸ್ ದೆರ್ ವಾಸ್ ಅ ಸರ್ಜ್ ಇನ್ ರಿಕ್ವೈರ್ಮೆಂಟ್. ಎಕನಾಮಿಕ್ಸ್ ಯಾವತ್ತು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್, ಅಂದರೆ ಡಿಮ್ಯಾಂಡ್ ಇದ್ರೆ ಸಪ್ಲೈ ಹುಟ್ಕೊಳ್ಳುತ್ತೆ, ಆ ಥರ ಲೆಕ್ಕಾಚಾರ ಅದು. ಇದು ಟ್ರಾನ್ಸಿಯಂಟ್ ಆಗಿತ್ತು, ಅಂದರೆ ಇಟ್ ವಾಸ್ ನಾಟ್ ಫಾರ್ ಎವರ್. ಈ ಮೇನ್ ರೀಸನ್ ಯಾಕೆ ಈಗ ಎಷ್ಟು ಕಂಪನೀಸ್ ಈಗ ನೀವು ಹೇಳಿದ್ರೆ 93% ಒಂದು ವರ್ಷದಲ್ಲೇ ಬಿತ್ತು ಅಂದ್ರೆ ಏನ್ ವರ್ಕ್ ಆಗ್ಲಿಲ್ಲ? ಕೋವಿಡ್ ಟೈಮಲ್ಲಿ ಏನಾಯಿತು, ಒಂದು ಆರ್ಟಿಫಿಷಿಯಲ್ ಬೂಮ್ ಕ್ರಿಯೇಟ್ ಆಯಿತು. ಬಿಕಾಸ್ ನಾವೆಲ್ಲರೂ ಮನೇಲಿದ್ವಿ. ನಾವೆಲ್ಲ ಮನೇಲಿ ಇದ್ದಿದ್ದ ಕಾರಣದಿಂದ ಮನೆಗೆ ಎಲ್ಲ ಸವಲತ್ತುಗಳು ಬರಬೇಕು ಅನ್ನೋದು ನಮ್ಮ ಮನಸ್ಥಿತಿ ಇತ್ತು. ಅಂದರೆ ಈ ಲೋವರ್ ಮಿಡಲ್ ಕ್ಲಾಸ್ ಆ್ಯಂಡ್ ಅಪ್ಪರ್ ಮಿಡಲ್ ಕ್ಲಾಸ್, ಇದೇನು ಮೇಜರ್ ಚಂಕ್ ಇದೆ ಇಂಡಿಯಾದಲ್ಲಿ, ಇವರೆಲ್ಲರದ್ದು ರಿಕ್ವೈರ್ಮೆಂಟ್ ಅದೇ ಇದ್ದಿದ್ದು, ದಟ್ ನನ್ನ ಮನೆಗೆ ನನ್ನ ಸವಲತ್ತುಗಳು ಬರಬೇಕು ಅನ್ನೋದು ಒಂದಾಯಿತು. ಸೊ ಆ ಟೈಮಲ್ಲಿ 2020, 21, 22 ಟೈಮಲ್ಲಿ ತುಂಬ ಸ್ಟಾರ್ಟಪ್ಗಳಿಗೆ ಫಂಡಿಂಗ್ ಬಂತು. ಫಂಡಿಂಗ್ ಕೊಡ್ಬೇಕಾರೆ ಜನ ಯೋಚನೆ ಮಾಡಲಿಲ್ಲ ದಟ್ ಈ ಸ್ಟಾರ್ಟಪ್ಗೆ ವ್ಯಾಲ್ಯೂ ಅನ್ನೋದೇನಾದ್ರು ಇದೆಯಾ, ಬೆಲೆ ಅನ್ನೋದೇನಾದ್ರು ಇದೆಯಾ ಅನ್ನೋದು ಯೋಚನೆ ಮಾಡಲಿಲ್ಲ. ಈ ಎಲ್ಲ ಫಂಡರ್ಸ್ ಕೂಡ, ಅಂದರೆ ಯಾರು ಈ ಏಂಜಲ್ ಇನ್ವೆಸ್ಟರ್ಸು, ಕ್ಯಾಪಿಟಲ್ ಇವ್ರು ಯಾರಿರ್ತಾರೆ, ವೆಂಚರ್ ಕ್ಯಾಪಿಟಲಿಸ್ಟ್ಗಳೆಲ್ಲ, ಈ ಫ್ಯಾಕ್ಟರ್ನ ಯೋಚನೆ ಮಾಡಲಿಲ್ಲ ಅವರು. ಏನೋ ಡಿಮ್ಯಾಂಡ್ ಇದೆ, ಸಪ್ಲೈ ಶುರು ಮಾಡಿಬಿಡೋಣ, ಅದಾದ್ಮೇಲಿಂದ ಸ್ಕೇಲ್ ಮಾಡೋಣ ಅಂತ ಒಂದು ಮೈಂಡ್ ಸೆಟ್ಟಿಂದ ಏನು ಮಾಡಿದ್ರು, ತುಂಬ ಫಂಡ್ಗಳು ಬರೋದಕ್ಕೆ ಶುರುವಾಯಿತು. 2020, 21, 22 FDI ಅಂತ ಕರೀತಾರೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ. ಆ ಇಂಡೆಕ್ಸ್ಗಳು ನೀವು ಅಕಸ್ಮಾತ್ ಚೆಕ್ ಮಾಡಿ ನೋಡಿದ್ರೆ ಆಲ್ ಟೈಮ್ ಹೈ ಇತ್ತದು. ಯಾಕೆಂದ್ರೆ ಇದೇ ರೀಸನ್ಗೋಸ್ಕರನೇ, ದಟ್ ಇಂಡಿಯಾದಲ್ಲಿ ಇಂಟರ್ನೆಟ್ ಯೂಸರ್ಸ್, ಚೀಪ್ ಡೇಟಾ ಅಂತ ಕರಿತೀವಿ, ಅಂದರೆ ಈ ನೀವು ಅಕಸ್ಮಾತ್ ಜಗತ್ತಲ್ಲಿರುವಂಥ ಎಲ್ಲ ನಾವು ಇಂಟರ್ನೆಟ್ ಯೂಸರ್ಸ್ನ ನೀವು ಲೆಕ್ಕ ಹಾಕಿದ್ರೆ ಇಂಡಿಯಾ ಇಸ್ ದ ಮೋಸ್ಟ್ ಫಾಸ್ಟ್ಲಿ ಗ್ರೋಯಿಂಗ್ ಮಾರ್ಕೆಟ್. ಯಾಕೆ? ಡೇಟಾ ತುಂಬ ಚೀಪಾಗಿ ಸಿಗುತ್ತೆ. ನಮ್ಮ 1 GB ಡೇಟಾ ಯು ಎಸ್ ಅಲ್ಲಿ ಏನು ಪೇ ಮಾಡ್ತಾರೆ ಅದರದ್ದು 10 ಪಟ್ಟು ಕಡಿಮೆ ಪೇ ಮಾಡ್ತೀವಿ ನಾವು ಇಂಡಿಯಾದಲ್ಲಿ. ಸೊ ಡೇಟಾ ಇಸ್ ಈಸಿಲಿ ಅವೈಲಬಲ್, ಚೀಪ್ ಡೇಟಾ ಪ್ರತಿಯೊಬ್ಬರ ಹತ್ರನೂ ಇದೆ. ಆ ಡೇಟಾ ಮೆಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು, ಅಂದರೆ ಇಷ್ಟು ಜನ ಇಂಟರ್ನೆಟ್ ಯೂಸರ್ಸ್ ಇದ್ದಾರೆ ಅನ್ನೋವಂಥ ಒಂದು ಲೆಕ್ಕಾಚಾರದಲ್ಲಿ ತುಂಬ ಜನಕ್ಕೆ ಫಂಡ್ಸ್ ಬಂದ್ಬಿಡ್ತು. ಕೋವಿಡ್ ಆದಮೇಲೆ, ಅಂದರೆ ಕೋವಿಡ್ ವೇವ್ಸ್ ಮುಗಿದಾದ್ಮೇಲೆ ಯಾವಾಗ ಓಪನ್ ಅಪ್ ಆಯಿತು, ಸವಲತ್ತುಗಳು ಬೇಕಾಗಲಿಲ್ಲ ಜನಗಳಿಗೆ. ಇವಾಗ ನಿಮ್ಗೆ ಏನು ವಸ್ತು ನಿಮಗೆ ಅಂಗಡಿಯಲ್ಲಿ, ಅಂದರೆ ನಿಮ್ಮ ಮನೆ ಹತ್ರ ಇರೋವಂಥ ಒಂದು ಅಂಗಡಿಯಲ್ಲಿ ಸಿಗತ್ತೆ, ಅದು ನಾನು ಆನ್ಲೈನ್ ಆರ್ಡರ್ ಮಾಡಬೇಕು, ಅದಕ್ಕೊಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕು ಅಥವಾ ಒಂದು ದಿವಸ ವೆಯ್ಟ್ ಮಾಡಬೇಕು ಅಂದಾಗ, ಬೇಡಪ್ಪ ನಾನು ಹೋಗಿ ತೊಗೊಂಬರ್ತೀನಿ ಅಂದ್ರೆ ಆ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಏನಾಯಿತು ಅದೆಲ್ಲ ಬರೋಕ್ಕೆ ಶುರುವಾಯಿತು. ಇವತ್ತಿಗೂ ನೋಡಿ, ಮೊಬೈಲ್ ನೀವು ಆನ್ಲೈನ್ ತಗೋಬೋದು, ಬಟ್ ಈ ಥರ ಸಾಕಷ್ಟು ಔಟ್ಲೆಟ್ಗಳಿದೆ, ಸರ್ವೈವ್ ಆಗಿದೆ. ಸೊ ಅವ್ರದ್ದೇನು ಪ್ರಾಬ್ಲಮ್ ಆಗಿಲ್ಲ, ಅಂದ್ರೆ ಇಳಿದಿಲ್ಲ. ಅಂದ್ರೆ ಈಗ OTT ಬಂದ ತಕ್ಷಣ ಥಿಯೇಟರ್ಗಳಲ್ಲಿ ಹೋಯ್ತು ಅಂತ ಅನ್ಕೊಂಡ್ರೆ ಎಕ್ಸಾಕ್ಟ್ಲಿ ಇಲ್ಲ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ. ಖಂಡಿತವಾಗ್ಲು. ಸೊ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡೋವಂಥವ್ರು ಬೇರೆ, ಫಿಸಿಕಲ್ ಆಗಿ ಹೋಗಿ ಪರ್ಚೇಸ್ ಮಾಡೋವಂಥವ್ರದ್ದು ಏನು ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಅದು ಬೇರೆ. ಸೊ 2020 ನಂತರ ಏನಾಯ್ತು ಅಂತಂದ್ರೆ, ಜನಗಳಿಗೆ ಸಡನ್ ಆಗಿ ರಿಯಲೈಸ್ ಆಯ್ತು ಇದು ಯಾವುದು ಸ್ಕೇಲಬಲ್ ಬಿಸ್ನೆಸ್ ಅಲ್ಲ ಅಂತ. ಏನು ಸ್ಕೇಲಬಲ್ ಬಿಸ್ನೆಸ್ ಅಂದ್ರೆ, ಇವಾಗ ನಾನು ನಿಮಗೆ 100 ರೂಪಾಯಿ ಕೊಡ್ತೀನಿ, ಒಂದು ಬಿಸ್ನೆಸ್ ಶುರು ಮಾಡೋದಕ್ಕೆ ನಿಮ್ಗೆ 100 ರೂಪಾಯಿ ಬೇಕು. ಫಂಡಮೆಂಟಲ್ಸ್ ಆಫ್ ಬಿಸ್ನೆಸ್ ಏನು? ನೀವು 100 ರೂಪಾಯಿ ಬಂಡವಾಳ ಹಾಕ್ತಿದ್ದೀರಾ, ನೀವು ಇಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ನಿಮಗೆ 200 ರೂಪಾಯಿ ಬರಬೇಕು ಅನ್ನೋ ಒಂದು ಲೆಕ್ಕಾಚಾರ. ಅಂದರೆ 1:2 ಅಥವಾ 1.5 ಅಟ್ಲೀಸ್ಟ್, ಅಂದರೆ 100 ರೂಪಾಯಿ ಬಂಡವಾಳ ಹಾಕಿದ್ದಕ್ಕೆ 150 ರೂಪಾಯಿ ನಿಮಗೆ ವಾಪಸ್ ಬಂತು ಅಂದರೆ ಬಂಡವಾಳ ಬಂತು, ಪ್ರಾಫಿಟ್ ಬಂತು. ಇದು ಲೆಕ್ಕಾಚಾರ. ಅಂದರೆ ನೀವು ಯಾವುದೇ ಬಿಸ್ನೆಸ್ಸಲ್ಲಿ ಹೋದರೂ ಕೂಡ ಇದು ಫಂಡಮೆಂಟಲ್ಸ್. ಅಂದರೆ ನೀವು ಯಾವುದೋ ಒಂದು ಪ್ರಾಡಕ್ಟು ಅಥವಾ ಒಂದು ಸರ್ವಿಸು ನೀವು ಮಾಡ್ತಾ ಇದ್ದೀರಾ, ಯಾರಿಗೋ ಒಬ್ರಿಗೋಸ್ಕರ ಮಾಡ್ತಾ ಇದ್ದೀರಾ. ನೀವು ಮಾಡೋವಂಥ ಪ್ರಕ್ರಿಯೆಯಲ್ಲಿ ನಿಮ್ಮ ತಲೆಯಲ್ಲಿರುವಂಥ ಒಂದೇ ಒಂದು ಫ್ಯಾಕ್ಟರ್ ಏನು ಅಂತಂದರೆ, ನೀವು ಯಾವ ಕಾಸ್ಟಿಗೆ ಆ ಪ್ರಾಡಕ್ಟ್ ಅಥವಾ ಸರ್ವಿಸ್ನ ತೊಗೊಂಬಂದಿದ್ದೀರಾ ಅಥವಾ ಕ್ರಿಯೇಟ್ ಮಾಡಿದ್ದೀರಾ, ಅದಕ್ಕಿಂತ ಜಾಸ್ತಿ ನೀವು ಅದನ್ನು ಸೇಲ್ ಮಾಡಬೇಕು. ಕರೆಕ್ಟ್. ಇದು ಲೆಕ್ಕಾಚಾರ ಬಿಸ್ನೆಸ್ ಫಂಡಮೆಂಟಲ್, ಸಿಂಪಲ್, ಅದು ಎಲ್ಲರಿಗೂ ಅರ್ಥ ಆಗುವಂಥದ್ದು. ಸ್ಟಾರ್ಟಪ್ಗಳು ಏನು ಮಾಡಿಬಿಟ್ರು ಅಂತಂದರೆ, ಬ್ಲಿಟ್ಸ್ ಪ್ಲೇ ಅಂತ ಒಂದು ವರ್ಡ್ ಇದೆ. ಏನು ಅಂತಂದ್ರೆ ಡಿಸ್ಕೌಂಟ್ಗಳು ಕೊಟ್ಬಿಡೋದು, ಅಟ್ರಾಕ್ಟ್ ಮಾಡಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಈ ಪೇಜು ನನಗೆ ನಿಮಗೆ ಮಾರ್ಕೆಟಲ್ಲಿ ನಿಮಗೆ 1 ರೂಪಾಯಿಗೆ ಸಿಗ್ತಾ ಇದೆ, ನಾನು ಹೇಳ್ತೀನಿ 10 ಪೈಸೆಗೆ ಕೊಡ್ತೀನಿ, 90% ಡಿಸ್ಕೌಂಟ್ ಕೊಡ್ತೀನಿ ನಿಮಗೆ ಅಂತ ಹೇಳ್ತೀನಿ. ನೀವೇನು ಮಾಡ್ತೀರಾ? ನನ್ನ ಹತ್ರ ತಗೋತೀರಾ. ನಾನು ನಿಮ್ಮನ್ನ ಅಕ್ವೈರ್ ಮಾಡಿಕೊಂಡೆ, ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಅಂತ
ಸೊ ಅಂದ್ರೆ ನಾನ್ ನಿಮ್ಮನ್ನ ನಂಬಕ್ ಶುರು ಮಾಡ್ತೀನಿ, ನಂಬಕ್ ಶುರು ಮಾಡಿದಿರ ನನ್ನ, ನಿಮ್ಮ ಹತ್ರನೇ ಬರ್ತೀನಿ, ಬೇರೆ ಕಡೆ ಹೋಗಿ. ಬೇರೆ ಕಡೆ ಹೋಗಲ್ಲ. ಈಗ ಯಾರೋ ಒಬ್ಬ ₹1 ಇದನ್ನ ಮಾರ್ತಾ ಇದ್ದ, ಅವನಿಂದ ನಿಮ್ಮನ್ನ ನಾನು ಕಿತ್ಕೊಂಡೆ. ಕರೆಕ್ಟ್. ಸೊ ನಾನೇನ್ ಮಾಡ್ತೀನಿ, ಇದೇ ತರ ಡಿಸ್ಕೌಂಟ್ ಕೊಟ್ಟು ಅವನು ಬಿಸ್ನೆಸ್ ನ ಕ್ಲೋಸ್ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ನಿಮಗ್ ಕಾಂಪಿಟೇಷನ್ ಇರಬಾರ್ದು, ಮೊನೋಪಲೈಸೇಷನ್ ಮಾಡ್ಕೋ, ಅಂದ್ರೆ ನಾನೊಬ್ಬನೇ ಇರಬೇಕು, ಮೊನೋಪಲಿ ಕ್ರಿಯೇಟ್ ಮಾಡಬೇಕು ಅನ್ನೋಂಥ ಒಂದು ಪ್ರಾಸೆಸ್ ಅಲ್ಲಿ ನೀವು ನೋಡಿರ್ಬೋದು. ಫುಡ್ ಡೆಲಿವರಿ ಅಪ್ಲಿಕೇಶನ್ಸ್ಗಳೆಲ್ಲ ₹5 ₹10 ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ಇರ್ತಾವೆ ಅಷ್ಟೇ. ಅವೆಲ್ಲ ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ಗಳು ನಿಮ್ಗೆ 50% ಡಿಸ್ಕೌಂಟು 60% ಡಿಸ್ಕೌಂಟ್ ಎಲ್ಲ ಕೊಟ್ಟು ನಿಮಗೆ ಫುಡ್ ಡೆಲಿವರಿ ಮಾಡ್ತಾರೆ. ಕರೆಕ್ಟ್. ಯಾಕೆ ಮಾಡ್ತಾರೆ? ಅವ್ರಿಗೇನ್ ದರ್ದಿದೆ ಮಾಡೋದಕ್ಕೆ? ಕೆಲವೊಂದ್ಸಾರಿ ಈಗ ಒಂದು ಐಸ್ ಕ್ರೀಮು ನಿಮಗೆ ಒಂದು ₹300 ಅಂತ ಇಟ್ಕೊಳ್ಳಿ, ₹10 ಕೊಟ್ಟಿದ್ದು ಉಂಟು, ಹೌದು, ₹20 ಕೊಟ್ಟಿದ್ದು ಉಂಟು. ಈ ಜಸ್ಟಿಫಿಕೇಶನ್ ಏನು, ಯಾಕೆ ಹಂಗೆ ಕೊಟ್ಟೆ ಅಂತ ಕೇಳಿದ್ರೆ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಕಸ್ಟಮರ್, ಹೊಸ ಕಸ್ಟಮರ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ನಾನು ಆ ಕಾಸ್ಟನ್ನ ಕೊಟ್ಟೆ ಅಂತ. 1 ದಿವಸ ಕೊಡ್ತೀರಾ, 2 ದಿವಸ ಕೊಡ್ತೀರಾ, 3ನೇ ದಿವಸ ಕೊಡ್ತೀರಾ, 5ನೇ ದಿವಸ ಯಾರೋ ಒಬ್ಬವನ್ ಕೇಳ್ತಾನಲ್ವಾ ಡಿಸ್ಕೌಂಟ್ ಎಲ್ಲಿ ಹೋಯ್ತು ಅಂತ. ದುಡ್ಡಿದ್ರೆ ಡಿಸ್ಕೌಂಟ್ ಕೊಡ್ತೀರಾ, ದುಡ್ಡಿಲ್ಲ ಅಂದ್ರೆ. ಸೊ ತುಂಬಾ ಸ್ಟಾರ್ಟ್ಅಪ್ಗಳಿಗೆ ಏನಾಯ್ತು, ಈ ತರ ಡಿಸ್ಕೌಂಟ್ ಕೊಟ್ಟು ಇದ್ದಿದ್ದ ದುಡ್ಡಲ್ಲ ಅವರು ಕಳ್ಕೊಂಡ್ಬಿಟ್ರು. ಡಿಸ್ಕೌಂಟ್ ಇರೋವರೆಗೂ ಜನಗಳು ಯೂಸ್ ಮಾಡಿದ್ರು, ಡಿಸ್ಕೌಂಟ್ ಹೋದ್ಮೇಲೆ ಈಗ ಇಲ್ಲೂ ₹1, ಇಲ್ಲೂ ₹1 ಅಂದ್ರೆ ನಾನು ಇಲ್ಲೇ ಹೋಗ್ತೀನಿ ಅಂತ ಹೇಳ್ತಾರೆ. ಅಲ್ಲ, ಈಗ ನಾವುಗಳು ಮಾಡಿರ್ತೀವಿ ತಪ್ಪು. ಈಗ ಯಾವ್ದೋ ಒಂದು ಆ್ಯಪ್ ಫಸ್ಟ್ ಟೈಮ್ ಹೋದಾಗ ನೀವು ಟಿಕೆಟ್ ಬೈ 1 get 1 ಟಿಕೆಟ್, ನೆಕ್ಸ್ಟ್ ಟೈಮ್ 50% ಡಿಸ್ಕೌಂಟ್, ಕೊನೆಗೆ ಆ ಆ್ಯಪ್ ಅಲ್ಲಿ ಏನು ಡಿಸ್ಕೌಂಟ್ ಇಲ್ಲ ಅಂದ್ರೆ ಡಿಲೀಟ್ ಮಾಡಿ. ಸೊ ಈ ಲೆಕ್ಕಾಚಾರ ಏನು ಅಂತ ಹೇಳ್ತೀನಿ. ಇದು ಸ್ಯಾನ್ ಫ್ರಾನ್ಸಿಸ್ಕೋ, ಈ ಬೇ ಏರಿಯಾ ಅಂತ ಏನಿದೆ ಅಲ್ಲಿ ಫೇಮಸ್ ಆದಂಥ ಒಂದು ಕಾನ್ಸೆಪ್ಟ್. ಅಂದರೆ ಎಷ್ಟು ಡಿಸ್ಕೌಂಟ್ ಕೊಡಬೇಕು ಅಂತಂದರೆ, ನೀವು ಒಂದೇ ದಿವಸದಲ್ಲಿ 10,000 ಜನ ಯೂಸರ್ಸ್ನ ಆನ್ ಬೋರ್ಡ್ ಮಾಡ್ಕೊಂಬಿಡೋದು. ಕಣ್ಕುಕ್ಕತ್ತೆ. ಇವಾಗ ನೀವು ಹೇಳ್ತೀರೋ ನಿಮ್ಗೊಂದು ಬಿರಿಯಾನಿ ಬೇಕು, ಬಿರಿಯಾನಿ ನಾನು 60% ಡಿಸ್ಕೌಂಟಲ್ಲಿ ಕೊಡ್ತೀನಿ ನಿಮಗೆ ಅಂತ. 10,000 ಜನ ನೋಡಿದ್ರು ಅಂದರೆ ಅದರಲ್ಲಿ ಒಂದು 5,000 ಜನ 6,000 ಜನ ಅಂತೂ ಖಂಡಿತವಾಗ್ಲೂ ತಗೋತಾರೆ, ಯಾಕೆ ಡಿಸ್ಕೌಂಟ್ ಇದೆ. ಸೊ ಈ ಕಸ್ಟಮರ್ ಅಕ್ವಿಸಿಷನ್ ಅನ್ನೋವಂಥ ಒಂದು ಹೆಸರಲ್ಲಿ ಈ ಥರ ಡಿಸ್ಕೌಂಟ್ ಕೊಟ್ಟು ಇನ್ವೆಸ್ಟರ್ ದುಡ್ಡನ್ನ ಕಳೆದ್ಬಿಟ್ರು. ಬಿಫೋರ್ ನನ್ನ ಪ್ರಾಡಕ್ಟು, ನನ್ನ ಸರ್ವಿಸು ವ್ಯಾಲಿಡ್ ಇದೆಯಾ, ಜನಗಳಿಗೆ ಅದು ಬೇಕಾ, ನಾನು ಡಿಸ್ಕೌಂಟ್ ತೆಗೆದುಬಿಟ್ರೆ ನನ್ನ ಹತ್ರ ಜನ ತಗೋತಾರ ಇದೆಯಾ, ಏನೂ ಯೋಚನೆ ಮಾಡಿದಿರ ಸಾಕಷ್ಟು ಸ್ಟಾರ್ಟಪ್ಗಳು ಧುಮುಕಿ ಫಂಡ್ ರೈಸ್ ಮಾಡಿ ಈ ಡಿಸ್ಕೌಂಟ್ಗಳೆಲ್ಲ ಕೊಟ್ಟು ಇನ್ವೆಸ್ಟರ್ಗಳನ್ನ ದಿವಾಳಿ ಎಪ್ಸಿ ಬೈ 2023-2024 ಇಂಡಿಯಾದಲ್ಲಿ ಹತ್ತತ್ರ 126 ಯೂನಿಕಾರ್ನ್ಸ್ಗಳಿದಾವೆ. ಯೂನಿಕಾರ್ನ್ ಏನದು? ಯೂನಿಕಾರ್ನ್ ಅಂದ್ರೆ ಅದೊಂದು ಪ್ರೆಸ್ಟೀಜ್ ಇಶ್ಯೂ ಅಂತ ಅನ್ಕೋಬಹುದು, ಪ್ರೆಸ್ಟೀಜ್ ಸ್ಟೇಟಸ್ ಸಿಂಬಲ್ ಅಂತ ಅನ್ಕೋಬಹುದು. ಹೇಗೆ ಇವಾಗ ನನ್ನ ಹತ್ರ 100 ಕೋಟಿ ಆಸ್ತಿ ಇದೆ ಅಂತ ನಾವು ಒಂಥರ ನಾವು ಪ್ರೆಸ್ಟೀಜ್ ತಗೋತೀವಿ, ಅದೇ ತರ ಕಂಪನಿಗಳಲ್ಲಿ ಯೂನಿಕಾರ್ನ್ ಅಂತ ಸ್ಟೇಟಸ್ ಬರುವಂತದ್ದು ಒಂದು ಸ್ಟೇಟಸ್ ಸಿಂಬಲ್. ಓಕೆ, ಯೂನಿಕಾರ್ನ್ ಅಂದ್ರೆ ಅದು ಒಂದು ಸ್ಟೇಟಸ್ ಸಿಂಬಲ್. ಏನದು ಅಂತ ಹೇಳ್ತೀನಿ. ವ್ಯಾಲ್ಯೂಯೇಷನ್ ಅಂತ ಇರುತ್ತೆ, ಅಂದ್ರೆ ಆ ಕಂಪನಿ ವರ್ತ್ ಏನು ಅಂತ. ಈಗ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಇತ್ತು ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಇನ್ಫೋಸಿಸ್ ಶೇರ್ಸ್ ಇಷ್ಟು ರೇಟಿಗೆ ಹೋಗ್ತಾ ಇದೆ ಅಂದ್ರೆ ಒಂದು ಶೇರು, ಇನ್ಫೋಸಿಸ್ ಅಲ್ಲಿ ಇರುವಂತ ಎಲ್ಲ ಶೇರ್ನು ಆ ಶೇರ್ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆ ಕಂಪನಿದ ಮಾರ್ಕೆಟ್ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ. ಕರೆಕ್ಟ್. ಇನ್ಫೋಸಿಸ್ ಪ್ರಾಫಿಟ್ ಮೇಕಿಂಗ್ ಕಂಪನಿ, ಇವತ್ತಿಗೂ ಪ್ರಾಫಿಟ್ ಇದೆ. ಸೊ ಜನಗಳು ಅದ್ರ ಮೇಲೆ ಬೆಟ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಅರ್ಥ ಆಗುತ್ತೆ, ಓಕೆನಪ್ಪ ಈ ಶೇರಿಗೆ ಇಷ್ಟು ವ್ಯಾಲ್ಯೂ ಅಂತ. ಇವಾಗ ಒಂದು ಸ್ಟಾರ್ಟ್ಅಪ್ ಶುರು ಮಾಡ್ತೀನಿ ನಾನು ಹೇಳ್ತೀನಿ ನನ್ನ ಕಂಪನಿ 25 ಕೋಟಿ ವರ್ತ್ ಅಂತ ಹೇಳ್ತೀನಿ, ತಲೆ ಇಲ್ಲ ಬುಡ ಇಲ್ಲ ಅದಕ್ಕೆ. ನಾನು ಹೇಳ್ತೀನಿ 25 ಕೋಟಿ ವರ್ತ್ ಅಂತ, ಸುಮ್ಮನೆ ಹೇಳ್ತೀನಿ. ವ್ಯಾಲ್ಯೂಯೇಷನ್ ಗೇಮ್ ಅಂತ ಏನು ನನ್ನ ಲೆಕ್ಕಾಚಾರ ನೋಡಪ್ಪ, ನಾನಿವತ್ತು ನನ್ನ ಹತ್ರ 20 ಜನ ಯೂಸರ್ಸ್ ಇದ್ದಾರೆ, 20 ಜನ ಯೂಸರ್ಸ್ಗೆ ನಾನು ಒಬ್ಬೊಬ್ರ ಹತ್ರ $2,000 ನನಗೆ ತಿಂಗ್ಳಿಗೆ ಬರ್ತಾ ಇದೆ. ನಾಳೆ ಇಂಡಿಯಾದಲ್ಲಿ ಎಷ್ಟು ಜನ ಇಂಟರ್ನೆಟ್ ಯೂಸರ್ಸ್ ಇದ್ದಾರೆ? 20 ಕೋಟಿ ಜನ ಇದ್ದಾರೆ. ನಾನು ಅವರೆಲ್ಲರಿಗೂ ಡಿಸ್ಕೌಂಟ್ ಕೊಟ್ಬಿಟ್ಟು ನಾನು ಇದನ್ನ ಇದು ಮಾಡ್ತೀನಿ. ಆವಾಗ 20 ಜನ ಇರೋ ಯೂಸರ್ಸು 20 ಕೋಟಿ ಯೂಸರ್ಸ್ ಆಗ್ತಾರೆ. ಯಾವತ್ತು ಅದು 2 ವರ್ಷಕ್ಕಾಗಿರ್ಬೋದು, 3 ವರ್ಷಕ್ಕಾಗಿ ಪ್ರೊಜೆಕ್ಷನ್ ಅಂತ ಕರೀತಾರೆ ಅದು. ಸೊ ನನ್ನ ಯೂಸರ್ ಸಂಖ್ಯೆನೇ ಇಷ್ಟ ಆಯ್ತು. ಇವಾಗ ನಾನು 20 ಕೋಟಿ ಜನ ನಾನು ಆನ್ ಬೋರ್ಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ನಾನು ಪ್ರೊಜೆಕ್ಟ್ ಮಾಡ್ತೀನಿ. ಅಂದ್ರೆ ಇವ್ರು ಇಷ್ಟು ಜನ ನಮ್ಮನ್ನ ನಂಬಿದ್ದಾರೆ, ನಂಬಬಹುದು ಅಂತ ಕೊಡ್ತೀನಿ ನಾನು. ನಂಬಿದ್ದಾರೆ ಅಲ್ಲ, ಓಕೆ, ನಂಬಬಹುದು ಅಂತ ಕೊಡ್ತೀನಿ ನಾನು. ಇಲ್ಲಿ ಗೇಮ್ ಶುರು ಆಗುತ್ತೆ. ಇದನ್ನ ಒಬ್ಬ CA ಹತ್ರ ಹೋಗ್ಬಿಟ್ಟು ಅಪ್ರೂವ್ ಮಾಡಿಸ್ತೀನಿ ನಾನು.
ಪ್ರೊಜೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಫ್ಯೂಚರ್ ಏನಿರ್ಬೋದು ಅಂತ ನೀವು ನನಗೊಂದು ಬಡಾ ಪಿಕ್ಚರ್ ಕೊಡ್ತಾ ಇದ್ದೀರಾ. ಅಂದ್ರೆ ಇಟ್ಸ್ ಅ ಕೈಂಡ್ ಆಫ್ ಕಟ್ಟು. ಇಟ್ಸ್ ಎ ಗೆಸ್ಟಿಮೇಟ್. ಓಕೆ, ಗೆಸ್ಟಿಮೇಟ್ ಮಾಡ್ತಾ ಇದ್ದೀನಿ ನಾನು, ನಾಳೆ ಇಷ್ಟ ಆಗ್ಬೋದು ಅಂತ. ಇದ್ರ ಬೇಸಿಸ್ ಮೇಲೆ ನಾನೇನು ಮಾಡ್ತೀನಿ, ನಿಮ್ಮ ಹತ್ರ ಬರ್ತೀನಿ, ನೀವು ನನಗೆ ಒಂದಿಷ್ಟು ದುಡ್ಡು ಕೊಡ್ತೀರಾ, 5 ಕೋಟಿ ಕೊಡ್ತೀರಾ ಅಂತ ಅನ್ಕೊ. ಇಲ್ಲಿ ತಮಾಷೆ ಇದೆ, ಸಖತ್ ತಮಾಷೆ ಇದೆ. 5 ಕೋಟಿ ನೀವು ದುಡ್ಡು ಕೊಡ್ತೀರಾ. ನೀವು ಇದೇ 5 ಕೋಟಿನ ಲೆಟಸೆ ಒಂದು ಜ್ಯುವೆಲ್ರಿ ಅಂಗಡಿ ಹಾಕ್ತೀರಾ ಅಂತ ಅನ್ಕೊಳ್ಳಿ. ಅಂಗಡಿ ಓಪನ್ ಆಗುತ್ತೆ, ಜ್ಯುವೆಲ್ರಿ ಬರುತ್ತೆ, ಜ್ಯುವೆಲ್ರಿ ಮಾರ್ತಾರೆ, ಪ್ರಾಫಿಟ್ ಬರುತ್ತೆ, ಪ್ರಾಫಿಟ್ ಅಲ್ಲಿ ಒಂದಿಷ್ಟು ಮಾರ್ಜಿನ್ ನಿಮ್ಗೊಂದಿಷ್ಟು ಅಂತ ಬಂದಿರುತ್ತೆ, ಡಿವಿಡೆಂಡ್ಸ್ ತರ. ಕರೆಕ್ಟ್ ಅಲ್ವಾ? ಅಂದ್ರೆ ಪ್ರಾಡಕ್ಟ್ ಅಥವಾ ಸರ್ವಿಸ್ನ ಸೇಲ್ ಮಾಡಿದ್ದಕ್ಕೆ ನಿಮಗೆ ಆ ದುಡ್ಡು ಬಂತು. ಕರೆಕ್ಟ್ ಅಲ್ವಾ? ಕರೆಕ್ಟ್. ಸ್ಟಾರ್ಟ್ಅಪ್ ತಮಾಷೆ ಹೇಳ್ತೀನಿ. ಇವಾಗ ನೀವು 5 ಕೋಟಿ ಹಾಕ್ತೀರಾ, ನಾನು ನಿಮ್ಗೆ 20% ಶೇರ್ ಕೊಟ್ಟೆ. ನೀವೇನು ಮಾಡ್ತೀರಾ, ನೀವು ಜಿಶಾಂಕ್ ಹತ್ರ ಹೋಗ್ತೀರಾ. ಜಿಶಾಂಕ್ ನೀವು ಕ್ಲೋಸ್ ಫ್ರೆಂಡ್ಸ್. ಜಿಶಾಂಕ್, ನಾನು ಈ ಥರ ಒಂದು ಸ್ಟಾರ್ಟ್ಅಪ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಪ್ಪ, ನಾನು 5 ಕೋಟಿ ಹಾಕಿದ್ದೀನಿ, ಫುಲ್ ಸಖತ್ ಬೆಲೆ ಬಾಳೋ ಸ್ಟಾರ್ಟ್ಅಪ್ ಇದು, ನಂಗೆ ಚೆನ್ನಾಗಿ ಪ್ರಾಫಿಟ್ ಬರ್ತಿದೆ. ನನಗೆ ಪ್ರಾಫಿಟ್ ಅಲ್ಲ, ವ್ಯಾಲ್ಯೂಯೇಷನ್. ನೀವು ಪ್ರಾಫಿಟ್ ಬಗ್ಗೆ ತಲೆನೇ ಕೆಡಿಸ್ಕೊತಿಲ್ಲ. ಓಕೆ ಓಕೆ, ಅರ್ಥ ಆಯ್ತು. ಯಾರು ಪ್ರಾಫಿಟ್ ಬಗ್ಗೆ ತಲೆನೇ ಕೆಡಿಸ್ಕೊಡಲ್ಲ ಇಲ್ಲಿ. ಸ್ಟಾರ್ಟ್ಅಪ್ ವರ್ಲ್ಡ್ ಯಾಕೆ ಫೇಲ್ ಆಗ್ತಿದೆ ಅಂತಂದ್ರೆ ಇದೇ ರೀಸನ್ಗೋಸ್ಕರನೇ. ಪ್ರಾಫಿಟ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಡಲ್ಲ. ವ್ಯಾಲ್ಯೂಯೇಷನ್, ಪ್ರೊಜೆಕ್ಷನ್. ನೋಡಪ್ಪ, ಈ ವರ್ಷ ನಾ 1 ಲಕ್ಷ ದುಡಿತಾ ಇದ್ದೀನಿ, ಬಟ್ ಅದೇ 2 ವರ್ಷಕ್ಕೆ ನಾನು 100 ಕೋಟಿ ದುಡಿತೀನಿ. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಹೆಣ್ಮಕ್ಳು ಮನೆಯಲ್ಲಿ ಒಂದ್ 2,000 ರೂಪಾಯಿ ಕಾಟನ್ ಸೀರೆ ಉಟ್ಟಿರ್ತಾರೆ ಅಂದ್ರೆ, ಹೊರಗಡೆ ಬೀದಿಲ್ ವಾಕಿಂಗ್ ಹೋಗ್ಬೇಕಂದ್ರೆ 25,000 ರೇಷ್ಮೆ ಸೀರೆ ಉಟ್ಕೊಂಡ್ಬಂದು ತೋರ್ಸೋದು, ನಾವ್ ಹಿಂಗಿದೀವಿ ಅಂತ. ಓಕೆನಾ? ಒಂದು ಪ್ರೊಜೆಕ್ಷನ್ ಅಲ್ಲಿ ಮಾಡ್ತೀರಾ. ಜಿಶಾಂಕ್ ನೀವು ಗೊತ್ತು. ಸೊ ಅವನೇನ್ ಮಾಡ್ತಾನೆ, ಆಯ್ತಪ್ಪ ನಾನು ಒಂದು 50 crores ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ 50 crores ಇನ್ವೆಸ್ಟ್ ಮಾಡಿಸ್ತೀರಾ. ನೀವು 20% ಶೇರ್ನ ಆಫ್ಲೋಡ್ ಮಾಡ್ಬಿಡ್ತೀರಾ, ಜಿಶಾಂಕ್ ಕೊಟ್ಬಿಡ್ತೀರಾ. ನೀವು ಎಕ್ಸಿಟ್ ಆಗ್ಬೇಕಾರೆ 5 ಕೋಟಿ ಹಾಕಿದ್ರಿ, 10 ಕೋಟಿ ತಗೊಂಡು ಹೊರಟೋಗ್ತೀರಾ. ಡಬಲ್, 2x ರಿಟರ್ನ್ ನನಗೆ ಸಿಗ್ತೇ. ನೀವು ತಗೊಂಡ್ರಿ. ಈಗ ಜಿಶಾಂಕ್ ಬರ್ತಾನೆ, ಜಿಶಾಂಕ್ ನೋಡ್ತಾನೆ ಇಲ್ಲಿ ಏನಿಲ್ಲ ಇಲ್ಲಿ. ಸೊ ಅವನೇನ್ ಮಾಡ್ತಾನೆ, ಅಗ್ರೆಸಿವ್ ಆಗಿ ನೀವು ಡಿಸ್ಕೌಂಟ್ಸ್ ಕೊಡಿ, ಅಗ್ರೆಸಿವ್ ಆಗಿ ಮಾರ್ಕೆಟ್ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ಡಿಸ್ಕೌಂಟ್ಸ್ಗಳು ಸುರಿಮಳೆ. ಇಲ್ಲಿ 100 ಜನ ಇದ್ದಿದ್ದ ಯೂಸರ್ಸ್ 1000 ಜನ. ಆಬ್ವಿಯಸ್ಲಿ ಡಿಸ್ಕೌಂಟ್ ಕೊಟ್ಟರೆ 1000 ಅಲ್ಲ 10,000 ಜನ ಬರ್ತಾರೆ ನಿಮಗೆ. ಸೊ 1000 ಯೂಸರ್ಸ್ ವರ್ಗು ತಗೊಂಡೋಗ್ಬಿಟ್ಟು ಜಿಶಾಂಕ್ ನೆಕ್ಸ್ಟ್ ಕಾವ್ಯ ಹತ್ರ ಹೋಗ್ತಾನೆ. ಕಾವ್ಯ ಹತ್ರ ಹೋಗ್ಬಿಟ್ಟು, ಕಾವ್ಯ ನೋಡು, ನಾನು ಈ ಥರ ಒಂದು 50 crore ಇನ್ವೆಸ್ಟ್ ಮಾಡಿದ್ದೀನಿ, ನೀನು ಈ ಥರ, ನಾನು 1000 ಜನ ಯೂಸರ್ಸ್ ಇದ್ದಾರೆ, ವ್ಯಾಲ್ಯೂಯೇಷನ್ ಇಷ್ಟಿದೆ ಕಂಪನಿದು ಅಂತ ಹೇಳಿ ನೀನು 100 ಕೋಟಿ ಹಾಕುವ. ಕಾವ್ಯ 100 ಕೋಟಿ ಹಾಕ್ತಾಳೆ. ಜಿಶಾಂಕ್ 50 ಕೋಟಿ ಅಲ್ಲ, ಅವನು 50 ಕೋಟಿ ಇನ್ವೆಸ್ಟ್ಮೆಂಟ್ ಬಂದ. ಇವನ ಹತ್ರ 500 ಕೋಟಿಗೆ ಹೋಗಿದ್ದಾಳೆ. ಇವಾಗ ಇವನು 100 ಕೋಟಿ ತಗೊಂಡು ಇವನ್ ಮನೆಗೆ ಹೊರಟಾಗ್ತಾನೆ. ಕಾವ್ಯ ಬರ್ತಾಳೆ, ಕಾವ್ಯ ನೋಡ್ತಾಳೆ, ಬರೀ 1000 ಜನ ಯೂಸರ್ಸ್ ಇದಾರೆ, ಕೊಡ್ರೋ ಡಿಸ್ಕೌಂಟ್ ಅಂತ ಹೇಳಿ ಹಾಕ್ ಮತ್ತೆ ಶುರು ಮಾಡಿ. ಕಾವ್ಯಂಗ್ ಇನ್ನೊಬ್ಬ ಗೊತ್ತಿರ್ತಾನೆ. ಓ, ಇದು ಹಿಂಗೆ, ಇದು ಲೆಕ್ಕಾಚಾರ. ಓಕೆ ಓಕೆ ಓಕೆ. ಇದನ್ನ ಹಿಂದಿಲ್ ಹೇಳ್ಬೇಕು ಅಂದ್ರೆ, ಇಸ್ಕೆ ಟೋಪಿ ಉಸ್ಕೆ ಸರ್. ಇಸ್ಕೆ ಟೋಪಿ ಉಸ್ಕೆ ಸರ್. ನೀವು ಹಾಕೊಂಡಿದ್ದೀರ ಟೋಪಿ, ಗೊತ್ತಾಗೋಗಿದೆ ನಿಮ್ಗೆ ಟೋಪಿ ಬಿದ್ದುಬಿಟ್ಟಿದೀವಿ ನಾವು ಅಂತ, ಬಟ್ ಹೇಳೋಂಗಿಲ್ಲ. ಸೊ ಎಂಟೈರ್ ಸ್ಟಾರ್ಟ್ಅಪ್ ವರ್ಲ್ಡ್, ವಿಚ್ ಇಸ್ ದಿ ಅನ್ಫಾರ್ಚುನೇಟ್ ಟ್ರೂತ್ ಆಫ್ ಟುಡೇ, ಯಾರು ಪ್ರಾಫಿಟ್ ಗೇಮಲ್ಲಿ ಇಲ್ಲ ನೋಡಿ. 120 ಹೇಳಿದಂಗೆ ಯೂನಿಕಾರ್ನ್ ಕೇಳಿದ್ರಲ್ಲ, ಯೂನಿಕಾರ್ನ್ ಅಂದ್ರೆ ಏನು ಅಂತ. ಈ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಆಫ್ ಅ ಕಂಪನಿ ಇವತ್ತಿನ ಲೆಕ್ಕಾಚಾರದ ಪ್ರಕಾರ 9,000 ಕೋಟಿ ದಾಟಿದ್ರೆ, ದಟ್ ಇಸ್ $1 billion ದಾಟಿದ್ರೆ ಆ ಕಂಪನಿನ ಯೂನಿಕಾರ್ನ್ ಅಂತ ಕರೀತಾರೆ. ಆ ಥರ ಇಂಡಿಯಾದಲ್ಲಿ 126 ಯೂನಿಕಾರ್ನ್ಸ್ಗಳಿದೆ ಆಸ್ ಆಫ್ ಟುಡೇ. ಈ ಯೂನಿಕಾರ್ನ್ಗಳಲ್ಲಿ ಎಷ್ಟು ಪ್ರಾಫಿಟ್ ಮಾಡ್ತಿರ್ಬೋದು ಹೇಳಿ, ಲೆಕ್ಕಾಚಾರ ನೋಡೋಣ. 126. ಇದರಲ್ಲಿ ಪ್ರಾಫಿಟ್ ಮಾಡ್ತಾ ಇರೋದು ಬರೀ 26 ಕಂಪನಿಗಳು ಮಾತ್ರ, ಔಟ್ ಆಫ್ 126. ಇನ್ನು ಉಳಿದು 100 ಕಂಪನಿಗಳು ದೇ ಆರ್ ಲಾಸ್ ಮೇಕಿಂಗ್. ನಿಮ್ಮ ಎಲ್ಲ ಡೆಲಿವರಿ ಮಾಡ್ತಿರೋಂಥ ಇದನ್ನ ತಗೊಳ್ಳಿ. ಅಂದ್ರೆ ಅವ್ರು ಅದನ್ನ ಒಪ್ಕೊಳಕ್ ರೆಡಿ ಇರಲ್ಲ. ಹೇಳ್ತಾರೆ ಓಪನ್ ಆಗಿ ಹೇಳ್ತಾರೆ, ನಾವ್ ಇಷ್ಟು ಲಾಸ್ ಮಾಡ್ತಾ ಇದೀವಿ. ಅವ್ರದ್ದು ಪ್ರೊಜೆಕ್ಷನ್ ಇರುತ್ತೆ, ಅಂದ್ರೆ ಇನ್ನು 5 ವರ್ಷಕ್ಕೆ ನಾವು ಇಷ್ಟು ಪ್ರಾಫಿಟ್ ಮಾಡ್ತೀವಿ, 6 ವರ್ಷಕ್ಕೆ ಇಷ್ಟು ಪ್ರಾಫಿಟ್ ಮಾಡ್ತೀವಿ ಅಂತ. ಎಲ್ಲಾರ್ಗೂ ಓಕೆ, ಇದು ಇನ್ವೆಸ್ಟರ್ಸ್ಗೂ ಓಕೆ. ಬಟ್ ಯಾವತ್ತೋ ಒಂದು ದಿವಸ ಬರುತ್ತೆ, ಒಂದು ಫೇಮಸ್ ಎಡ್ ಟೆಕ್ ಸ್ಟೋರಿ ಹೇಳಲೇಬೇಕಿಲ್ಲ.
ಅದ್ರ ಹೆಸರು ಬೇಡ. ಹ್ಮ್. ಯಾಕಂದ್ರೆ ಅವರು ಬಿದ್ದಿದ್ದಾರೆ, ಬಿದ್ದಿರೋರ್ಗೆ ಮತ್ತೆ ಗುದ್ದೋದು ಬೇಡ ನಾವು. ಈ ಎಜುಕೇಶನ್ ಕಂಪನಿ ಎಡ್ ಟೆಕ್ ಅಂತ ಕರೀತಾರೆ. ಅಂದ್ರೆ ಎಲ್ಲದಕ್ಕೂ ಟೆಕ್ ಸೇರಿಸ್ತಾರೆ, ಹೆಲ್ತ್ ಟೆಕ್, ಲೆಂಡ್ ಟೆಕ್. ಸೊ ಎಡ್ ಟೆಕ್ ಅಂದ್ರೆ ಎಜುಕೇಶನ್ ಟೆಕ್. ನಾನು ನಮ್ಮ ಹಳೆ ಮನೆ ಎದುರುಗಡೆ ಒಬ್ರಿದ್ರು ಹ. ಟೀಚರ್ ಒಬ್ರು, ಇದಕ್ಕೆ ವರ್ಕ್ ಮಾಡ್ತಾ ಇದ್ದವರು. ಸೊ ಫೇಮಸ್ ಅದು. ಕರೆಕ್ಟ್. ಈಗ ಕಾಫಿ, ಟೀ, ಜ್ಯೂಸ್ ತರಿಸ್ಲಾ? ಅಲ್ಲ, ನಿಮಗೆ ಕುಡಿಯಕ್ಕೆ ಜ್ಯೂಸ್ ಬೇಕಾ ಏನಾದ್ರು? ಜ್ಯೂಸ್ ಬೇಡ. ಜ್ಯೂಸ್ ಬೇಡವಾ? ಇನ್ನು ಅದ್ರದ್ದು ರೈವಿಂಗ್ ಆಗಿರುವಂತ ಇನ್ನೊಂದು ಕಂಪನಿ ಬಗ್ಗೆ ಮಾತಾಡುವ. ಓಕೆ, ಫೇಮಸ್ ಹಾಡು ಕನ್ನಡದಲ್ಲಿ ಒಂದು ಫೇಮಸ್ ಹಾಡಿದೆ, ಜ್ಯೂಸ್ ಕುಡಿತೀಯಾ? ಎಸ್, ಈಗ ಎಜ್ ಟೆಂಪ್. ಓಕೆ, ಅದ್ರ ಬಗ್ಗೆ ಮಾತಾಡ. ಎಡ್ ಟೆಕ್, ಜ್ಯೂಸ್ ಕಂಪನಿ ಬಗ್ಗೆ ಮಾತಾಡೋಣ. ಜ್ಯೂಸ್ ಕಂಪನಿ ಬಗ್ಗೆ ಹೇಳ್ದಂಗೆ ಇವ್ರೇನು ಮಾಡಿದ್ರು, ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿತ್ತು ಇವ್ರದ್ದು. ಅಂದ್ರೆ ಯಾರು ಫೌಂಡರ್ ಇದ್ರಲ್ಲ ಅವರು ಇಂದಿರಾನಗರಲ್ಲಿ ದೊಡ್ಡ ದೊಡ್ಡ ಸ್ಟೇಡಿಯಂ ತುಂಬಾ ಕ್ಲಾಸಸ್ ಮಾಡೋರು, ಸ್ಟೇಡಿಯಂ ತುಂಬಿಸೋರು. ಏನ್ ಮಾಡಿದ್ರು, ಕಾನ್ಸೆಪ್ಟ್ ನ ಸಿಂಪಲ್ ಮಾಡೋದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಫಸ್ಟ್ ಆಪ್ ಮಾಡ್ಕೊಂಡ್ರು. ಇನ್ವೆಸ್ಟರ್ಸ್ ಬರಕ್ ಶುರುವಾದ್ರು. ಏನು ಅಗೇನ್ ಪ್ರೊಜೆಕ್ಷನ್. ಇದು 1ನೇ ಕ್ಲಾಸ್ ಮಕ್ಕಳಿಂದ ಫಸ್ಟ್ ಶುರು ಮಾಡಿದ್ದವರು ಜಿಮ್ಯಾಟ್, ಅಂದ್ರೆ ಯಾರು ಬೇರೆ ದೇಶಕ್ಕೆ ಹೋಗುವಂತವ್ರು ಅಥವಾ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಮಾಡುವಂತವ್ರು ಈ ಇದರಲ್ಲಿ ಇದ್ರು ಅವರು. ಅದಾದ್ಮೇಲಿಂದ ಮತ್ತೆ 10th ಬಂದ್ರು, PUC ಬಂದ್ರು, 11th and 12th ಬಂದ್ರು. ಅದಾದ್ಮೇಲೆ ಚಿಕ್ಕ ಮಕ್ಕಳಿಗೂ ಬರೋಕ್ ಶುರು ಆದ. ಯಾವ್ದನ್ನು ಬಿಡ್ಲಿಲ್ಲ ಅವರು. ಈ ತರ ಲೆಕ್ಕಾಚಾರದಲ್ಲಿ ಶುರು ಮಾಡ್ಕೊಂಡ್ರು ಅವರು. ಆಪ್ ಮಾಡಿದ್ರು. ಆಪ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಇನಿಷಿಯಲ್ ಅವರ ಅಪ್ಲಿಕೇಶನ್ ಅಂದ್ರೆ ಮೈಂಡ್ ಸೆಟ್ ಏನಿತ್ತು, ತುಂಬಾ ಒಂಥರ ಸೋಷಿಯಲ್ ಮೈಂಡ್ ಸೆಟ್ ಇತ್ತು ಅವ್ರಿಗೆ. ಅಂದ್ರೆ ಜಗತ್ತಿಗೆ ಹೆಲ್ಪ್ ಆಗಬೇಕು, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು ಅನ್ನೋದೆಲ್ಲ ಮೈಂಡ್ ಸೆಟ್ ಇತ್ತು. ಇನ್ವೆಸ್ಟರ್ಸ್ ಬರಕ್ ಶುರುವಾದ್ರು. ವ್ಯಾಲ್ಯೂಯೇಷನ್ ದಿನಕ್ಕೆ ಜಾಸ್ತಿ ಆಗ್ತಾ ಹೋಯ್ತು. ವ್ಯಾಲ್ಯೂಯೇಷನ್, ಪ್ರಾಫಿಟಬಿಲಿಟಿ ಅಲ್ಲ. ತಮಾಷೆ ಏನು ಅಂದ್ರೆ, ಇನ್ವೆಸ್ಟರ್ ಬರೋವರೆಗೂ ಅವ್ರು ಪ್ರಾಫಿಟಬಲ್ ಆಗಿದ್ರು. ಇನ್ವೆಸ್ಟರ್ ಬರ್ತಿದ್ದಂಗೆ ಏನಾಯ್ತು ಅಂತಂದ್ರೆ, ಅವ್ರಿಗೆ ಇನ್ ಅ ಸ್ಪ್ಯಾನ್ ಆಫ್ 3 years, ಇನ್ ಅ ಸ್ಪ್ಯಾನ್ ಆಫ್ 3 ವರ್ಷದಲ್ಲಿ ದೇ ಬಿಕೇಮ್ ಅ ಯೂನಿಕಾರ್ನ್ ಕಂಪನಿ. ಅಂದ್ರೆ ಅವತ್ತಿನ ಕಾಲದಲ್ಲಿ 6,000 ಕೋಟಿ ದಾಟ್ಬಿಟ್ರು ಅವರು. ಮಾರ್ಕ್ ಜಕರ್ಬರ್ಗ್ ಅವ್ರ ಕಡೆಯಿಂದ ಕೂಡ ದುಡ್ಡು ಬಂತು ಇದಕ್ಕೆ, ಈ ಕಂಪನಿಗೆ. ಮಾರ್ಕ್ ಜಕರ್ಬರ್ಗ್ ಕಡೆಯಿಂದ, ಅವ್ರದ್ದು ಫೌಂಡೇಶನ್ ಇದೆ, ಆ ಫೌಂಡೇಶನ್ ಕಡೆಯಿಂದಾನು ದುಡ್ಡು ಬಂತು. ಹೇಗೆ ವ್ಯಾಲ್ಯೂಯೇಷನ್ ಗೇಮ್ ಆಯ್ತು ಅಂತಂದ್ರೆ, ಇವ್ರು ಎಲ್ಲಾರ ಹತ್ರ ತಗೊಂಡ್ಬಿಟ್ರು. ಅಂದ್ರೆ ಹೆಡ್ಜ್ ಫಂಡ್ಸ್ಗಳು, ವೆಂಚರ್ ಕ್ಯಾಪಿಟಲಿಸ್ಟ್ಗಳು, ಲಾರ್ಜ್ ಕ್ಯಾಪಿಟಲಿಸ್ಟ್ಗಳು, ಎಲ್ಲರ ಹತ್ರ ದುಡ್ಡು ಬಂದ್ಬಿಡ್ತು. ಇನ್ ಯಾರ ಹತ್ರನೂ ದುಡ್ಡು ತಗೊಳ್ಳೋ ಅಂತ ಆಪ್ಷನ್ ಇಲ್ಲ ಇವ್ರಿಗೆ. IPOಗೆ ಹೋಗ್ಬೇಕು. IPO ಅಂತಂದ್ರೆ ಪಬ್ಲಿಕ್ ಆಫರಿಂಗ್. ಅಂದ್ರೆ ನಾವು ಇನ್ನು ಶೇರ್ ವಹಿವಾಟು ನಡೆಸ್ತೀವಿ, ಯಾವ್ದಾದ್ರು ಒಂದು ಎಕ್ಸ್ಚೇಂಜ್ ಅಲ್ಲಿ ರಿಜಿಸ್ಟರ್ ಆಗ್ಬೇಕು. ಅವಾಗ ಡ್ಯೂ ಡೆಲಿಜೆನ್ಸ್ ಮಾಡಕ್ ಶುರು ಮಾಡಿದ್ರು. ನೋಡಿದ್ರು ಪ್ರಾಫಿಟ್ ಇಲ್ಲ, ಬರೀ ನಷ್ಟ, ಕೋಟ್ಯಾಂತರ ರೂಪಾಯಿ ನಷ್ಟ. ಸೊ ಅವಾಗ ಏನ್ ಮಾಡಿದ್ರು, ಪ್ರಿಡೇಟರಿ ಪ್ರಾಕ್ಟೀಸಸ್ಗಳು ಶುರು ಮಾಡಿದ್ರು. NBFC ಅಂತ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್. ಏನದು ಅಂದ್ರೆ, ಈಗ ಬ್ಯಾಂಕ್ ಇಂದ ನೀವು ಲೋನ್ ತಗೋತೀರಾ, ಬ್ಯಾಂಕ್ ನಿಮ್ಗೆ ರೆಗ್ಯುಲೇಟರಿ ಬೋರ್ಡ್ ಅಂಡರ್ ಅಲ್ಲಿ ಬರುತ್ತೆ. ಅಂದ್ರೆ RBI ನಿಮ್ಗೆ ಅದರದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಟ್ಟಿರುತ್ತೆ. ಅಂದ್ರೆ ನಾನು ಈ ಪರ್ಟಿಕ್ಯುಲರ್ ಆಪ್ ಅಲ್ಲಿ ಈ ಕೋರ್ಸ್ ನನಗೆ ಬೇಕು ಅಂತ. ಸೊ ಅದೇ ಏನಾಗುತ್ತೆ, ನಿಮ್ ಬ್ಯಾಂಕ್ ಕಡೆಯಿಂದ ಲೋನ್ಗಳು ತಗೊಳ್ಳೋದು ಕಷ್ಟ ಆ ತರದಕ್ಕೆ. ಬಿಕಾಸ್ ಈ ಫೀಸಸ್ ಜಾಸ್ತಿ ಇರುತ್ತೆ. ಫೀಸ್ ಜಾಸ್ತಿ ಇರುತ್ತೆ. ಒಂದು ಬ್ಯಾಂಕ್ಗೆ ಆ ತರ ಸವಲತ್ತುಗಳು RBI ಕೊಟ್ಟಿಲ್ಲ. ಇದನ್ನ ಬೀಟ್ ಮಾಡೋದಕ್ಕೆ NBFCಗಳು ತುಂಬಾ ಹುಟ್ಕೊಂಡ್ವು. NBFC ಅಂದ್ರೆ ದೇ ಆರ್ ನಾನ್ ಬ್ಯಾಂಕಿಂಗ್, ಬಟ್ ದೇ ಕ್ಯಾನ್ ಲೆಂಡ್ ಮನಿ. ಅಂದ್ರೆ ನಿಮ್ಗೆ ಸಾಲ ಕೊಡ್ಬೋದು ಅವರು, ಬಟ್ ಬ್ಯಾಂಕಿಂಗ್ ಕೆಲಸಗಳು ಮಾಡ್ಕೊಳಕ್ಕಾಗಲ್ಲ ಅವರು. ಅಂದ್ರೆ ಸೇವಿಂಗ್ಸ್ ಮಾಡ್ಕೊಳಕ್ಕಾಗಲ್ಲ, ಆ ತರ ಎಲ್ಲ ರೆಸ್ಟ್ರಿಕ್ಷನ್. NBFCಗಳ ಜೊತೆ ಟೈ ಅಪ್ ಮಾಡ್ಕೊಳ್ಳೋದು. ಬಿಸ್ನೆಸ್ ಡೆವಲಪರ್ಸ್ ನ ಹೆಂಗೆ ರೆಡಿ ಮಾಡಿದ್ರು ಅವರು ಅಂದ್ರೆ, ಈಗ ಪ್ರಾಫಿಟ್ ಬೇಕೇ ಬೇಕು, ತೋರಿಸ್ಲೇಬೇಕು ಅವ್ರಿಗೆ. ಆ ತರ ಸಿಚುವೇಶನ್ ಅಲ್ಲಿ ಬಿಸ್ನೆಸ್ ಡೆವಲಪರ್ಸ್ ನ ಹೆಂಗ್ ರೆಡಿ ಮಾಡಿದ್ರು ಅಂತಂದ್ರೆ, ಮ್ಯಾನೇಜರ್ಸ್ ಬಿಸ್ನೆಸ್ ಎಕ್ಸಿಕ್ಯೂಟಿವ್ಸ್ಗೆ ಹೇಳೋರಂತೆ. ಇದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನನಗೆ ಬಂದಿರೋದು. ಪೇರೆಂಟ್ಸ್ ಮುಂದೆ ಹೋಗಿ ಆ ಸ್ಟೂಡೆಂಟ್ ಆನ್ಸರ್ ಮಾಡಕ್ ಆಗದಿರೋಂತ ಕ್ವೆಶನ್ ಕೇಳೋದು. ಗೊತ್ತು ಇವ್ರಿಗೆ ಅದು ಆನ್ಸರ್ ಮಾಡಕ್ ಚಾನ್ಸೇ ಇಲ್ಲ ಅನ್ನೋದು, ಅಥವಾ ಹುಡುಗಿನೋ ಆನ್ಸರ್ ಮಾಡಕ್ ಚಾನ್ಸ್ ಅಂತ ಕ್ವೆಶನ್ ಕೇಳ್ಬಿಟ್ಟು, ನೋಡಿ ನಿಮ್ಮ ಮಗ ಹಿಂಗಿದಾನೆ ಇವತ್ತು, ಅಥವಾ ನಿಮ್ಮ ಮಗಳು ಹಿಂಗಿದ್ದಾಳೆ ಇವತ್ತು, ಇವಳು ಹಿಂಗಿದ್ರೆ ನಾಳೆ ಎಲ್ಲಿ ಕೆಲಸ ಸಿಗತ್ತೆ, ಇವನ್ ಹಿಂಗಿದ್ರೆ ನಾಳೆ ಎಲ್ಲಿ ಕೆಲಸ ಸಿಗತ್ತೆ ಅಂತ ತೀರಾ ಕಡುಬಡತನ ಇರುವಂತ ಕುಟುಂಬದ್ದು ಬಿಡದಿರ, ಮನೆ ಕೆಲಸದವರು, ತರಕಾರಿ ಮಾರುವಂಥವ್ರು, ಎಲ್ಲಾರ ಹತ್ರ ಇದೆ ಹೋಗೋದು ಅವ್ರ ಮಕ್ಕಳಿಗೆ. ಯಾಕೆಂದ್ರೆ ಎಲ್ಲಾರ್ಗು ಮಗ ಓದಿಸೋದು ಆಸೆ. ಅವ್ರು ಪಡೋ ಕಷ್ಟ ಇನ್ನೊಬ್ರು ಪಡಬಾರ್ದು, ಮಗ ಪಡಬಾರ್ದು, ಮಗಳು ಪಡಬಾರ್ದು ಅನ್ನೋದೊಂದಿರುತ್ತಲ್ಲ. ಅದನ್ನ, ಆ ಫಿಯರ್ನ ಎಷ್ಟು ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಂಡ್ರು ಅಂತಂದ್ರೆ,
ಹೆಸರಿಗೆ 30 ದಿವಸ ಫ್ರೀ ಕೊಡ್ತೀವಿ ಅಂತ ಹೇಳುತ್ತೆ. ಫಸ್ಟ್ ಅಲ್ಲಿ. ಫಸ್ಟ್ ನೀವು ಯಾವಾಗ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಹ್ಮ್. ಟ್ರಯಲ್ ಇರುತ್ತೆ, ಇವಾಗ ಏನು ಸೈನ್ ಅಪ್ ಇಲ್ಲ. ನೋಡಿದ್ರೆ ಮೊದಲನೇ ತಿಂಗಳು ಕರೆಕ್ಟಾಗಿ EMI ಕಟ್ ಆಗಕ್ಕೆ ಶುರು ಆಗತ್ತೆ. ಅವರು ಫ್ರೀ ಅಂತಂದಾಗ ಕೂಡ ರಿಜಿಸ್ಟ್ರೇಷನ್ ನಿಮ್ ಕಾರ್ಡು ಅದೆಲ್ಲ ಮಾಡ್ಕೊಂತಾರೆ. ಎಲ್ಲ ಅವರೇ ಮಾಡ್ತಾರೆ, ನಿಮಗೆ ಹೇಳೋದು ಇಲ್ಲ ಕೇಳೋದು ಇಲ್ಲ, ಇದು ನಿಮಗೆ ಗೊತ್ತಾಗದೇ ಇಲ್ಲ. ಇವತ್ತಿಗೂ ಸಹ ಎಷ್ಟೋ ಕುಟುಂಬ, ಅಂದ್ರೆ ಆ ಕಂಪನಿ ಕ್ಲೋಸ್ ಆಗೋಗಿದೆ, ಇವತ್ತಿಗೂ ಸಹ ಎಷ್ಟೋ ಕುಟುಂಬ EMI ಪೇ ಮಾಡ್ತಾ ಇದೆ. ಅದು ಹೆಂಗದು? ಯಾಕೆಂದ್ರೆ ಸೈನ್ ಅಪ್ ಆಗೋಗಿದೆ, ಪೇಮೆಂಟ್ ಆಗೋಗಿದೆ. NBFC ಇದು ಅರ್ಥ ಆಯ್ತು. ಈಗ ಉದಾಹರಣೆಗೆ ನೀವು ನಿಮ್ಮ ಮಕ್ಕಳನ್ನ ಈ ಪರ್ಟಿಕ್ಯುಲರ್ ಇದರಲ್ಲಿ ಓದಿಸ್ಬೇಕು. ಕರೆಕ್ಟ್. ನೀವೇನ್ ಮಾಡ್ತೀರಾ ಅಂದ್ರೆ ಆ ಆಪ್ ಅಲ್ಲಿ ರಿಜಿಸ್ಟರ್ ಆಗ್ತೀರಾ. ಫಸ್ಟ್ ಅವ್ರು ಹೇಳ್ತಾರೆ 30 ದಿನ ಫ್ರೀ ಅಂತ. ನೀವು ನೋಡೋಣ ನನ್ಗೊಂದು ವಾರದಲ್ಲಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಎನಿ ಟೈಮ್ ನಾನು ಕ್ಯಾನ್ಸಲ್ ಮಾಡ್ಕೊಂತೀನಿ ಅಂತ ನೀವು ಬರ್ತೀರಾ. ನೀವು ಬಂದಂತ ಮೊದಲನೇ ದಿನಾನೇ ಈ ಒಂದು ವರ್ಷದ ಕೋರ್ಸ್ಗೆ ಲೆಟ್ಸ್ 1 ಲಕ್ಷ ಅಂತ ಇಟ್ಕೊಳ್ಳಿ. ನಾನ್ ಬಂದು ಕಂಪನಿ ಕೊಟ್ಬಿಡ್ತೀನಿ, ಅವ್ರಿಗೆ ಕೊಟ್ಬಿಡ್ಬಿಡ್ತೀವಿ, ಬಟ್ ನಿಮ್ ಕೈಲಿ ನಾನು ವಸೂಲ್ ಮಾಡ್ತೀನಿ. ಓ ಈ ತರ ಈಗ ನನ್ಗೆ ಬ್ಯಾಂಕ್ಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಈಗ ನಿಮ್ ತಲೆ ಮೇಲೆ ಹಾಕೋದು ಪ್ರಿಡೇಟರಿ ಪ್ರಾಕ್ಟಿಸಸ್. ಪ್ರಿಡೇಟರ್ ಹೇಗೆ ಒಂದು ಹುಲಿ ಅಥವಾ ಒಂದು ಚಿರತೆ ಒಂದು ಅಸಹಾಯಕವಾದಂಥ ಪ್ರಾಣಿನ ಹಂಟ್ ಮಾಡುತ್ತೆ, ಆ ಥರ ಪ್ರಾಕ್ಟಿಸಸ್ ಶುರು ಆಗೋಯ್ತು. ಈ ಪ್ರಾಕ್ಟಿಸಸ್ ಶುರು ಯಾಕಾಯ್ತು ಅಂತಂದ್ರೆ, ಕೇಳಕ್ ಶುರು ಮಾಡಿದ್ರು ಜನ, ಯಾರು ಇನ್ವೆಸ್ಟರ್ಸ್ ಇದ್ದಾರೆ, ಎಲ್ಲಪ್ಪ ಪ್ರಾಫಿಟ್, ಎಲ್ಲಪ್ಪ ನೀನು ಪ್ರಾಫಿಟ್ ಮಾಡ್ತೀನಿ ಅಂತ ಹೇಳಿದ್ದೆ, 5 ವರ್ಷ ಆಯ್ತು, 6 ವರ್ಷ ಆಯ್ತು, ಎಲ್ಲಿದೆ ಪ್ರಾಫಿಟ್ ಅಂತ. ಈ ಕಂಪನಿ ಯಾವ ದೌಲತ್ ತೋರಿಸ್ತು ಅಂತಂದ್ರೆ, ಜಗತ್ತಿನ ಸರ್ವಶ್ರೇಷ್ಠ ಫುಟ್ಬಾಲ್ ಆಟಗಾರ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸೈನ್ ಮಾಡ್ಕೋತಾರೆ. ಈ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸೈನ್ ಮಾಡ್ಕೋತಾರೆ. ಫುಟ್ಬಾಲ್ ಇಸ್ ದ ಮೋಸ್ಟ್ ಫಾಲೋಡ್ ಸ್ಪೋರ್ಟ್, ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಸ್ಪೋರ್ಟ್. ಅಂಡ್ ಜೊತೆಗೆ ಭಾರತ ದೇಶದ ಇನ್ನೊಬ್ರು ಶ್ರೇಷ್ಠ ನಟ ಇನ್ನೊಬ್ರು ಎಂಡೋಸ್ ಮಾಡ್ತಾರೆ. ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಎಲ್ಲದಕ್ಕೂ ಸ್ಪಾನ್ಸರಿಂಗ್ ಆಯ್ತು ಇವ್ರದ್ದು. ಎಲ್ಲ ಹೇಳದ್ನಲ್ಲ, ಅವ್ರ ದುಡ್ಡಲ್ಲಿ ಆಟ ಆಡದಿರೋ ಜಾಗನೇ ಇಲ್ಲ, ಹಂಗ ಆಟ ಆಡಿದ್ರು. ಬಟ್ ಅದೆಲ್ಲ ಮೇಲ್ಗಡೆ, ಕೆಳಗಡೆ ಈ ತರ ಕುಳುಕು. ಯಾರು ದುಡ್ಡಿತ್ತು? ಎಂತ ದೊಡ್ಡ ಮೋಸ ಅಲ್ಲ. ಪಾಪ ತಂದೆ ತಾಯಿಗಳು ಮಕ್ಕಳು ಓದ್ಲಿ ಅಂತ ಎಷ್ಟು ಕಷ್ಟಪಟ್ಟು ಏನೆಲ್ಲ ಮಾಡಿರ್ತಾರೆ. ಖಂಡಿತವಾಗ್ಲು ಅದು ಅವ್ರು ಟಾರ್ಗೆಟ್ ಮಾಡಿದಂತ ವರ್ಗ ಇದೆಯಲ್ಲ, ತೀರಾ ಬಡತನದಲ್ಲಿರುವಂತ ಹುಡುಗ. ಅಂದ್ರೆ ದಿನಕ್ಕೆ ಅಂದ್ರೆ ಈಗ ಒಬ್ಬ ತರಕಾರಿ ವ್ಯಾಪಾರಿ ನೀವು ನೋಡಿದ್ರೆ ಮೀಟರ್ ಬಡ್ಡಿಗೆ ದುಡ್ಡು ತರೋದನ್ನು. ಅಂದ್ರೆ ಬೆಳಗ್ಗೆ 1000 ರೂಪಾಯಿ ಒಬ್ಬರ ಹತ್ರ ತಗೊಂಡು ತರಕಾರಿ ಪರ್ಚೇಸ್ ಮಾಡಿ ಅವನು ಅದನ್ನೆಲ್ಲ ಸೇಲ್ ಮಾಡಿ ಸಂಜೆ ಅವನಿಗೆ ಅಂದ್ರೆ ಬರದೆ 900 100 ರೂಪಾಯಿ ಇಟ್ಕೊಂಡೆ ಕೊಡೋದು 1000 ರೂಪಾಯಿ. 900 ರೂಪಾಯಲ್ಲಿ ಮಾಡಿ ಅವನು 1000 ರೂಪಾಯಿ ಅವನಿಗೆ ವಾಪಸ್ ಕೊಟ್ಟು ಮೀಟರ್ ಬಡ್ಡಿ ಅವನಿಗೆ ಉಳಿದಿದ್ದ ದುಡ್ಡಲ್ಲಿ ಅವನ ಮನೆಗೆ ತಗೊಂಡೋಗ್ಬೇಕು. ಈ ತರ ವರ್ಗನ ಯಾವಾಗ ಟಾರ್ಗೆಟ್ ಮಾಡಕ್ ಶುರು ಮಾಡಿದ್ರು, ಅದು ಎಥಿಕಲ್ ಅಲ್ಲ, ಕರ್ಮ ಸುತ್ಕೊಂಡ್ಬಿಡ್ತು, ಎಲ್ಲೂ ಹೋಗಲ್ಲ. ಸ್ಟಾರ್ಟಪ್ ಜಗತ್ತು ಎಷ್ಟು ಫೇಕ್ ಇದೆ ಅಂತ ನಿಮ್ಗಲ್ಲಿ ಹೋದಾಗ್ಲೇ ಗೊತ್ತಾಗತ್ತೆ. ಮೋದಿಜಿ ಹೇಳ್ತಾರೆ, ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ವೈಬ್ರೆಂಟ್ ಇಂಡಿಯಾ, ವೈಬ್ರೆಂಟ್ ಕರ್ನಾಟಕ ಅಂತ. ಫಂಡಮೆಂಟಲ್ಸ್ ತುಂಬಾ ವೀಕ್ ಇದೆ. ಇಂಡಿಯನ್ ಸ್ಟಾರ್ಟಪ್ ಫಂಡಮೆಂಟಲ್ಸ್ ತುಂಬಾ ವೀಕ್ ಇದೆ. ಇವತ್ತಿಗೂ ವೀಕ್ ಇದೆ, ನೆನ್ನೇನೋ ವೀಕ್ ಇತ್ತು. ಈಗ ಏನಾಗುತ್ತೆ ಅಂತಂದ್ರೆ, ಫಂಡಮೆಂಟಲ್ಸ್ ಅಂದ್ರೆ ಏನು? ನಾನು ಅವಾಗಲೇ ಹೇಳ್ದಂಗೆ ಬಿಸ್ನೆಸ್ ಫಂಡಮೆಂಟಲ್ಸ್ ತುಂಬಾ ಸಿಂಪಲ್. ನೀವು ಒಂದು ಪ್ರಾಡಕ್ಟೋ ಸರ್ವಿಸೋ ಏನೋ ಒಂದು ಮಾರ್ಕೆಟ್ಗೆ ಕೊಡ್ತಾ ಇದ್ದೀರಾ, ಆ ಪ್ರಾಡಕ್ಟ್ಗೆ ಆಗುವಂಥ ಕಾಸ್ಟ್ನ ಪ್ಲಸ್ ಪ್ರಾಫಿಟ್ನ ರಿಕವರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀರಿ. ಇದು ಫಂಡಮೆಂಟಲ್ಸ್. ಯಾವಾಗ ಫಂಡಮೆಂಟಲ್ಸ್ ಮರೆತು ಬಿಸ್ನೆಸ್ ಮಾಡ್ತಾರೆ, ಪ್ರಿಡೇಟರಿ ಪ್ರಾಕ್ಟಿಸಸ್ ಬರಲೇಬೇಕು. ಬಿಕಾಸ್ ಪ್ರಾಫಿಟ್ ನಿಮಗೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ. ಅಲ್ಲ, ಬೇಸಿಕ್ ಎಥಿಕ್ಸೇ ಇಲ್ಲಿ ಅವ್ರಿಗೆ. ಎಥಿಕ್ಸ್ ಇಲ್ಲ. ಅದೇ ಮೊನ್ನೆ ಒಬ್ರು ಇದೆ ಹೀಗೆ ಬಿಸ್ನೆಸ್ ಕೋಚ್ ಒಬ್ಬರ ಹತ್ರ ಹಿಂಗೆ ಮಾತಾಡ್ತಿದ್ದಾಗ ಅವರದೇ ಹೇಳಿದ್ರು, ದ ಸೋ ಕಾಲ್ಡ್ ಸ್ಟಾರ್ಟಪ್ಗಳು, ಓಕೆ, ಟೆಕ್ ಅಂದರೆ ಮಾತಾಡೋದು ಬರೀ US, UK ಅಲ್ಲಿ ಇಲ್ಲಿ ಅಂತಲ್ಲ, ಅವರೆಲ್ರಿಗಿನ್ನ 10 ಪಟ್ಟು ಜಾಸ್ತಿ ನಮ್ಮ SP ರೋಡಲ್ಲಿ ಒಂದು 10x10 ಅಲ್ಲಿ ಮಾಡ್ತಾರೆ ದುಡ್ಡು ಅಂತ. ಒಂದು 10x10 ಅಲ್ಲಿ ಈ ಲ್ಯಾಪ್ಟಾಪ್ ಮಾರೋಂಥವ್ರು ಅವ್ರು 10 ಪಟ್ಟು ಮಾಡ್ತಾರೆ.
ಇದು ಲೆಕ್ಕಾಚಾರ. ಸ್ಟಾರ್ಟಪ್ ವರ್ಲ್ಡ್ ನಿಮ್ಗೆ ಏನಾಗುತ್ತೆ, ದೂರದಿಂದ ನೋಡೋದಕ್ಕೆ ವೈಬ್ರೆಂಟ್, ಸವಲತ್ತುಗಳಷ್ಟು ಮಾಡ್ಕೊಡ್ತಿರ್ತಾರೆ, ಇದು ಮಾಡ್ತಿರ್ತಾರೆ. ಪ್ರಾಫಿಟಬಿಲಿಟಿ ಮೈಂಡ್ಸೆಟ್ ಇಲ್ಲ. ವ್ಯಾಲ್ಯೂಯೇಷನ್ ಗೇಮ್ಗೆ ಹೋಗ್ತೀನಿ ನಾನು, ಪ್ರಾಫಿಟಬಿಲಿಟಿ ಮೈಂಡ್ಸೆಟ್, ನಾನು ಟೋಪಿ ಹಾಕುವಂಥ ಮೈಂಡ್ಸೆಟ್ಟಲ್ಲಿ ನಾನು ಬರ್ತಾ ಇದ್ದೀನಿ ಅಂತಂದಾಗ ಏನಾಗುತ್ತೆ, ಫಂಡಮೆಂಟಲ್ಸೇ ವೀಕ್. ನೀವು ಬರ್ತಾ ಇರೋದೇ ರಾಂಗ್ ರೀಸನ್ಸ್ಗೋಸ್ಕರ. ಸೊ ಇದು ನನ್ನ 3ನೇ ರೀಸನ್. ಫಂಡಮೆಂಟಲ್ಸ್ ಸರಿಯಾಗಿಲ್ಲ. ನೀವು ಬರ್ತಾ ಇರೋ ರೀಸನ್ ಬೇರೆ. ಯು ಆರ್ ನಾಟ್ ಹಿಯರ್ ಟು ಮೇಕ್ ಬಿಸ್ನೆಸ್, ಯು ಆರ್ ಹಿಯರ್ ಟು ಅರ್ನ್ ಮನಿ. ಇಫ್ ಯು ವಾಂಟ್ ಟು ಅರ್ನ್ ಮನಿ, ಡೋಂಟ್ ಕಮ್ ಟು ಬಿಸ್ನೆಸ್. ಸ್ಟಾರ್ಟಪ್ ಮಾಡಬೇಡಿ, ರಿಯಲ್ ಎಸ್ಟೇಟ್ ಮಾಡಿ. ರಿಯಲ್ ಎಸ್ಟೇಟಲ್ಲಿ ನಿಜವಾಗ್ಲೂ ಜಾಸ್ತಿ ದುಡ್ಡಿದೆ. ಸ್ಟಾರ್ಟಪ್ ಮಾಡಬೇಡಿ. ಸ್ಟಾರ್ಟಪ್ಪಲ್ಲಿ ನಿಮಗೆ ದುಡ್ಡುಗೋಸ್ಕರ ನೀವೇನಾದ್ರು ಸ್ಟಾರ್ಟಪ್ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಮಾಡಬೇಡಿ. ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀರಾ, ಇಫ್ ಯು ಆರ್ ಡೂಯಿಂಗ್ ಇಟ್ ಫಾರ್ ಎ ಪರ್ಪಸ್. ಒಂದು ಪ್ರಾಬ್ಲಮ್ ಇದೆ, ಜಗತ್ತಲ್ಲಿ ಒಂದು ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ವ್ ಮಾಡ್ತೀನಿ ನಾನು, ಅಥವಾ ಫಿಕ್ಸ್ ಮಾಡಕ್ಕೆ. ಫಿಕ್ಸ್ ಮಾಡ್ತೀನಿ. ಐ ವಿಲ್ ಫಿಕ್ಸ್ ಅ ಪ್ರಾಬ್ಲಮ್. ಸಾವಿರಾರು ಪ್ರಾಬ್ಲಮ್ಸ್ ಇದೆ ನಿಮಗೆ ಸುತ್ತಮುತ್ತ ಕಾಣಿಸುವಂಥದ್ದು. ಆ ಪರ್ಪಸ್ಸಿಂದ ಬರ್ತಾ ಇದ್ದೀರಾ, ಬನ್ನಿ. ಇಲ್ಲ ಅಂತಂದರೆ ಸ್ಟಾರ್ಟಪ್ ಇಸ್ ನಾಟ್ ಗ್ಲಾಮರ್, ನಿಮಗೆ ಕಾಣಿಸುತ್ತಷ್ಟೇ ಅದು. ಜ್ಯೂಸ್ ಕಂಪನಿ ಇಸ್ ದ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ವಾಟ್ ನಾಟ್ ಟು ಡೂ ಇನ್ ಬಿಸ್ನೆಸ್. ಏನ್ ಎಂತ ಲೆಸನ್ ಅದು, ಕರ್ಮ ರಿಟರ್ನ್ಸ್. ಖಂಡಿತ ಎಲ್ಲೂ ಹೋಗಲ್ಲ. ಅದು ಮಾತ್ರ ನಾನು ತುಂಬ ಸ್ಟ್ರಾಂಗ್ ಆಗಿ ನಾನು ನಂಬುವಂಥದ್ದು. ಅಂದರೆ ಬೆಳೆಯ ಕೊಯ್ಯುವನು ಬಿತ್ತಿದಾತನು ಪಾಪ ಪಾಪಕ್ಕೆ ಕಾರಣ. ಸಾಂಗ್ ಆಫ್ ದ ಸನ್ಯಾಸಿನ್ ಅಂತ ವಿವೇಕಾನಂದರು ಬರೆದಿರೋದೊಂದು ಇದೆ. ಅದನ್ನು ಕುವೆಂಪು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದರಲ್ಲಿ ಬರೀತಾರೆ, ಬೆಳೆಯ ಕೊಯ್ಯುವನು ಬಿತ್ತಿದಾತನು ಪಾಪ ಪಾಪಕ್ಕೆ ಕಾರಣ, ವೃಕ್ಷ ಕಾರ್ಯಕ್ಕೆ ಬೀಜ ಕಾರಣ, ಪುಣ್ಯ ಪುಣ್ಯಕ್ಕೆ ಕಾರಣ. ಅಲ್ಲಿಗೆ ನೀವು ಇದು ಬಿತ್ತುಬಿಟ್ಟು ಇನ್ನೊಂದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಜ್ಯೂಸ್ ಕಂಪನಿ ಇಸ್ ಅ ಪರ್ಫೆಕ್ಟ್ ಎಕ್ಸಾಂಪಲ್. ಅಂದರೆ ಒಂದು ಕಾಲದಲ್ಲಿ ಅವ್ರದ್ದು ಹೇಗಿತ್ತು ಅಂದರೆ, ದೇ ವೇರ್ ದ ಮೋಸ್ಟ್ ವ್ಯಾಲ್ಯೂಡ್ ಸ್ಟಾರ್ಟಪ್ ಇನ್ ಇಂಡಿಯಾ, ಮೋಸ್ಟ್ ವ್ಯಾಲ್ಯೂಡ್. ಇವತ್ತು ಬ್ಯಾಂಕ್ರಪ್ಸಿ ಫೈಲ್ ಮಾಡಿದ್ದಾರೆ. 2 ಫೌಂಡರ್ಸ್ಗಳು ತಲೆಮರೆಸ್ಕೊಂಡು ದುಬೈಯಲ್ಲಿದ್ದಾರೆ. ಇವಾಗ ಅವರ PR ಟೀಮ್ಗಳಿಂದ ವೇರಿಯಸ್ ಇನ್ಫಾರ್ಮೇಷನ್ಗಳು ಬರುತ್ತೆ, ಪಾಡ್ಕಾಸ್ಟ್ಗಳಲ್ಲಿ ಬರ್ತಾರೆ, ನಮ್ಗೆ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತೆಲ್ಲ ಹೇಳ್ತಾರೆ. ಸಿ, 2 ಮೊದಲನೇದು, ನಿಮಗೆ ಗೊತ್ತಿಲ್ದಿರ ನಿಮ್ಮ ಆರ್ಗನೈಸೇಷನಲ್ಲಿ ಈ ಥರದ್ದೆಲ್ಲ ಕುಕರ್ಮಗಳಾಗ್ತಿದೆ ಅನ್ನೋದು ನಾನು ನಂಬಲ್ಲ. ಅಕಸ್ಮಾತ್ ಆಗ್ತಿದೆ ಅಂದರೆ ನೀವು ಫೌಂಡರ್ ಆಗೋಕ್ಕೆ ಅರ್ಹನೇ ಅಲ್ಲ. ಕರೆಕ್ಟ್ ಅಲ್ವಾ? ಇವಾಗ ನಿಮ್ಮ ಆಫೀಸಲ್ಲಿ ಏನು ನಡೀತಿದೆ ಅಂತ ನಿಮಗೆ ಗೊತ್ತಾಗದಿರೋಷ್ಟು ನೀವು ಮುಟ್ಟಾಳ ಆಗಿದ್ರೆ ನೀವು ಏನಕ್ಕೆ ಮಾಡ್ತೀರಾ? ಎಕ್ಸಾಕ್ಟ್. ಅಥವಾ ಆ ಪೊಸಿಷನ್ ಅವ್ರು ಅನ್ಫಿಟ್. ಇನ್ನು ಐದರ್ ವೇ ನೀವು ಯಾವ ಥರ ಯೋಚನೆ ಮಾಡಿದ್ರು ಕೂಡ, ಇವಾಗ ಬಂದು ನೀವು ಬೇರೆ ಯಾರನ್ನೋ ಬ್ಲೇಮ್ ಮಾಡೋ ಮೊದಲು ಅವತ್ತೇನ್ ಮಾಡ್ತಿದ್ರೆ? ಖಂಡಿತ ನಿಜವಾಗ್ಲೂ ನಿಮಗೆ ಗೊತ್ತೇ ಇಲ್ಲ ಅನ್ನೋದಾಗಿದ್ರೆ ಖಂಡಿತ ಅಲ್ಲ. ಖಂಡಿತ ದೊಡ್ಡ ನಂಬರ್ ಅದು. ಅಂದರೆ ಆ ಗ್ಲಾಮರ್ ಕಣ್ಣು ಕುಕ್ಕತ್ತೆ. ನಾನು ಸ್ಟಾರ್ಟಪ್ ಕನ್ಸಲ್ಟೇಷನ್ಸಲ್ಲಿ ಕೂತ್ಕೊಂಡಾಗ ನಾನು ಅದೇ ಹೇಳೋದು. ಐ ಆಸ್ ದೆಮ್, ವಾಟ್ ಇಸ್ ಅ ಪರ್ಪಸ್? ಯಾಕೆ ಮಾಡ್ತಿದ್ದೀರಾ ಇದನ್ನು? ಯಾರ್ಯಾರು ಈ ವ್ಯಾಲ್ಯೂಯೇಷನ್ ಗೇಮಲ್ಲಿ ಬರ್ತಾರಲ್ಲ, ಅವ್ರದ್ದು ನೀವು ನೋಡಿ ಆನ್ಸರ್ಸ್ ವಿಲ್ ಬಿ ಲೈಕ್ ಯಾವ ಥರ ಅಂದರೆ, ನಾವು 3 ವರ್ಷದಲ್ಲಿ ನಾವು ಇಷ್ಟು ಟರ್ನ್ ಓವರ್ ಮಾಡ್ತೀವಿ. ಬಿಗರ್ ಪಿಕ್ಚರ್ ನಾನು ಹೇಳ್ತೀನಿ. ಇದಕ್ಕಿಂತ ಜಾಸ್ತಿ ಟರ್ನ್ ಓವರ್ ನೀವು ರಿಯಲ್ ಎಸ್ಟೇಟಲ್ಲಿ ಮಾಡ್ಬೋದು. ರಿಯಲ್ ಎಸ್ಟೇಟ್ ಸೇಫ್ ಬಿಸ್ನೆಸ್ ಇಫ್ ಫಂಡಮೆಂಟಲ್ಸ್ ಚೆನ್ನಾಗಿತ್ತು, ನಿಮ್ಮ ಹತ್ರ ದುಡ್ಡಿದೆ, ಜನ ಇದ್ದಾರೆ, ಲೊಕೇಶನ್ ಇದೆ, ಇದೆಲ್ಲ ಸರಿ, ಇನ್ವೆಸ್ಟ್, ಯು ವಿಲ್ ಟರ್ನ್ ಓವರ್ ಬೆಟರ್. ಪರ್ಪಸ್ ಡ್ರಿವನ್ ಆಗಿಲ್ಲ ಅಂತ ಸ್ಟಾರ್ಟಪ್ ಶುರು ಮಾಡಬೇಡಿ. ಯು ಹ್ಯಾವ್ ಟು ಬಿ ಪರ್ಪಸ್ ಡ್ರಿವನ್. ಐ ಟೆಲ್ ಎವ್ರಿಬಡಿ, ಸ್ಟಾರ್ಟಪ್ ಕನ್ಸಲ್ಟೇಷನ್ ಬರುವಂಥ ಪ್ರತಿಯೊಬ್ಬರಿಗೂ ನಾನು ಹೇಳೋದಿದೆ, ಫಸ್ಟ್ ಕ್ವೆಶನ್ ದಟ್ ಐ ಆಸ್ಕ್ ಇಸ್ ವೈ ಡು ಯು ವಾಂಟ್ ಟು ಡೂ ದಿಸ್? ಯಾಕೆ ಮಾಡಬೇಕು ಅಂದ್ಕೊಟ್ಟಿದ್ದೀರಾ? ಆ್ಯಂಡ್ ಇದು ಹೆಂಗೆ ಅಂದರೆ ಒಂದು ಮಗು ಬೆಳೆಸ್ದಂಗಿದು. ಫ್ರಮ್ ಡೇ 1 ನಿಮಗೆ ಕಾಟ ಇದ್ದೇ ಇರುತ್ತೆ. ಯು ಕಾಂಟ್ ಅವಾಯ್ಡ್ ಇಟ್. ಸ್ಮೂತ್ 100% ಅಲ್ಲ. ಸೊ ಸ್ಟಾರ್ಟಪ್ ಯಾರು ಮಾಡಬೇಕು ಅಂತಿದ್ರೆ ತುಂಬ ಪರ್ಪಸ್ ಡ್ರಿವನ್ ಆಗಿರಬೇಕು. ಬಟ್ ಒಂದು ನೀವು ಹೇಳಿ ತುಂಬ ಚೆನ್ನಾಗಿ ಅನ್ನಿಸ್ತು, ಫೈಂಡ್ ದ ಪರ್ಪಸ್ ಅಲ್ವಾ? ಖಂಡಿತ. ಈಗ ನೀವು 1 ಕೋಟಿ ರೂಪಾಯಿ ಎತ್ಕೊಂಡ್ಬಂದು ಏನೋ ಬಿಸ್ನೆಸ್ ಮಾಡ್ತೀರಾ ಅನ್ನೋಕ್ಕಿಂತ ಮುಂಚೆ
ಎರಡು ವಿಚಾರ. ಒಂದು, ನೀವು ಹೇಳ್ದಂಗೆ ಆ 1 ಕೋಟಿನ ಒಂದು ಸೈಟ್ ಮೇಲೆ ಹಾಕಿದ್ರೆ ಅದು ದುಡಿಯತ್ತೆ, ನೀವೇನು ದುಡಿಯೋದೇ ಬೇಕಿಲ್ಲ, ಆಯ್ತಾ. ಎರಡನೇದು, ನೀವೇನಾದ್ರು ಸ್ಟಾರ್ಟ್ಅಪ್ ಮಾಡ್ಬೇಕಾದ್ರೆ ಒಳ್ಳೆ ವಿಷನ್ ಇಟ್ಕೊಳ್ಳಿ, ಒಳ್ಳೆ ಪರ್ಪಸ್ ಇಟ್ಕೊಳ್ಳಿ. ಜನಕ್ಕೆ ಏನು ಹೆಲ್ಪ್ ಆಗುತ್ತೆ, ನಿಮ್ಮ ಕಡೆಯಿಂದ ಏನು ಸರ್ವಿಸ್ ಕೊಡ್ಬೋದು, ಕರೆಕ್ಟಾಗಿ ಮಾಡಿ. ಮಿಕ್ಕಿದೆಲ್ಲ ಮ್ಯಾಜಿಕ್ ಆಗತ್ತೆ ಖಂಡಿತ ಅಲ್ವಾ? ಖಂಡಿತ. ಮತ್ತೆ ಮ್ಯಾಜಿಕ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಡಿ. ಥಿಂಕ್ ದಟ್ ನಾನೊಂದು 15 ವರ್ಷ ನಾನು ಕಮಿಟೆಡ್ ಆಗಿರ್ತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಒಂದು ಇದಿದೆ, ಸ್ಟಾರ್ಟಪ್ ವರ್ಲ್ಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಒಬ್ಬ ಸನ್ಯಾಸಿ ಇರ್ತಾನಂತೆ. ಅವನು ಒಂದು ಊರಲ್ಲಿ ದಿನ ಬೆಳಗ್ಗೆ ಒಂದು ಮಂತ್ರ ಹೇಳ್ಕೊಂಡು ಹೋಗ್ತೀವಿ. ಯಾರು ಕೇರ್ ಮಾಡ್ತಿರಲ್ಲ, ಯಾರೂ ಕೇರ್ ಮಾಡಲ್ಲ. ಬಟ್ ದಿನ ಬೆಳಗ್ಗೆ ಆ ಊರಲ್ಲಿದ್ದವನು ಓದ್ದ ಬೆಳೆದ, ಬೇರೆ ಊರಿಗೆ ಹೋದ, ಒಂದು 20 ವರ್ಷ ಬಿಟ್ಕೊಂಡು ಬಂದ. ಮತ್ತೆ ಬೆಳಗ್ಗೆ ಎದ್ದು ನೋಡಿದ್ರೆ ಆ ಸನ್ಯಾಸಿ ಮತ್ತೆ ಅದೇ ಮಂತ್ರ ಹೇಳ್ಕೊಂಡು ಹೋಗ್ತು. ಅವನು ಕರೆದು ಕೇಳಿದ್ನಂತೆ, ಅಲ್ಲಪ್ಪ 15 ವರ್ಷ ಆಯಿತು ನಾನು ಈ ಊರು ಬಿಟ್ಟು, 15 ವರ್ಷದ ಹಿಂದೆನೂ ನೀ ಇದೇ ಮಂತ್ರ ಹೇಳ್ಕೊಂಡು ಇದೇ ಟೈಮಿಗೆ ನೀನು ಇಲ್ಲಿಂದ ಹೋಗ್ತಿದ್ದೆ, ಇವತ್ತಿಗೂ ಹೇಳ್ತಿದ್ದೆ. ಅವಾಗ ಸನ್ಯಾಸಿ ಹೇಳಿದಂತೆ, ಫಸ್ಟು ನಾನು ಅವ್ರನ್ನೆಲ್ಲ ಚೇಂಜ್ ಮಾಡಬೇಕು ಅಂತ ಹೇಳ್ತಿದ್ದೆ, ಇವಾಗ ಅವರೆಲ್ಲ ಸೇರಿ ನನ್ನನ್ನು ಚೇಂಜ್ ಮಾಡ್ದಿರಲಿ ಅಂತ ಹೇಳ್ತೀನಿ ಅಂತ. ಸ್ಟಾರ್ಟಪ್ ವರ್ಲ್ಡ್ ಹಂಗೆ. ಇಫ್ ಯು ಆರ್ ನಾಟ್ ಕಮಿಟೆಡ್ ಟು ಪರ್ಪಸ್, ಸ್ಟಾರ್ಟಪ್ ವರ್ಲ್ಡ್ ವಿಲ್ ಚೇಂಜ್ ಯು. ತುಂಬ ಚೇಂಜ್ ಆಗ್ಬಿಡ್ತಾರೆ. ನಿಮಗೆ ಈ ಸಿನಿಮಾದಲ್ಲ ತೋರಿಸ್ತಾರಲ್ಲ, ಸ್ವಲ್ಪ ದುಡ್ಡು ಬರ್ತಿದ್ದಂಗೆ, ಐ ಹ್ಯಾವ್ ಸೀನ್ ಪೀಪಲ್ ಲೈಕ್ ದಟ್ ಪರ್ಸ್ನಲಿ. ಅವ್ರಿಗೆ ಏನಾಗುತ್ತೆ, ಕಣ್ಣು ಕುಕ್ಕತ್ತೆ, 5 ಕೋಟಿ ಬಂದ್ಬಿಡುತ್ತೆ ಕಣೋ ನಿಂಗೆ, 10 ಕೋಟಿ ಬಂದ್ಬಿಡುತ್ತೆ ನಿನಗೆ, 15 crores 20 crores. ಐಡಿಯಾ ಕೊಡೋರಿದ್ದಾರೆ, ಬರೀ ಐಡಿಯಾ, ಏನೂ ಇಲ್ಲ, ಬರೀ ಐಡಿಯಾ. 20 ಕೋಟಿ ಇದ್ದಾರೆ. ಬಟ್ ಪಾಯ್ಸನ್ ಫ್ರೂಟ್ ಅದು. ಒಂದ್ಸಲಿ ತಿಂದ್ರೆ ಏನ್ಕೊಳ್ಳಿ, ಯು ಆರ್ ಲಾಕ್ಡ್. ಹುಲಿ ಮೇಲೆ ಕೂತಂಗೆ. ನೀವು ನೆಕ್ಸ್ಟ್ ದೊಡ್ಡ ಹುಲಿಗೆ ಹೋಗ್ತಾನೆ ಇರ್ಬೇಕು, ಜಂಪ್ ಮಾಡ್ತಾನೆ ಇರ್ಬೇಕು. ನೀವು ಹೇಳಿದ್ರಿ ತಿಂದ್ಬಿಡತ್ತೆ. ಈಗ AI ಏನು ದೊಡ್ಡ ಅಲೆ ಇದೆಲ್ಲ, ಈಗ ನೀವು ಹೇಳಿದ ಪ್ರಕಾರ ಪ್ರಾಬ್ಲಿ ಒಂದು ನೆಕ್ಸ್ಟ್ 10 yearsಗೆ ಡೆಫಿನೆಟ್ಲಿ ಏನೋ ದೊಡ್ಡ ದೊಡ್ಡ ಚೇಂಜಸ್ ಆಗುತ್ತೆ ಅಂತ. ಹಾಗಿದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ, ಈಗ ಪಾಡ್ಕಾಸ್ಟ್ ನೋಡ್ತಿರೋರು ಏನು ಥಿಂಕ್ ಮಾಡಬೇಕು, ಏನು ಡಿಸಿಷನ್ ತಗೊಬೇಕು? 1900 ಅವಾಗೇನಾಯಿತು, ಇನ್ನೂ ಪೆಟ್ರೋಲಿಯಂ ಗಾಡಿಗಳು ಬಂದಿರಲಿಲ್ಲ. ನ್ಯೂಯಾರ್ಕ್ ತುಂಬ ಬೆಳೆದ್ಬಿಡ್ತು. ಸೊ ನ್ಯೂಯಾರ್ಕಲ್ಲಿ ಏನಾಯಿತು, ಬೇರೆ ಊರಿಂದ ಜನಗಳೆಲ್ಲ ಬರೋಕ್ಕೆ ಶುರುವಾದರು. ಜನಕ್ಕೆ ಏನು ಅನ್ನಿಸ್ತು ಅಂತಂದರೆ, ಬೇರೆ ಊರಿಂದೆಲ್ಲ ಇವರು ಗಾಡಿಗಳು ಹಾಕ್ಕೊಂಬರ್ತಾ ಇದ್ದಾರೆ. ಹಸುಗಳು ಬರ್ತಾ ಇದೆ, ಬುಲ್ ಕಾರ್ಟಲ್ಲಿ ಬರ್ತಾ ಇದ್ದಾರೆ, ಹಾರ್ಸ್ ಕಾರ್ಟಲ್ಲಿ ಬರ್ತಾ ಇದ್ದಾರೆ, ಕ್ಯಾರೇಜ್ಗಳಲ್ಲಿ ಬರ್ತಾ ಇದ್ದಾರೆ. ಸೊ ಹಾರ್ಸ್ಗಳು, ಬುಲ್ಗಳು ಎಲ್ಲ ಜಾಸ್ತಿ ಆಗ್ಬಿಟ್ಟು ನಗರ ಎಲ್ಲ ಬರೀ ಮೆನ್ಯೂರ್ ಆಗೋಗುತ್ತೆ ಅನ್ನೋದು ಯೋಚನೆ ಮಾಡಿದ್ರು. ದ ಗ್ರೇಟ್ ಮೆನ್ಯೂರ್ ಪ್ರಾಬ್ಲಮ್ ಆಫ್ 1900s ಅಂತ ಒಂದು ಇದಿದೆ, ಕೇಸ್ ಸ್ಟಡಿ ಇದೆ. ಅಲ್ಲೇನಾಯ್ತು, ಮೆನ್ಯೂರ್ ಪ್ರಾಬ್ಲಮ್ ಆಗಲೇ ಇಲ್ಲ, ಕ್ಯಾರೇಜ್ಗಳೇ ಸತ್ತೋಯ್ತು, ಪೆಟ್ರೋಲಿಯಂ ಗಾಡಿಗಳು ಶುರುವಾಗೋಯ್ತು, ಆಟೋಮೊಬೈಲ್ಸ್ಗಳು ಶುರುವಾಯಿತು. ಹ್ಯೂಮನ್ ರೇಸ್ ಅನ್ನೋದು, ಅಂದರೆ ಹ್ಯೂಮನ್ ಏನು ಹೇಳ್ತೀರಾ, ದಿ ಕರೇಜ್ ಟು ಲುಕ್ ಬಿಯಾಂಡ್ ನಮ್ಮ ರೇಸಲ್ಲಿದೆ. ನಾವು ಅದಕ್ಕೆ ಸರ್ವೈವ್ ಆಗಿರೋದು ಅಲ್ವಾ? ಏನೋ ಒಂದು ಮಾಡ್ತೀವಿ ನಾವು. ಅದೇ ಥರನೇ ಈ ಪಾಡ್ಕಾಸ್ಟ್ ನೋಡ್ತಿರೋವಂಥ ಈಗಿನ ಮಕ್ಕಳು, ಅಂದರೆ ಯಾರು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಅಥವಾ ಫೈನಲ್ ಇಯರ್ಲಿದ್ದಾರೆ, ಜಾಬ್ ಪ್ಲೇಸ್ಮೆಂಟ್ಸ್ ಆಗಿಲ್ಲ, ಮುಂದಿನ ಜಾಬ್ಸ್ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು. ಅಂದರೆ AI ವಿರುದ್ಧ ನಾವು ಹೋಗೋಕ್ಕಾಗಲ್ಲ, AI ಜೊತೆಗೆ ನಾವು ಜೀವನ ಹೆಂಗೆ ನಡೆಸಬೇಕು ಅನ್ನೋಂಥ ಒಂದು ಇದನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಇದೇ ಸಲುವಾಗಿ ನಾವು OB ನೆಕ್ಸ್ಟ್ ಅಂತ ಏನು ನೀವು ಒಟ್ಟಿಗೆ ಮಾಡ್ತಾ ಇದ್ದೀವಿ, OB ಕ್ರಿಯೇಷನ್ಸ್ ನಮ್ಮ ಪ್ರಾಡಕ್ಟಲ್ಲಿ OB ನೆಕ್ಸ್ಟ್ ಅಂತ ನಾವೇನು ಮಾಡ್ತಾ ಇದ್ದೀವಿ, ಥರಥರವರಿ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಪ್ರಾಕ್ಟಿಕಲ್ ಆಗಿ ನಾವೇನು ಮಾಡ್ತೀವಿ ಅಂತಂದರೆ, AI ಅಡಾಪ್ಷನ್ ಹೇಗೆ, ಇದನ್ನ ಇಲ್ಲಿಂದ ಶುರು. ಅಂದರೆ ನಾನ್ ಟೆಕ್ನಿಕಲ್ ಆಗಿದ್ರೆ AI ಅಡಾಪ್ಷನ್ ಹೆಂಗೆ, ಟೆಕ್ನಿಕಲ್ ಆಗಿದ್ರೆ ಅಡಾಪ್ಷನ್ ಹೆಂಗೆ, ಇದು ಎರಡನ್ನೂ ಕಲಿಸ್ತೀವಿ ನಾವು. ಅದು ನಾವು ಕಲಿಸ್ಬೇಕು ಅನ್ನೋದು ಇಲ್ಲ, ನೀವೇ ಕಲ್ತ್ಕೊಳ್ಳಬಹುದು. ಇದು ಓಪನ್ ಮಾರ್ಕೆಟಲ್ಲಿ ನಾನು ಹೇಳೋವಂಥ ಒಂದಿದು. AI ವಿರುದ್ಧ ನೀವು ಸ್ವಿಮ್ ಮಾಡೋಕ್ಕಾಗಲ್ಲ, ಆಗಲ್ಲ. AI ಜೊತೆಗೆ ನೀವು ಹೋಗಬೇಕಾಗತ್ತೆ. AI ಜೊತೆಗೆ ಹೋಗೋದು ಅಂದರೆ ಏನು, ಫಸ್ಟ್ AI ನ ಅರ್ಥ ಮಾಡ್ಕೋಬೇಕು. ಏನು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾನು ನನ್ನ ಜೀವನದಲ್ಲಿ ಹೆಂಗೆ ಅಡಾಪ್ಟ್ ಮಾಡ್ಕೋಬೋದು,
ಅಡಾಪ್ಟ್ ಮಾಡಿಕೊಂಡ್ರೆ ನನಗೇನು ಸುಗಮ ಆಗತ್ತೆ, ನಾನು 1 ಗಂಟೆ ಮಾಡುವಂಥ ಕೆಲಸನ 5 ನಿಮಿಷಕ್ಕೆ ಮಾಡ್ಬೋದಾ, ಹೇಗೆ ಮಾಡಿ ಮುಗಿಸ್ಬೋದು. ಹೇಗೆ ಮಾಡಬಹುದು, ಇದು ಯಾವಾಗ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ ಅದ್ರ ಪ್ರಕಾರ ನೀವು ಹುಡುಕೊಂಡು ಹೋಗ್ತೀರಾ. ಹುಡ್ಕೊಂಡು ಹೋದಾಗ ನಿಮ್ಗೆ ಏನಾಗುತ್ತೆ ಅಂದರೆ ತರತರಾವರಿ AI ಸಿಗುತ್ತೆ, ನಿಮ್ಮ ಜೀವನನ ಸುಗಮ ಮಾಡ್ಕೊಂಡು. ಸೊ ಈಗ ಉಳಿದಿರೋ 55 ನಿಮಿಷದಲ್ಲಿ ನೀವೇನು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ 1 ಗಂಟೆ ನೀವು ತಗೋತಾ ಇದ್ರಿ ಒಂದು ಕೆಲಸ ಮಾಡೋಕ್ಕೆ, ಅದು 5 ನಿಮಿಷಕ್ಕೆ ಮುಗಿದೋಯ್ತು. ಇವಾಗ ಇನ್ನು ಉಳಿದಿದ್ದು 55 ನಿಮಿಷ ಏನು ಮಾಡ್ತಿದ್ದೀರಾ ನೀವು ನೀವು? ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟು ಎಫೆಕ್ಟಿವ್ ಆಗಿ ಕಾಲ ಕಳಿತಿದ್ದೀರಾ, ಎಷ್ಟು ಎಫೆಕ್ಟಿವ್ ಆಗಿ ನೀವು ಅಡಾಪ್ಟ್ ಆಗ್ತಾ ಇದ್ದೀರಾ. ಅಡಾಪ್ಷನ್ ಈಸ್ ಎವ್ರಿಥಿಂಗ್. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಎಗೇನ್ ಹೆಂಗೆ ನಾವು ಹ್ಯೂಮನ್ ರೇಸ್ ಸರ್ವೈವ್ ಆಗಿರೋದೆ ಬಿಕಾಸ್ ಆಫ್ ಡಾರ್ವಿನ್ ಪ್ರಿನ್ಸಿಪಲ್ಸ್, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಇವಾಗ ಇನ್ನೊಂದು AI ಬಂದಿದೆ, AI ವೇವ್ ಬಂದಿದೆ, ನಾವು ಸರ್ವೈವ್ ಆಗಬೇಕು. ಅಡಾಪ್ಷನ್, ವಿ ಹ್ಯಾವ್ ಟು ಅಡಾಪ್ಟ್ ಟು AI. ತರತರಾವರಿ ಟೂಲ್ಸ್. ನೀವು ಹೇಳ್ದಂಗೆ ಈಗ ನಾನೊಂದು 5 ಟೂಲ್ ಹೇಳ್ತೀನಿ ನಿಮ್ಮ ಕೇಳುಗರಿಗೆ, AI ಗೊತ್ತಿಲ್ಲ ಅನ್ನೋರಿಗೆ. ನನಗೇನೂ ಗೊತ್ತಿಲ್ಲ AI. ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇದ್ದೇ ಇದೆ. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಂತೂ, ಬೆಂಗಳೂರು ಅಂತ ನಗರದಲ್ಲಂತೂ ಎಲ್ಲರ ಹತ್ರ phone ಇದೆ. ಪ್ರತಿಯೊಬ್ಬರ ಹತ್ರ ಒಂದು ಸ್ಮಾರ್ಟ್ಫೋನ್ ಇದೆ. ChatGPT ಇದು ಬೇಸಿಕ್, ಫ್ರೀ ಸಿಗುತ್ತೆ ನಿಮಗೆ. ChatGPT ಡೌನ್ಲೋಡ್ ಮಾಡ್ಕೊಳ್ಳಿ ಚಾಟ್. ನೀವು ಜಿಯೋ ಯೂಸರ್ ಆಗಿದ್ರೆ ಜಮನೈ ಅಂತ ಒಂದು ಗೂಗಲ್ ಅವ್ರದ್ದು ಟೂಲ್ ಇದೆ, ಅದು ಫ್ರೀ ಸಿಗುತ್ತೆ ನಿಮ್ಗೆ. 1 ವರ್ಷ ಫ್ರೀ ಕೊಡ್ತಾರೆ ಅವರು. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ನಮ್ಮ ಭಾರತದ ಭಾಷೆಯಲ್ಲಿ ಕೂಡ ಕಾನ್ವರ್ಸೇಷನ್ ಮಾಡುತ್ತೆ. ಅಂದರೆ ನಿಮ್ಗೆ ಇಂಗ್ಲೀಷ್ ಗೊತ್ತಿರಬೇಕು ಅನ್ನೋದು ಇದಿಲ್ಲ. ವಾಯ್ಸ್ ಬೇಸ್ಡ್ ಕೂಡ ಮಾತಾಡುತ್ತದೆ. ಅಂದರೆ ನೀವು ವಾಯ್ಸ್ ಕಮಾಂಡ್ ಕೊಟ್ಟರೆ ಅದು ವಾಯ್ಸಲ್ಲಿ ರಿಪ್ಲೈ ಮಾಡೋವಂಥದ್ದೆಲ್ಲ ಪ್ರತಿಯೊಂದು ಇದೆ. ಇದು ಬೇಸಿಕ್. ನಾವು ಇದಾಗೋಯ್ತು. ಇನ್ನೊಂದು ಸ್ವಲ್ಪ ಒಂದು ಲೆವೆಲ್ ಮೆಟ್ಲು ಏರ್ತಾ ಇದ್ದೀನಿ ನಾನು. ಆಂಥ್ರೋಪಿಕ್ ಅಂತ ಒಂದಿದೆ, ಪರ್ಪ್ಲೆಕ್ಸಿಟಿ ಅಂತ ಇನ್ನೊಂದಿದೆ. ನೀವು ಡೀಪ್ ರಿಸರ್ಚಲ್ಲಿ ಇದ್ದೀನಿ, ಡೀಪ್ ರಿಸರ್ಚಲ್ಲಿ ನೀವು ಓದ್ತಾ ಇದ್ದೀನಿ, ಇನ್ನೇನಾದ್ರು ಮಾಡಬೇಕು ಅಂದಾಗ ಆಂಥ್ರೋಪಿಕ್ ಅಂತ ಒಂದಿದೆ, ಅದೊಂದು AI. ಅದೇ ಥರನೇ ಪರ್ಪ್ಲೆಕ್ಸಿಟಿ ಅಂತಿದೆ. ಪರ್ಪ್ಲೆಕ್ಸಿಟಿ ಅಂತೂ ನಮ್ಮ ಶುರು ಮಾಡಿದ್ರು ನಮ್ಮ ಇಂಡಿಯನ್ ಒರಿಜಿನ್ ಅರವಿಂದ್ ಶ್ರೀನಿವಾಸನ್ ಅವರು. ಇದನ್ನು ನೀವು ಖಂಡಿತವಾಗ್ಲೂ ಯೂಸ್ ಮಾಡ್ಕೋಬೋದು. ಎಲ್ಲ ಪ್ರಾಂಪ್ಟ್ ಬೇಸ್ಡ್. ಅಂದರೆ ನೀವೇನೋ ಕ್ವೆಶನ್ ಕೇಳ್ತೀರಾ, ಅದೇನೋ ಆನ್ಸರ್ ಮಾಡುತ್ತೆ. ಅಲ್ಲಿಂದ ನೀವು ಬೇರೆ ಕೆಲಸಗಳು ಮಾಡಿಸ್ಬೋದು. ಇವಾಗ ಒಂದು ಟೇಬಲ್ ಮಾಡಿಕೊಡು ಅಂತ ಕೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಟ್ರಾನ್ಸ್ಫಾರ್ಮೇಷನ್, ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋಣ ನಾವು. ಅಂದರೆ ನನಗೊಂದು ಡಿಸಿಪ್ಲಿನ್ ಬರಬೇಕು, ನೀವು AI ಕೇಳ್ಬೋದು. ಬಿಲ್ಡ್ ಮಿ ಅ 30-day ಪ್ಲ್ಯಾನ್ ಫಾರ್ ಬೆಟರಿಂಗ್ ಮೈ ಫಿಸಿಕಲ್ ಸ್ಟ್ಯಾಮಿನಾ ಅಂತ ಕೇಳಿದ್ರೆ ಅದು ಕೊಡುತ್ತೆ. ಕೇಳುತ್ತೆ ನಿಮ್ಮನ್ನ, ನಿಮ್ಮ ಫುಡ್ ಹ್ಯಾಬಿಟ್ಸ್ ಏನು. ಸೊ ಇಟ್ ವಿಲ್ ಗಿವ್ ಯು ಅ ಪ್ರಾಂಪ್ಟ್ ಆಫ್ ವಾಟ್ ಯು ಕ್ಯಾನ್ ಫಾಲೋ. ಇಷ್ಟು ಡೀಪ್ ಆಗಿ. ಓಕೆ, ಇದಕ್ಕಿನ್ನ ಒಂದು ಮೆಟ್ಲು ಮೇಲೆ ಇರ್ತೀರಾ ನೀವು. ಟೆಕ್ನಿಕಲ್ ಆಗಿ ನೀವೇನೋ ಕೆಲಸ ಮಾಡ್ತೀರಾ. ಇದು ಅಂದರೆ ಇವಾಗ ಲೇಟೆಸ್ಟ್ ಟೆಕ್ನಿಕಲ್ ಅಂತಿದ್ದಂಗೆ ನೀವು ಡೆವಲಪರ್ ಆಗಿರ್ಬೋದು, ನೀವು ಗ್ರಾಫಿಕ್ಸ್ ಡಿಸೈನರ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಡೆವಲಪರ್ ಆಗಿದ್ದೀರಾ ಅಂತಂದರೆ ವಿಂಡ್ ಸರ್ಫ್ ಅಂತ ಇದೆ, ಕರ್ಸರ್ ಅಂತ ಇದೆ, ಲವಬಲ್ ಅಂತ ಇದೆ, ಓಪನ್ ಕ್ಲಾ ಅಂತಿದೆ. ಇದನ್ನೆಲ್ಲ ನೀವು ಯೂಸ್ ಮಾಡೋಕ್ಕೆ ಶುರು ಮಾಡ್ಬೋದು. ನೀವು ಆಟೋಮೇಷನ್ ಎಕ್ಸ್ಪರ್ಟ್ ಅಂದರೆ ಎಲ್ಲದನ್ನು ನೀವು ಜೋಡಿಸ್ತೀರಾ, ಎಂಡ್ ಟು ಎಂಡ್ ಸಪ್ಲೈ ಚೈನ್ ಮ್ಯಾನೇಜ್ ಮಾಡ್ತೀರಾ ಅಂದರೆ N8N ಅಂತ ಒಂದು ಟೂಲ್ ಇದೆ, ಅದನ್ನು ಯೂಸ್ ಮಾಡ್ಬೋದು. ನೀವು ತುಂಬ ಚೆನ್ನಾಗಿ, ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ಏನು ಗ್ರಾಫಿಕ್ಸ್ ಡಿಸೈನಿಂಗು ಈ ಥರ ಇತ್ತು ಅಂತಂದರೆ ನಿಮಗೆ VO3 ಅಂತಿದೆ, ಮೇಕ್ UGC ಅಂತ ಇದೆ, ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಮೇಕ್ UGC ಅಂದರೆ ಯೂಸರ್ ಜನರೇಟೆಡ್ ಕಂಟೆಂಟ್ ಅಂತ. ಅಂದರೆ ಇವಾಗ ನಾನೊಬ್ಬ ಇನ್ಸ್ಟಾಗ್ರಾಮ್ ಯೂಸರು, ನಾನೊಂದು ಸೆಲ್ಫಿ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ, ಅದನ್ನು AI ಜನರೇಟ್ ಮಾಡ್ಬೋದು. ನಾನು ಮಾಡೋ ಅಗತ್ಯ ಇಲ್ಲ, ನಂದೊಂದು ಪರ್ಸನ ಕೊಟ್ಬಿಟ್ರದಕ್ಕೆ ಅದೇ ಮಾಡ್ತೇವೆ. ಮೇಕ್ UGC ಅಂತ ಇದೆ, ಒಂದು VO3 ಅಂತ ಒಂದಿದೆ. ಇದೆಲ್ಲ ನಿಮಗೆ ಗ್ರಾಫಿಕ್ಸ್ ರಿಲೇಟೆಡ್. ಅಂದರೆ ನೀವೇನು ಈಗ ಫಸ್ಟಲ್ಲಿ ನೀವು ಕೇಳಿದ್ರಿ ಮಾರ್ಫಿಂಗ್ ಟು ಅ ಗ್ರೇಟ್ ಎಕ್ಸ್ಟೆಂಟ್ ಇವಾಗ ಸ್ಟಾಪ್ ಆಗಿದೆ. AI ಅವರೆಲ್ಲರೂ ಇವಾಗ ಇದು ಬರ್ತಾ ಇದೆ ದಟ್ ದಿಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ವೆರಿ ಮೆಲಿಗ್ನೆಂಟ್ ಪರ್ಪಸ್ ಅಂತ ಗೊತ್ತಾಗಿ ಅವ್ರಿಗೆ, ಅವ್ರು ಅದನ್ನೆಲ್ಲ ಕಡಿಮೆ ಮಾಡಿದ್ದಾರೆ ಇವಾಗ. ಬಟ್ ಸ್ಟಿಲ್ VO3 ಅಂತ ಇದೆ, ವೇರ್ ಯು ಕ್ಯಾನ್ ಪ್ರಾಂಪ್ಟ್ ಬೇಸ್ಡ್ ನೀವು ಗ್ರಾಫಿಕ್ಸ್ ಜನರೇಟ್ ಮಾಡ್ಬೋದು, ವಿಡಿಯೋ ಜನರೇಟ್ ಮಾಡ್ಬೋದು. ಈ ಥರದ್ದೆಲ್ಲ ನಿಮಗೆ ಈ ಸವಲತ್ತುಗಳು. ಈ ಇಷ್ಟು ಟೂಲ್ಸ್ನ ನೀವು ಅಡಾಪ್ಷನ್ ಶುರು ಮಾಡಿದ್ರೆ ವೆಲ್ಕಮ್ ಟು AI. AI ಅಗೇನ್ಸ್ಟ್ ಹೋಗೋ ಅಗತ್ಯ ಇಲ್ಲ. AIನ ನಿಮ್ಮ ಜೀವನದಲ್ಲಿ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು. ಅಂಡ್ ಜೊತೆಗೆ ಇನ್ನೊಂದು ಏನಂದ್ರೆ, ನೀವು AI ಕೂಡ ನೀವು AI ಬಗ್ಗೆ ಏನು ತಲೆಯಲ್ಲಿ ದೊಡ್ಡ ಕಾಂಪ್ಲೆಕ್ಸಿಟಿ ಇಟ್ಕೊಂಡಿರ್ತಿರಲ್ಲ, ಹಿಂಗಿರ್ಬೋದು. ದೊಡ್ಡ ರಾಕೆಟ್ ಸೈನ್ಸ್ ಏನ ಖಂಡಿತ ಇಲ್ಲ. ಫ್ರೆಂಡ್ ಜೊತೆ ಮಾತಾಡ್ದಂಗೆ ಅಷ್ಟೇ. ಇವಾಗ ನನಗೆ ಯಾರೋ ಒಬ್ರು ಮೆಸೇಜ್ ಮಾಡ್ತಾರೆ, ಈ ಥರ ನನಗೆ ಇದು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಹೆಲ್ಪ್ ಮಾಡು. ಇದನ್ನೇ ನೀವು AI ಕೇಳಿದ್ರೆ ನನಗಿನ್ನ ಚೆನ್ನಾಗಿ ಆನ್ಸರ್ ಮಾಡುತ್ತೆ. ದಿಸ್ ಇಸ್ ಅ ರಿಯಾಲಿಟಿ.
ಸೊ ಎಐನ ಅಡಾಪ್ಟ್ ಮಾಡ್ಕೋಬೇಕು. ಇದ್ರ ನಿಟ್ಟಿನಲ್ಲಿ ನಾವು ನಿಮ್ಮ ಸಹಯೋಗದೊಂದಿಗೆ OB ನೆಕ್ಸ್ಟ್ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ಇದರಲ್ಲಿ ನಾವು ಸಾಕಷ್ಟು ಕಲಿಸ್ತಾ ಇದ್ದೀವಿ. ಪ್ರಾಂಪ್ಟ್ So, ಇಂಜಿನಿಯರಿಂಗ್ ನಿಮಗೆ ಇದಕ್ಕೆ ಸಂಬಂಧಪಟ್ಟಕ್ಕೆ ಯಾವುದೇ ತರದ ಏನಾದ್ರು ಕ್ವೇರೀಸ್ ಇದ್ರು, ನಿಮಗೆ ಇಂಟ್ರೆಸ್ಟ್ ಇದ್ರು, ಈಗ ನೀವು BE ಮುಗಿಸಿ ಅಥವಾ ನೀವು ಏನೋ ಒಂದು ಹೊಸ ಸ್ಟಾರ್ಟ್ಅಪ್ ಮಾಡಬೇಕು ಅಂತನೋ, ನಿಮಗೆ ಟೆಕ್ನಿಕಲ್ ಸಪೋರ್ಟ್ಸ್ ಬೇಕು ಅಂತನೋ, ಇನ್ಫ್ಯಾಕ್ಟ್ ಈವನ್ ಡಿಜಿಟಲ್ ಮಾರ್ಕೆಟ್ ಖಂಡಿತವಾಗಿತ್ತು. ನಿಮ್ಮ ಎಲ್ಲದಕ್ಕೂ ಒಂದೇ ಕಡೆ ಸೊಲ್ಯೂಷನ್ ಸಿಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಚೆಕ್ಔಟ್ ಮಾಡ್ಬೋದು ನೀವು. ಖಂಡಿತವಾಗ್ಲು. ಸೊ ನಾವು ಕಲಿಸ್ತೀವಿ, ವೆಬಿನಾರ್ಸ್ಗಳು ಮಾಡ್ತೀವಿ. ನಾವು ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಲ್ಲಿ ವೆಬಿನಾರ್ಸ್ ಮಾಡ್ತೀವಿ, AI ಅಡಾಪ್ಷನ್ ಅಲ್ಲಿ ಮಾಡ್ತೀವಿ. ಒಂದು ಸ್ವಲ್ಪ ಫ್ರೀ ಇರುತ್ತೆ, ಒಂದು ಸ್ವಲ್ಪ ಒಂದಿಷ್ಟು ಖರ್ಚುಗಳು ಹೋಗ್ತಿರುತ್ತೆ. ಬಟ್ ಇದೆಲ್ಲ AI ಅಡಾಪ್ಷನ್ಗೋಸ್ಕರನೇ. AI ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ನೀವು ಅನ್ನೋದಾದ್ರೆ ನೀವು ಹಿಂದುಳಿದು ಬಿಡ್ತೀರಾ. ಹೀಗೆ ಒಂದು 20 ವರ್ಷದ ಹಿಂದೆ ಬ್ಯಾಂಕಲ್ಲೆಲ್ಲ ನೀವು ಬರೀ ಬರ್ಕೋತಾ ಇದ್ರು ಲೆಕ್ಕಾಚಾರಗಳೆಲ್ಲ ದೊಡ್ಡ ದೊಡ್ಡ ಬುಕ್ಗಳಲ್ಲಿ. ಆ ಟೈಮಲ್ಲಿ ಹೆಂಗೆ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಆದಾಗ ಒಂದು ರೆಸಿಸ್ಟೆನ್ಸ್ ಇತ್ತು, ನನಗೆ ಬೇಡ ಕಂಪ್ಯೂಟರ್ ಅನ್ನೋದು ಏನು ಮೈಂಡ್ ಸೆಟ್ ಇತ್ತು. ಯಾರು ಕಂಪ್ಯೂಟರ್ ಕಲ್ತರೋ ಅವ್ರು ಬೇಗ ಪ್ರಮೋಟ್ ಆಗೋದ್ರು. ಇದು ಹಾಗೇನೆ, ಇದು ಒಂಥರ ಹೊಸ ಯುಗದ ಹೊಸ ಕಂಪ್ಯೂಟರ್ ಇದೆ. ನೀವು ಎಷ್ಟು ನಿಮ್ಮನ್ನ ನೀವು ಅಪ್ಡೇಟ್ ಮಾಡ್ತಿರಲ್ಲ, ಹೆಂಗೆಂದ್ರೆ ನಿಮ್ಮ ಈ ಸ್ಕಿಲ್ಸ್ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿಕೊಡಿ. ಖಂಡಿತ. ಯಾವುದೇ ಸ್ಕಿಲ್ಸ್ ಆಗಲಿ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಸೊ ದಟ್ಸ್ ಇಟ್. ಡೆಫಿನೆಟ್ಲಿ ಅಪ್ ಸ್ಕಿಲ್ಲಿಂಗ್ ಈಸ್ ಎವ್ರಿಥಿಂಗ್. ಆ್ಯಪ್ ಸ್ಕಿಲ್ಲಿಂಗ್ ಮಾಡಿದಷ್ಟು ನಿಮ್ಮ ಅಂದರೆ ರೆಲೆವೆಂಟ್ ಆಗಿರ್ತೀರ. ನಾವು ಹೇಳ್ದಂಗೆ ರೆಲೆವೆನ್ಸ್ ಯಾಕೆ ಕಳ್ಕೊತಾರೆ ಯಾರು ಅಂತಂದರೆ ಅಪ್ಡೇಟ್ ಆಗಲ್ಲ, ಅಪ್ ಸ್ಕಿಲ್ ಮಾಡ್ಕೊಳ್ಳಲ್ಲ. ಸೊ ಆ ಥರ ಆಗದಿರಲಿ. AI ಈಸ್ ಹಿಯರ್ ಟು ಸ್ಟೇ. AI ಎಲ್ಲೂ ಹೋಗಲ್ಲ. ಅಂಡ್ ವಿ ಆರ್ ಹಿಯರ್ ಟು ಸಪೋರ್ಟ್ ಯು ಟು. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಭಿ ಅವರೇ. ಸಿಂಪಲ್, ಆಕ್ಚುಲಿ ಎಷ್ಟು ಸಿಂಪಲ್ ಆಗಿ ನೀವು ಹೇಳ್ತಾ ಹೋದ್ರಿ ಅಂದ್ರೆ ಇದನ್ನೆಲ್ಲ ದೊಡ್ಡ ದೊಡ್ಡ ಆರ್ಟಿಕಲ್ಸ್ ಓದ್ಬೇಕಾದ್ರೆ ಅಯ್ಯೋ ಇಷ್ಟೆಲ್ಲ ನಿಜವಾಗ್ಲೂ ಅರ್ಥ ಆಗತ್ತಾ ಅಂತ ಅನ್ಸುತ್ತು. ಬಟ್ ಪ್ರತಿಯೊಂದು ಟರ್ಮ್ ಕೂಡ ಎಷ್ಟು ಚೆನ್ನಾಗಿ ಮಕ್ಕಳಿಗೆಲ್ಲ ಹೇಳಿದ್ರಿ. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. Pleasure is all mine. ಹೇಳೋದಲ್ಲ, ಇಟ್ ಹಸ್ ಬೀನ್ ಅನ್ ಆನರ್ ಟು ಹ್ಯಾವ್ ಯು ನಮ್ಮ ಸ್ಟುಡಿಯೋಲ್ಲಿ ಐ ಬಂದು. ಬ್ಲೆಸ್ಡ್. ಅಂಡ್ ನಾನು ಏನು ಹೇಳಿ, ಅಫ್ಕೋರ್ಸ್ ನಿಮ್ಮ ಜೊತೆ ಒಂದು ಅಸೋಸಿಯೇಷನ್ ಇಟ್ಸ್ ಎ ವಂಡರ್ಫುಲ್ ಥಿಂಗ್ ಅಂಡ್ ಒನ್ ಆಫ್ ದ ಬೆಸ್ಟ್ ಥಿಂಗ್. Same here. Sentiment is absolutely mutual. ಥ್ಯಾಂಕ್ ಯು ಸೋ ಮಚ್. Thank you, Rajesh. Thank you so much. ಎಸ್.